ಎಕ್ಸ್ಕ್ಯೂಸ್ ಸಮಯ್, ಈಗಿರೋ ಹೀರೋಗಳ ಮುಸುಡಿಗಿಂತ ನನ್ನ ಮುಸುಡಿ ಚೆನ್ನಾಗಿಲ್ವಾ? ಧೂಳು ಹೋದ್ರೆ ಸಾಲ್ತು, ಮನೇಲಿ ತುಂಬಿಕೊಂಡಿರೋ ಕೆಟ್ಟ ಗಾಳಿನ ಹೋಗ್ಬೇಕು, ಅವಾಗಲೇ ಮನೆ ಶುದ್ಧ. ಫಾರ್ ಯುವರ್ ಇನ್ಫಾರ್ಮೇಶನ್, ನಾನು ಹುಟ್ಟಿದ ಗಾಂಧಿನಗರ. ಇವತ್ತು ಭಕ್ತ ಪ್ರಹ್ಲಾದ ನೋಡ್ಕೊಂಡು ಬಂದ್ರೆ ನಾಳೆ MGR ಒಂದು ಪಿಕ್ಚರ್ ನೋಡ್ಕೊಂಡು ಬರ್ತಿದ್ದೆ. ಅವಾಗಿಂದಲೇ ಸಿನಿಮಾ ಸಿನಿಮಾ ಸಿನಿಮಾ. ಫ್ಯಾಮಿಲಿ ಬಿಸ್ನೆಸ್ ಮುಳುಗೋಯ್ತು. ನಾಳೆ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ. ಸೊ ನಮ್ದೊಂದು ಸ್ವಂತ ಮನೆ ಇತ್ತು, ಅವಿನ್ಯೂ ರೋಡ್ ಪ್ಯಾರಲಲ್, ಪ್ರೈಮ್ ಏರಿಯಾ. ಇವತ್ತಿಗದು ಅದು ಲೆಕ್ಕನೇ ಬೇರೆ. 5 ಅಪ್ಸ್ಟೇರ್ ಬಿಲ್ಡಿಂಗ್ ಕಟ್ಸಿದ್ರು ಅಪ್ಪ ಆ ಕಾಲಕ್ಕೆ. ಅದನ್ನ ಮಾರಬೇಕಾಯ್ತು. ಸ್ಕ್ರೀನ್ ರೈಟರ್ ಅಂಡ್ ಡೈರೆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದು ನಟ ಆಗಿ ಸ್ಟಾರ್ ಆಗಿದ್ರೆ 20 ವರ್ಷದ ಸೆಲೆಬ್ರೇಷನ್ ಏನಾದ್ರು ಆಗಿರ್ತಿತ್ತೇನೋ. ಸಪೋರ್ಟಿಂಗ್ ಆಕ್ಟರ್ಗಳಿಗೆ ಅಂತ ಭಾಗ್ಯ ಎಲ್ಲ ಸಿಗಲ್ಲ. ಕನ್ನಡದ ಹೆಮ್ಮೆಯ ನಟರಾದ ಜಯದೇವ್ ಅವರ ಲೈಫ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಜಯದೇವ್ ಅವ್ರನ್ನ ನೀವೆಲ್ಲ ನೋಡಿರ್ತೀರಾ, ತುಂಬಾ ಫೇಮಸ್ ಅವರು. ಒಳ್ಳೊಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅವರು. ಸಿನಿಮಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬನ್ನಿ, ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಹೋಗೋಣ. ಇದು ಕೆಂಗೇರಿ ಉಪನಗರ. ಇದು ಈ ಅಪಾರ್ಟ್ಮೆಂಟು ನೀವೇನಾದ್ರು ನೋಡಿದರೆ, ಎಲ್ಲೋ ನೋಡಿದ್ದೀನಿ ಅಂತ ಅನ್ಸಿದ್ರೆ, ಇದು ನಾವು ನಮ್ಮ ಸುನೇತ್ರ ಪಂಡಿತ್ ಇದ್ದಾರಲ್ಲ, ಕಲಾವಿದೆ, ಅವ್ರ ಎಂಟ್ರಿ ಮಾಡೋಕ್ಕೆ ಈ ಅಪಾರ್ಟ್ಮೆಂಟಿಗೆ ಬಂದಿದ್ವಿ. ನಮ್ಮ ಜಯದೇವ್ ಅವ್ರ ಮನೆನೋ ಅವ್ರ ಮನೆ ಪಕ್ಕದ ಮನೆನೇ. ಹೋಗೋಣ. ಸ್ವಾಗತ ನಿಮಗೆ ಜಯದೇವ್ ಅವ್ರ ಲೈಫ್ಗೆ. ಬನ್ನಿ ಹೋಗೋಣ ಅವ್ರ ಮನೆಗೆ. ಇದೇ ಮನೆ. ಸರ್ ಅಣ್ಣ, ನಮಸ್ತೆ ಅಣ್ಣ. ಶುಭ ಸಂಜೆ. ಅವ್ರು ರವಿರಾಜ್, ನಮ್ಮ ಕ್ಯಾಮ್ರಾಮನ್ನು. ಅವ್ರಲ್ಲ ನಮ್ಮ ಕಲಾ ಮಾಧ್ಯಮದವರು, ನಿಮ್ಮ ಅಭಿಮಾನಿಗಳು. ಬರೋದಾ? ಬನ್ನಿ, ವೆಲ್ಕಮ್, ಸ್ವಾಗತ. ಬಲಗಾಲಿಟ್ಟು ಒಳಗೆ ಬರೋಕ್ಕೆ ಹೇಳು ಅಮಲ. ಹೇಗಿದ್ದೀರಿ ಜಯದೇವ್ ಸರ್? ತುಂಬ ಚೆನ್ನಾಗಿದ್ದೀನಿ, ದೇವ್ರ ದಯೆ. ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಸೊ ನಮ್ಮ ಜಯದೇವ್ ಸರ್, ನಾನು ಅವರ ಅಭಿಮಾನಿ. ಈಗ ಧಾರಾವಾಹಿನ ಸಿನಿಮಾ ನೋಡಿಲ್ಲ. ಅವರು ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ನಾಟಕ ಮಾಡ್ತಿದ್ರು. ಯಾರ್ಯಾರು ಅಂತ ನಾನು ಹೇಳೋದು ತುಂಬ ದೊಡ್ಡವರಾಗ್ಬಿಡುತ್ತೆ. ನಾನು ಬಿಲ್ಡಪ್ ತೊಗೊತಿದ್ದೀನಿ ಅಂತ ಅವ್ರ ಬಾಯಲ್ಲೇ ಕೇಳೋಣ ಅದನ್ನು. ನಮ್ಮ ರಾಕಿಂಗ್ ಸ್ಟಾರ್ ಯಶು, ಇವರು ಎಲ್ಲರೂ ತುಂಬ ದೊಡ್ಡವರೆಲ್ಲ ನಾಟಕ ಮಾಡ್ತಿದ್ರು. ನಮ್ಮ ನಂಜುಂಡ ಇದ್ರಲ್ಲ, ಅವರೆಲ್ಲ ಅವಾಗಿಂದ ನಾವು ನ್ಯಾಷನಲ್ ಕಾಲೇಜಲ್ಲಿ ಬೆರಗುಗಣ್ಣಿಂದ ನೋಡ್ತಿದ್ವಲ್ಲ, ಅವಾಗಿಂದ ಪರಿಚಯ ನಮಗೆ. ಹಾಗಾಗಿ ಇವತ್ತು ಒಂದು ಸೌಭಾಗ್ಯ ಕೂಡ ಬಂತು ನಮ್ಗೆ ಅವ್ರ ಇಂಟರ್ವ್ಯೂ ಮಾಡೋಂಥದ್ದು. ಸೊ ತಮ್ಮ ಮನೆ ಇದು ನನ್ನ ಮನೆ, ಕಲಾವಿದ್ರ ಮನೆ. ಓಕೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 4 ವರ್ಷ ಆಯಿತು. 4 ವರ್ಷ. ಸೊ ಓನ್ ಫ್ಲ್ಯಾಟ್? ಇಲ್ಲ ಇಲ್ಲ ಇಲ್ಲ, ಸ್ವಂತ ಮನೆ ನಾಯಂಡಹಳ್ಳಿಲಿದೆ. ಓಕೆ. ಇದು ಬಾಡಿಗೆಗೆ. ಮಗಳು ಸ್ಕೂಲ್ಗೆ ಹತ್ರ ಅಂತ ಇಲ್ಲಿ ಬಂದಿದ್ದು. ಓ, ನೋಡಿ, ಎಜುಕೇಷನ್ಗೆ ಮಹತ್ವ ಕೊಟ್ಟಿದ್ದೀರಿ. ಮತ್ತೆ ಒಂದೇ ಮಗು? ಒಂದೇ ಮಗು. ಏನು ಓದ್ತಿದೆ ಅದು? 6th. ನೀವು 6ನೇ ಕ್ಲಾಸ್ ಓದೋ ಮಗಳಿದ್ದಾಳ? 6 1 + 12 ವರ್ಷ. ಸೂಪರ್ ಸರ್, ಗ್ರೇಟ್. ಬನ್ನಿ, ನಾವು ಜಯದೇವ್ ಅವ್ರ ಕತೆ ಪೂರ್ತಿ ಕೇಳೋಣ ಇವತ್ತು. ನಂಗೇನು ಗೊತ್ತಿಲ್ಲ ಸರ್. ಆ ಚೀಲ ನಂದಲ್ಲ ಸರ್, ಯಾರೋ ಪೂಜಾರಪ್ಪ ಬಸ್ನಾಗ ಬಿಟ್ಟೋಗಿದ್ದ. ನಿಮ್ಮ ಧ್ವನಿ ಭಾಳ ವಿಶೇಷವಾದ ಧ್ವನಿ ನಿಮ್ಮದು. PU ಡಿಗ್ರಿ ಟೈಮಲ್ಲಿ ನಾನು ನಾಟಕಗಳು ಮಾಡ್ತಾ ಇದ್ದೆ ಆಗ್ಲೇ. ಆಲ್ರೆಡಿ ಕ್ಲಾಸ್ಮೇಟ್ಸ್ ಕಲಾವಿದ ಅಂತ ಕರೆಯೋರು. ರಾಣಿ ಮುಖರ್ಜಿ ವಾಯ್ಸ್ಗೆ ನನ್ನ ವಾಯ್ಸ್ನ ಮ್ಯಾಚ್ ಮಾಡಿ, ಇನ್ನು ರಾಜಾ ಮುಖರ್ಜಿ ನೀವು ಅಂತ ರೇಗ್ಸೋರು ನನಗೆ. ಅವಳ ವಾಯ್ಸ್ ಅಬ್ಸರ್ವ್ ಮಾಡಿ, ನೀವೆಲ್ಲ ಕೇಳಿಸ್ಕೊಂಡ್ರೆ ಅವಳದೊಂದು ಗೊತ್ತಾಗುತ್ತೆ. ಸೊ ಒಂದಿನ ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೆ ಬೈಕ್ದು. ಪೆಟ್ರೋಲ್ ಗನ್ ಆ ಕಡೆಯಿಂದ ಒಬ್ಬರು ಮಾತಾಡ್ಸಿದ್ರು. ಅವ್ರು ಬೈಕಲ್ಲಿದ್ದರು. ಸರ್, ನೀವು ಆ್ಯಕ್ಟ್ರಾ ಅಂತ. ನನಗೆ 1 ಸೆಕೆಂಡ್ ಹೆಲ್ಮೆಟ್ ತೆಗೆದ್ಬಿಟ್ಟು, ಹೌದು, ಹೆಂಗೆ ಗುರುತು ಸಿಕ್ತು ನಿಮ್ಮ ವಾಯ್ಸಿಂದ. ಲೈಕ್ ಓಕೆ. ಅವತ್ತು ಅನ್ನಿಸ್ತು ನನಗೆ, ಓಕೆ, ಇದು ಸ್ವಲ್ಪ ಪೆಕ್ಯುಲರ್ ಆಗಿದೆ, ಗುರುತಿಸ್ತಾರೆ ಜನ ಅಂತ. ನೀವು ಹೇಳಿದ್ದು ಅದು ನೆನಪಾಯ್ತು. ಗಾಡ್ ಗಿಫ್ಟ್, ಮದರ್ ಗಿಫ್ಟ್. ಮಾಡಿದ್ಮೇಲೆ ಕ್ಷಮೆ ಕೇಳಿದ್ರೆ ಬಂತು. ಆ ಬುದ್ಧಿ ಮೊದಲೇ ಇರಬೇಕು. ಈಗ ಮುಖ ಎತ್ಕೊಂಡು ಓಡಾಡದೇ ಇರೋ ಹಾಗೆ ಆಯ್ತಲ್ಲ, ಇದನ್ನ ಸರಿ ಮಾಡೋಕ್ಕಾಗತ್ತಾ? ಯಾರು ಜಯದೇವ್? ಒಂದು ಮಾತಲ್ಲಿ ಹಿಡಿಯೋಕ್ಕೆ ಕಷ್ಟ ಅಂತ ಅನ್ಕೋತೀನಿ. ಬೇಸಿಕಲಿ ನಟ, ಸ್ಕ್ರೀನ್ ರೈಟರ್ ಅಂಡ್ ಡೈರೆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದು ನಟ ಆಗಿ ಕಳೆದ 20 ವರ್ಷದಿಂದ ನಟ ಆಗಿ ಚಲಾವಣೆಯಲ್ಲಿರುವಂಥ ಒಬ್ಬ ವ್ಯಕ್ತಿ. ಅಂದರೆ ಸ್ಟಾರ್ ಆಗಿದ್ದರೆ 20 ವರ್ಷದ ಸೆಲೆಬ್ರೇಷನ್ ಏನಾದ್ರು ಆಗಿರ್ತಿತ್ತೇನೋ. ಸಪೋರ್ಟಿಂಗ್ ಆ್ಯಕ್ಟರ್ಗಳಿಗೆ ಅಂತ ಭಾಗ್ಯ ಎಲ್ಲ ಸಿಗಲ್ಲ. ಹಾಗಾಗಿ ನನ್ನ ಮಟ್ಟಿಗೆ, ನನ್ನ ಸರ್ಕಲ್ ಮಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ವಿ ಆರ್ ಹ್ಯಾಪಿ ದಟ್ ವೇ. ಸೊ 20 ವರ್ಷ 2004? 2 ಆ್ಯಕ್ಚುಲಿ. 22 ವರ್ಷ. 22 ವರ್ಷ. ಇದೇ ಮೇ ಯದ್ವಾ ತದ್ವಾ ಫಸ್ಟ್ ಸೀರಿಯಲ್ 2002 ಮೇ ಶುರುವಾಗಿದ್ದು, ಸೆಪ್ಟೆಂಬರ್ ಮುಗಿದೋಯ್ತದು. 90 ಚಿಲ್ಲರೆ ಎಪಿಸೋಡು, 118 ಎಪಿಸೋಡ್ ಆಗಿ ಮುಗಿದೋಯ್ತು. ಅದು ನನ್ನ ಮೊದಲನೇ ಸೀರಿಯಲ್, ಫೈನಲ್ ಕಟ್ಗೆ. ನನ್ನ ಕೈ ಯಾಕೆ ಚಿವುಟ್ದೆ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅಂತಾರಲ್ಲ ಹಾಗೆ. ನಾನು ಎಮ್ಮೆನಾ? ಆಸ್ ಅನ್ ಆಕ್ಟರ್. 22 ವರ್ಷ ಜರ್ನಿ. 22 ವರ್ಷ ಆಗೋಯ್ತು. ಗೋಯಿಂಗ್ ಆನ್. ಇಟ್ ವಿಲ್ ಗೋ ಆನ್. ಹಿನ್ನೆಲೆ ಅಂದರೆ ಪಪ್ಪಂದು ಬಿಸ್ನೆಸ್ ಇತ್ತು. ನಾನು ಹುಟ್ಟಿದಾಗಿಂದಲೂ ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಬಟ್ಟೆ ಅಂದರೆ ನೂಲು ಟ್ವಿಸ್ಟ್ ಮಾಡೋದು, ಹುರಿ ಮಾಡೋದು. ಆಮೇಲೆ ನೇಯ್ಗೆಗೆ ಬಂದ್ವಿ, ಮಗ್ಗ ಹಾಕಿ ಮಗ್ಗಗಳು. ನನ್ನ ಡಿಗ್ರಿ ಫೈನಲ್ ಇಯರ್ ಬರೋವರೆಗೂ ನಾವು ಅದೇ ಬಿಸ್ನೆಸ್ಸಲ್ಲೇ ಇದ್ದಿದ್ದು. ಒನ್ಸ್ ಆ ಬಿಸ್ನೆಸ್ ಲಾಸ್ ಆಯಿತು. ಅಷ್ಟು ಹೊತ್ತಿಗೆ ನಾನು ರಂಗಭೂಮಿಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ. ಡಿಪ್ಲೊಮಾ ಮಾಡ್ತಾ ಇದ್ದೆ. ಆಗಷ್ಟೇನು ಡಿಪ್ಲೊಮಾ ಮುಗಿದಿತ್ತು. ರಾದರ್ ನನ್ನ ನಾಟಕಗಳು ರಿಹರ್ಸಲ್ಸ್ ಡೈಲಿ ಹೋಗೋಕ್ಕೆ ಶುರು ಮಾಡಿದ್ದೆ. ಏನೋ ಒಂದು ಕೆಲಸ ಮಾಡಲೇಬೇಕಲ್ಲ. ಫ್ಯಾಮಿಲಿ ಬಿಸ್ನೆಸ್ ಮುಳುಗೋಯ್ತು. ನಾಳೆ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ. ಸೊ ನಮ್ಮದೊಂದು ಸ್ವಂತ ಮನೆ ಇತ್ತು ಅಂಚೆಪೇಟೆಯಲ್ಲಿ, ಅಂದರೆ ಅವಿನ್ಯೂ ರೋಡ್ ಪ್ಯಾರಲಲ್, ಪ್ರೈಮ್ ಏರಿಯಾ. ಇವತ್ತಿಗದು ಅದು ಲೆಕ್ಕನೇ ಬೇರೆ. 5 ಅಪ್ಸ್ಟೇರ್ ಬಿಲ್ಡಿಂಗ್ ಕಟ್ಸಿದ್ರು ಅಪ್ಪ ಆ ಕಾಲಕ್ಕೆ. ಅದನ್ನು ಮಾರಬೇಕಾಯಿತು. ಅದನ್ನು ಮಾರಿ ನಾವು, ಅಂದರೆ ಬಿಸ್ನೆಸ್ ಹೆಂಗೆ ಅಂದರೆ, ಮಾರ್ಕೆಟಿಂದ ಲೋನ್ ಮೇಲೆ
ರಾ ಮೆಟೀರಿಯಲ್ಸ್ ತಂದು ಪ್ರಾಡಕ್ಟ್ ರೆಡಿ ಮಾಡಿ ಕೊಟ್ಟು ಅಲ್ಲಿಂದ ಪೇ ಬಂದಾಗ ಇದನ್ನು ತೀರಿಸಿ ಹಿಂಗೆ ನಡೆಯುತ್ತೆ. ಯಾವುದೇ ಬಿಸ್ನೆಸ್ ಆದರೂ ಯೂಶ್ವಲಾಗಿ ಇದೇ ಪ್ಯಾಟ್ರನ್ನು. ಸೊ ರಾ ಮೆಟೀರಿಯಲ್ ತಂದಿದ್ವಲ್ಲ, ಅಲ್ಲಿ ನಾವೇನು ಕಳಿಸಿದ್ವಿ ಅದು ಶಿಪ್ಮೆಂಟ್ ಮುಳುಗೋಯ್ತು ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಅಷ್ಟೇ ಹೋಯ್ತು ಅಷ್ಟೇ. ಲಕ್ಷಾಂತರ ರೂಪಾಯಿ ಒಂದು ಶಾರ್ಟಲ್ಲಿ ಹೊಟ್ಟೋಯ್ತು. ಯಾವಾಗ 99 ಒಂದು 25-26 98 99 ಇದಾಗಿದ್ದು. ಸೊ ಆಮೇಲೂ ಅಪ್ಪ ತುಂಬ ಟ್ರೈ ಮಾಡಿದ್ರು, ತುಂಬ ಸ್ಟ್ರಗಲ್ ಮಾಡಿದ್ರು ಉಳಿಸ್ಕೊಳ್ಳೋಕ್ಕೆ ಅಂತ. ಆ್ಯಸ್ ಎ ಫ್ಯಾಮಿಲಿ ಎಲ್ಲರೂ ಒದ್ದಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅದೇ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರದೂ ನೇಯ್ಗೆ ಇಂಡಸ್ಟ್ರಿ ಏನಿತ್ತು, ವಿವಿಂಗ್ ಇಂಡಸ್ಟ್ರಿ, ಅದು ಆಲ್ಮೋಸ್ಟ್ ಒಂದು ಅಳಿವಿನ ಅಂಚಿಗೆ ಬಂದಿತ್ತು. ಹೌದಾ? ಹಾಂ, ಅದಕ್ಕೆ ಡ್ಯೂ ಟು ಸೆವರಲ್ ರೀಸನ್ಸ್. ಚೈನಾಯಿಂದ ಬಂದ ಮಗ್ಗುಗಳಿಗೆ ನಾವು ಕಾಂಪೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನಾವು ಕೊಡೋ ಪ್ರೊಡಕ್ಷನ್ ಏನಿದೆ ಪರ್ ಡೇ, ಅದಕ್ಕೆ 10-100ರಷ್ಟು ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅವ್ರು ಕೊಡುವ ಬೆಲೆಗೆ ನಾವು ಕೊಡೋಕ್ಕಾಗಲ್ಲ. ಎಲ್ಲ ಇಂಡಸ್ಟ್ರಿಲೂ ಸೇಮ್ ಟೆಕ್ನಾಲಜಿ ಟೇಕ್ ಓವರ್ ಮಾಡ್ತಾ ಸ್ವಲ್ಪ ಹಿಂದುಳಿದ ಟೆಕ್ನಾಲಜಿ ಹೇಗೆ ಮೂಲೆ ಗುಂಪಾಗ್ತಾ ಹೋಗುತ್ತೋ ಅದೇ ಥರ ನಮ್ಮಲ್ಲೂ ಆಯಿತು ಅಷ್ಟೇ. ಅದೇನು ನನಗೆ ತುಂಬ ದೊಡ್ಡದು ಅಂತೇನು ಅನಿಸಲ್ಲ. ಸಹಜ, ಇದು ಸಹಜ ಪ್ರೋಸೆಸ್ಸು. ನಮಗೆ ನಷ್ಟ ಆದ್ರಿಂದ ದುಃಖ ಆಗುತ್ತೆ ಹೊರತು ಇದೊಂದು ಸಹಜ ಪ್ರಾಸೆಸ್ ಅಷ್ಟೇ. ಬಾಲ್ಯ ಹೇಗಿತ್ತು? ಅವಿನ್ಯ ರೋಡಿನ ದಿನಗಳು. ಅದಕ್ಕೂ ಮುಂಚೆ ಶ್ರೀರಾಮ್ಪುರಂ, ಆ್ಯಕ್ಚುಲಿ ಬಂಡರೆಡ್ಡಿ ಸರ್ಕಲ್, ಅಲ್ಲಿ ನಾವು ಇದ್ದಿದ್ದು. ನಾನು ಸಣ್ಣವನಿದ್ದಾಗ ಅಲ್ಲಿ ಆಟ ಆಡ್ಕೊಂಡು ಒಂದು ವಠಾರದಲ್ಲಿ ಇದ್ದಿದ್ದು. ಅದು ವಠಾರದ ಓನರ್ ಆಂಟಿ ಬಂದು ಅವರು ತಮಿಳಿಯನ್ನವರು, ನಾನು ಅತ್ತೆ ಅಂತ ಕರಿತಾ ಇದ್ದೆ ಅವ್ರನ್ನ. ಅವ್ರಿಗೆ ಮಕ್ಕಳಿರಲಿಲ್ಲ. ಸೊ ಅವ್ರು ನನ್ನ ಮಗು ಥರ ನೋಡ್ಕೋತಾ ಇದ್ರು. ಅಪ್ಪ ಅಮ್ಮ ಇಬ್ಬರು ಫ್ಯಾಕ್ಟ್ರಿಗೆ ಹೋಗ್ತಿದ್ರು ಕೆಲಸಕ್ಕೆ. ಅಣ್ಣ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದ್ತಾ ಇದ್ದ. ನಾನು ಅವ್ರ ಮನೇಲಿ ಬೆಳೆದಿದ್ದು ಹೆಚ್ಚು. ಸೊ ನನಗೆ ಇಷ್ಟಿದಾಗ ಆಗಲೇ ಬರ್ತಿತ್ತು, ತಮಿಳು ಕಲ್ತಿದ್ದೆ. ವಾತಾವರಣ ಅವ್ರ ಜೊತೆನೆ, ಅತ್ತೆ ಜೊತೆನೆ. ಈ ಕಡೆ ಮನೆ ಆಬ್ವಿಯಸ್ಲಿ ಶ್ರೀರಾಮ್ಪುರಂ ತಮಿಳ್ ಪ್ರಾಬಲ್ಯ ಇರುವಂಥ ಪ್ರದೇಶ. ಈ ಕಡೆ ಮನೆಯಲ್ಲೂ ತಮಿಳಿಯನ್ಸಿದ್ರು, ಆ ಕಡೆ ಮನೆಯಲ್ಲೂ ತಮಿಳಿಯನ್ಸಿದ್ರು. ನಂದು ಮಾತೃಭಾಷೆ ಬಂದು ತೆಲುಗು. ಸೊ ಹಾಗಾಗಿ ತೆಲುಗು ಸರಾಗ, ಕನ್ನಡ ಮೀಡಿಯಮ್ ನಾನು ಓದಿದ್ದು ಕನ್ನಡ ಸರಾಗ, ತಮಿಳು ಅವ್ರ ಸಂಸರ್ಗದಿಂದ ತಮಿಳು ಬಂತು. ತಮಿಳು ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ನನಗೆ ಸಿಕ್ಕ ಗಿಫ್ಟು ಅಂತ ನಾನು ಅನ್ಕೋತೀನಿ. ಇವತ್ತು ನನಗೆ ಅನಿಸ್ತಾ ಇದೆ ಅದು. ಇಂಗ್ಲೀಷ್ ಆಬ್ವಿಯಸ್ಲಿ ಸ್ಕೂಲಲ್ಲಿ ಓದ್ತೀವಿ ಒಂದು ಸಬ್ಜೆಕ್ಟಾಗಿ. 4-5 ಭಾಷೆ ಬೆಂಗಳೂರು ಹುಟ್ಟು ಬೆಳೆಯೋ ಯಾರಿಗೇ ಆಗಲಿ ಬಂದ್ಬಿಡುತ್ತೆ. ಒಂದು ನನಗನ್ಸೋದೇನು ಅಂದರೆ ಬೆಂಗಳೂರಿಗರಿಗೆ ಮಾತ್ರ ಸಾಧ್ಯ ಇದು. ಇವಾಗ ಹೈದ್ರಾಬಾದಲ್ಲಿದ್ದರೆ ತೆಲುಗು, ಇಂಗ್ಲೀಷ್, ಮ್ಯಾಕ್ಸ್ ಹಿಂದಿ. ಮ್ಯಾಕ್ಸ್ ಚೆನ್ನೈಲಿದ್ದರೆ ಕೇಳೋದೇ ಬೇಡ ನೀವು, ತಮಿಳು ಒನ್ ಆ್ಯಂಡ್ ಓನ್ಲಿ. ಆಮೇಲೆ ನಿಮಗೆ ಇಷ್ಟ ಇದ್ದರೆ ಅಲ್ಪ ಸ್ವಲ್ಪ ತೆಲುಗು, ಇಂಗ್ಲೀಷು. ಇನ್ನು ನಾರ್ತ್ಗೆ ಹೋಗ್ಬಿಟ್ರೆ ನೀವು ಮುಗ್ದೇ ಹೋಯ್ತು. ಹಿಂದಿ, ಇಂಗ್ಲೀಷ್ ಎರಡು ಬಿಟ್ಟರೆ ಬೇರೆ ಏನು ಸಾಧ್ಯನೇ ಇಲ್ಲ ನಿಮಗೆ. ಬೆಂಗಳೂರಿಗರಿಗೆ ಮಾತ್ರ ಸಿಗುವ ಸೌಲಭ್ಯ ಇದು ಅಂತೀನಿ ನಾನು. ನಿಮ್ಮ ನೆರೆಹೊರೆ ಇಲ್ಲ ನಾರ್ತ್ ಈಸ್ಟ್ ಇರ್ತಾರೆ. ಈಗ ನಮ್ಮ ಬಿಲ್ಡಿಂಗಲ್ಲೇ ತೊಗೊಳ್ಳಿ, ಎಷ್ಟು ಜನ ನಾರ್ತ್ ಈಸ್ಟ್ ಇದ್ದಾರೆ, ಎಷ್ಟು ಜನ ಕೇರಳಿಟ್ಸ್ ಇದ್ದಾರೆ, ತೆಲುಗೈಟ್ಸ್ ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ತಮಿಳಿಯನ್ಸ್ ಸಿಗ್ತಾರೆ. ಅದಕ್ಕೆ ಮೋಸ್ಟ್ಲಿ ಅಣ್ಣವ್ರು ಹೇಳಿದ ಮಾತನ್ನ ಆಗಾಗ ನೆನಪಿಸ್ಕೋತೀವಿ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೊಂದೇ ಭಾಷೆ. ಹಂಗೆ ನನ್ನ ಬಾಲ್ಯ ಕಳೆದಿದ್ದು. ನಾನು ಇವತ್ತು ಭಕ್ತ ಪ್ರಹ್ಲಾದ ನೋಡ್ಕೊಂಡು ಬಂದರೆ ನಾಳೆ MGRದು ಒಂದು ಪಿಕ್ಚರ್ ನೋಡ್ಕೊಂಡು ಬರ್ತಿದ್ದೆ. ಅವ್ರು ನನ್ನ ತೊಡೆ ಮೇಲೆ ಇಟ್ಕೊಂಡು ಸಿನಿಮಾ ತೋರಿಸೋರು. ಅತ್ತೆ ಅವಾಗಿನಲೇ ಸಿನಿಮಾ ಅದು ಗೊತ್ತಿಲ್ಲ. ನನ್ನ ಸಿಸ್ಟಮ್ ಒಳಗೆ ಸಿನಿಮಾ ಇದೆ ಅಂತ ನನಗೆ ಅರ್ಥ ಆಗಿದ್ದು ತುಂಬ ಲೇಟಾಗಿ, ಬಟ್ ಇತ್ತು, ಆಗ್ಲೂ ಇತ್ತು, ಈಗಲೂ ಇದೆ. ಉದಾಹರಣೆಗೆ ಹೇಳ್ತೀನಿ ನಿಮಗೆ. ನಾನು ನೋಡಿದ ಅಂದರೆ ನನಗೆ ನೆನಪಿರುವ ಮೊದಲನೇ ಸಿನಿಮಾ ಅಂದರೆ ನಾಯಗನ್. ಕಮಲ್ ಹಾಸನ್ ಅವ್ರದ್ದು. ನಾನು ಅವಾಗ ಒಂದಿಷ್ಟಿದೆ, ಒಂದು 4th ಏನೋ ಇದ್ದೆ ನಾನು. ದೊಡ್ಡಪ್ಪನ ಮನೇಲಿ VCP ತಂದ್ಬಿಟ್ಟು ಪದೇ ನೋಡ್ತಾ ಇದ್ರು. ಅಂದ್ರೆ ದೊಡ್ಡಪ್ಪನ ಮನೆ ಒಂದು ಹಬ್ಬದು, ಕಸಿನ್ಸ್ಗೆ ಎಲ್ಲರೂ ಬಂದು ಹೋಗುವಂತ ಸೆಂಟರ್ ಅದು, ರಿಲೇಟಿವ್ಸ್ಗೆಲ್ಲ. ಸೊ ಸಮ್ಮರ್ ಹಾಲಿಡೇಸ್ಗೆಲ್ಲ ಹೋಗಿದ್ದೀನಿ ನಾನು. ಕಸಿನ್ಸ್ ಒಂದು ಬ್ಯಾಚ್ ಬಂತು, ಅವ್ರ ಜೊತೆ ಕುತ್ಕೊಂಡು ನೋಡು. ಅವ್ರು ಹೋದ್ರು, ಇನ್ನು ಸೋದರತ್ತೆಯರು ಬಂದರು, ಅವ್ರ ಜೊತೆ ಅದೇ ಸಿನಿಮಾನೇ ಒಂದು 4-5 ಸಲ ನೋಡಿದ್ದೆ. ಅದು ಹೆಂಗೆ ಕೂತ್ಬಿಡ್ತು ನನಗೆ ಅಂದರೆ ಗೊತ್ತಿಲ್ಲ, ಎಲ್ಲೋ ಒಂದು ನನ್ನ ಸಬ್ಕಾನ್ಷಿಯಸಲ್ಲಿ ಮೋಸ್ಟ್ಲಿ ಆ್ಯಕ್ಟರ್ ಆಗುವ ಅಥವಾ ಸಿನಿಮಾಗೆ ಬರುವ ಬೀಜ ಆವಾಗಲೇ ಮೊಳಕೆ ಒಡೆದಿರ್ಲಿಕ್ಕೂ ಸಾಕು, ಗೊತ್ತಿಲ್ಲ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ಹುಟ್ಟಿದ ಗಾಂಧಿನಗರ. ಸಿನಿಮಾ ಅಡ್ಡ ಗಾಂಧಿನಗರದಲ್ಲಿ ಹೇರಾಮ್ ಸ್ಟ್ಯಾಚ್ಯೂ ಇದೆಯಲ್ಲ ಗಾಂಧೀಜಿದು, ಆ ಕಡೆ ಕಾರ್ನರಲ್ಲಿ. ಅದರಿಂದ ಒಂದು 2 ಬಿಲ್ಡಿಂಗ್ ಹಿಂದೆಗಡೆ ಒಂದು ನರ್ಸಿಂಗ್ ಹೋಮಲ್ಲಿ ನಾನು ಹುಟ್ಟಿದ್ದು. ಈಗ ಅದು ಮುದ್ದೆ ಮೆಸ್ ಏನೋ ಆಗಿದೆ, ಏನೋ ಚೇಂಜಸ್ ಆಗಿದೆ. ಅಣ್ಣ ಹುಟ್ಟಿದ್ದು ಅಭಿನಯ ಥಿಯೇಟ್ರ್ ಎದುರುಗಡೆ. ಗೊತ್ತಿಲ್ಲ, ಇದೆಲ್ಲ ನಾನು ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಕನೆಕ್ಟಿಂಗ್ ದ ಡಾಟ್ಸ್ ಪ್ರಾಬಬ್ಲಿ ನನ್ನ ನಿಯತಿಯಲ್ಲಿ ಇದು ಬರೆದಿತ್ತು ಅನ್ಸುತ್ತೆ. ಇದನ್ನು ಬಿಟ್ಟು ಬೇರೆ ಏನೇನೋ ಆಗೋಕ್ಕೆ ಹೊರಟು ವಾಪಸ್ ಎಲ್ಲ ನನಗೆ ಫ್ಯಾಕ್ಟ್ರಿ ಲಾಸ್ ಆಗಿದ್ದು ಅದು ಒಂದು ನನ್ನ ಡೆಸ್ಟಿನಿಯ ಒಂದು ಭಾಗ ಅಂತ ಅನಿಸುತ್ತೆ. ಇಲ್ಲದೆ ಹೋಗಿದ್ರೆ ನಾನು ಅಪ್ಪನ ಜೊತೆ ಬಿಸ್ನೆಸ್ಸಲ್ಲಿ ಇವತ್ತಿನ ದಿನ ಚೆನ್ನಾಗಿ ದುಡ್ಕೊಂಡು ಅದು ಬೇರೆಯೇ ಝೋನಲ್ಲಿ ಇರ್ತಿದ್ದೆ. ಅದಕ್ಕೆ ತಕ್ಕ ಹಾಗೆ ನನ್ನ ಕಸಿನ್, ನನ್ನ ಅಣ್ಣ ಆಗಬೇಕು ವಿಶು ಅಂತ, ಆತ ನನಗೆ ಓದೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ರು. ಅಂದರೆ ಏನು ಓದಬೇಕು, ನಿನ್ನ ಥಾಟ್ ಪ್ರೊಸೆಸ್ ಚೆನ್ನಾಗಿರಬೇಕು ಅಂದರೆ ಏನು ಓದಬೇಕು, ಕ್ಲಾಸಿಕ್ಸ್ ಏನು, ಯಾಕೆ ಅದೇ ಓದಬೇಕು, ಓದಿನ ಮಹತ್ವ, ಕನ್ನಡ ಸಾಹಿತ್ಯಗಳು ಪರಿಚಯ ಮಾಡಿಕೊಡ್ತಿದ್ರು. ನನ್ನ ಸ್ಟೂಡೆಂಟ್ ಲೈಫಲ್ಲಿ ನಾನು 8th 9th ಓದುವಾಗಲೇ ಚೆಸ್ ಆಡೋದು, ಅದು ಬ್ರೈನ್ ಹೆಂಗೆ ಚೆನ್ನಾಗಿಡುತ್ತೆ, ಆ ಥರ ಎಲ್ಲ ತುಂಬ ನೆನೆಸ್ಕೋತೀನಿ ಅವ್ರನ್ನ. ಸೊ ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರಬಹುದು. ನಂತರ ನಾನು ಇಲ್ಲಿಗೆ ಬಂದಾಗ
ನಾನು ಸಸ್ಟೈನ್ ಆಗೋಕ್ಕಿರ್ಬೋದು ಅಥವಾ ನನ್ನದೇ ಒಂದು ಸಪ್ರೇಟ್ ಸಿಗ್ನೇಚರ್ ಅನ್ನೋಕ್ಕೆ ನಂದೊಂದು ಶೈಲಿ ಅಂತ ಅನ್ನೋಕ್ಕೆ ಇದೆಲ್ಲ ಕಾರಣ ಇರ್ಬೋದು. ಸೊ ವಿಪರೀತ ಆಟ ಆಡ್ತಾ ಇದ್ದೆ, ಒಂದು ಕಡೆ ಇರ್ತಿರ್ಲಿಲ್ಲ. ನಾನು ತುಂಬ ಚಿಕ್ಕವನಿದ್ದಾಗ ಈಗಲೂ ನೆನಪಿದೆ, ಹೇಳೋರಂತೆ ಯಾರಿಗಾರ 100 ರೂಪಾಯಿ ಕೊಡ್ತೀನಿ, ಇವನೊಂದು 10 ನಿಮಿಷ ಸುಮ್ಮನೆ ಕೂರಿಸ್ರಿ ನೋಡೋಣ ಅಂತ. ಇರ್ತಿರ್ಲಿಲ್ಲ. ನನಗೆ ಒಂದು ಚೂರು ಪಾರು ಆರೋಗ್ಯ ಅಂತಿದ್ರೆ ಎಲ್ಲ ನಿನಗೆ ಇರ್ಲಿಕ್ಕಂದ. ಜಯನಗರಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ಇನ್ನೊಬ್ರು ಆಂಟಿ ಇದ್ರು, ಅವ್ರ ಮನೆಗೆ, ಅಪ್ಪನ ಕಸಿನ್ ಅವರು. ಅವ್ರ ಮನೆಗೆ ಹೋದರೆ ಬೆಳಗ್ಗೆ ತಿಂಡಿ ತಿಂದು ಆಟ ಆಡೋಕ್ಕೆ ಹೋದರೆ ಮತ್ತೆ ಆಚೆ ಬಂದು ಬಡ್ಕೋಬೇಕು ಎಲ್ಲರೂ, ಬರ್ರಿ ವಾಪಸ್ಸು ಅಂತ. ಅವಾಗ ವಾಪಸ್ ಹೋಗಿ ಮತ್ತೊಂದು ಸ್ವಲ್ಪ 1 ಅವರ್ ಕಂಪಲ್ಸರಿ ನಿದ್ದೆ ಮಾಡೋಕ್ಕೆ ಹೊಡೆದು ಮಲಗಿಸೋರು. ಮತ್ತೆ ಎದ್ದ ತಕ್ಷಣ ಆಟ ಆಡೋಕ್ಕೆ ಹೋದರೆ ಕತ್ಲಾದ ಮೇಲೇ. ಈ ಥರ ನನ್ನ ಮನೆಯಲ್ಲಿ ಇದ್ದಿದ್ದೇ ಕಡಿಮೆ, ತುಂಬ ಕಡಿಮೆ ಚಿಕ್ಕವನಿದ್ದಾಗಿಂದಲೂ. ಹೈಸ್ಕೂಲಿಗೆ ಬರೋದಕ್ಕೆ ರೆಸಿಡೆನ್ಷಿಯಲ್ಗೆ ಹಾಕಿದ್ರು. ಬಿಕಾಸ್ ಚೆನ್ನನಹಳ್ಳಿ ಅಂತ ಒಂದು ಸ್ಕೂಲ್ ಇದೆ, ಜನಸೇವಾ ವಿದ್ಯಾಕೇಂದ್ರ ಅಂತ ಮಾಗಡಿ ರೋಡಲ್ಲಿ, ಅದು ರೆಸಿಡೆನ್ಷಿಯಲ್ ಸ್ಕೂಲ್. ಅದು ಅಲ್ಲಿ ಓದಿದ್ದು ನಾನು, ಹೈಸ್ಕೂಲ್ ಅಲ್ಲಿ ಮಾಡಿದ್ದು. ಚಿಕ್ಕವನಿದ್ದಾಗಿಂದ ನನ್ನ ಮಾಸ್ಟರ್ ಮುಗಿಯೋವರೆಗೂ 10 ಸರ್ತಿ ಇನ್ಸ್ಟಿಟ್ಯೂಟ್ಸ್ ಬದಲಾಯಿಸಿದ್ದೀನಿ. ಯಾಕೆ? ಉಳಿಸ್ಕೋತಿರ್ಲಿಲ್ಲ ಯಾರು ನಾನು ಉಳಿತಿರ್ಲಿಲ್ಲ ಎಲ್ಲೂ. ಅಂದರೆ ಹೈಪರ್ ಆಕ್ಟಿವ್, ಒಂದು ಕಡೆ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ 8th 1 ವರ್ಷ ಇಲ್ಲೇ ಹತ್ರ ಜ್ಞಾನಬೋಧಿನಿ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ಓದಿದ್ದು ನಾನು. ಅಲ್ಲಿ ದುಬಾಸಿ ಪಳ್ಳದ ಕೆರೆ ಇದೆ. ಸ್ಕೂಲ್ ಬಂಕ್ ಮಾಡ್ಬಿಟ್ಟು ಈಚೆಗೆ ಹೋಗ್ಬಿಡ್ತಾ ಇದ್ದೆ, ಕೆರೆ ಈಜ್ಬಿಡ್ತಾ ಇದ್ದೆ, ಹೋಗಿ ಸೀದಾ ಬಿದ್ದುಬಿಡೋದೆ. ಅವನಿದಾನೆ, ನಾನು ಇದ್ದೀನಿ, ಇಲ್ಲಾಂದರೆ ಇಂಥದ್ದು ಒಂದು 100 ಇದ್ದಾವೆ ನನ್ನ ಹತ್ರ. ಹೋಗ್ಬಿಡ್ತಾ ಇದೆ ಮೋಸ್ಟ್ಲಿ 2-3 ಸರ್ತಿ ಮುಳುಗಿ ಎದ್ದು ತಪ್ಸ್ಕೊಂಡು ಬಂದಿರೋದು, ಬಚಾವಾಗಿ ಬಂದಿರೋದು. ಸೊ ಅದು ಬಂದು ನಾನು ಫ್ರೆಂಡ್ಸ್ ಹತ್ರ ಹೆಮ್ಮೆಯಿಂದ ಹೇಳ್ಕೊಂಡು ಹೆಂಗೆ ಅಂತ ಅವರು ಸಿಸ್ಟ್ರಿಗೆ ಹೇಳಿ, ಸಿಸ್ಟರ್ನ ಒಪ್ಪನ್ ಕರೆಸಿ, ನಿಮ್ಮ ಮಗ ಏನಾರು ಸತ್ತೋರೆ ನಾವು ಜವಾಬ್ದಾರಲ್ಲ ಅಂತೇಳಿ ಆ ಥರ ಎಲ್ಲ ಆಗಿ ಮತ್ತೆ ಹೇಳ್ಕೊಂಡು ವಾಪಸ್ ನಾನು ರೆಸಿಡೆನ್ಷಿಯಲ್ಗೆ ಹಾಕೋದು. ಸೊ ಇದೆಲ್ಲ ನೋಡೋಕ್ಕಾಗದೆ? ತಡಿಯೋಕ್ಕಾಗದೆ. ಹೆಂಗೆ ತಡೀತಾರೆ ಪಾಪ, ಕಷ್ಟ ಅಲ್ವಾ. ಅಲ್ಲೂ ಏನು ತುಂಬ ಏನು ಡೀಸೆಂಟಾಗಿರಲಿಲ್ಲ. ಒಂದು ಕಾಲು ವರ್ಷ ಮೇಸ್ಟ್ರುಗಳು ನಮ್ಮ ಅಣ್ಣನ ಕರೆದ್ಬಿಟ್ಟು ಹೇಳೋರು. ಅವನು ಅಲ್ಲೇ ಓದಿದ್ದು, ಹೈಸ್ಕೂಲ್ ಕಂಪ್ಲೀಟ್ ಮಾಡಿದಲ್ಲೇ, ಸೀನಿಯರ್ ನನಗೆ. ಅವನ್ನ ಕರೆದ್ಬಿಟ್ಟು ಹೇಳೋರು, ನೀನಾದರೂ ಒಂಚೂರು ತರಲೆ ಮಾಡ್ತಿದ್ದೆ, ನಿಮ್ಮ ತಮ್ಮ ನೋಡಿ ಎಷ್ಟು ಡೀಸೆಂಟ್ ಗೊತ್ತಾ ಅನ್ನೋರು. 1 ವರ್ಷ ಅದು ಮುಗಿದು SLCಗೆ ಬರೋ ಹೊತ್ತಿಗೆ ಮತ್ತೆ ಶುರುವಾಯಿತು. ಯಾವ ಲೆವೆಲ್ಗೆ ಅಂದರೆ ತಡಿಯೋಕ್ಕಾಗದ್ರೆ ಮತ್ತೆ ಮನೆ ಕಳಿಸಿದ್ರು. ಒಂದು ಸರ್ತಿ ನಾನೇ ಕಾಂಪೌಂಡ್ ಹಾರಿ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ನೋಡಿ ಸಿಗಾಕೊಂಡು ಮತ್ತೆ ನಮ್ಮ ತಂದೆನ ಕರೆಸಿ, ಇನ್ನೊಂದು ಸರ್ತಿ ಅಲ್ಲೊಂದು ಕೊಳ ಇತ್ತು, ಅಲ್ಲಿ ಈಜೋಕ್ಕೆ ಹೋಗಿ ಅಲ್ಲಿ ಸಿಗಾಕೊಂಡು, ಇನ್ನು ವಾರ್ಡನ್ಗೆ ಒಂದ್ಸಲಿ ಕಾಟ ಕೊಡೋಕೆ ಹೋಗಿ ಅಲ್ಲಿ ಸಿಗಾಕೊಂಡು, ಈ ಥರ ಒಂದು ರಾಶಿ. ಒಂದು ಕಡೆ ಇರ್ತಿರ್ಲಿಲ್ಲ. ಸುಮ್ಮನೆ ಹಾಗೆ ಎಲ್ಲರ ಥರ ನಾರ್ಮಲ್ ಹುಡುಗರು ಸ್ಟೂಡೆಂಟ್ಸ್ ಏನಿದ್ದಾರೆ ಅದು ಗೊತ್ತಿಲ್ಲ, ಅದು ಇರಲೇ ಇಲ್ಲ ಯಾವತ್ತು. ಹೈಪರ್, ಎಲ್ಲರಲ್ಲೂ ಹೈಪರ್, ಜಗಳ ಹೈಪರ್. ಯಾರು ಜಗಳ ಮಾಡಿ ಬಚಾವ್ ಹೋಗ್ಬಿಟ್ರೆ ಅಥವಾ ನಾನೇನು ಮಾಡೋಕ್ಕಾಗ್ದಿರೋ ಸುಮ್ಮನೆ ಆಗ್ಬಿಟ್ರೆ ಕಾಯ್ಕೊಂಡಿದ್ದು ಫುಟ್ಬಾಲ್ ಮ್ಯಾಚಲ್ಲಿ ತಿರ್ಸ್ಕೊಂಡ್ಬಿಡ್ತಾ ಇದ್ವಿ. ಅಲ್ಲಿ ಶುರು ಆಗ್ಬಿಡೋದು? ಅಲ್ಲ, ಅದು ಬಾಲ್ ಒದಿಯೋಕೆ ಹೋದಂಗೆ ಅಷ್ಟೇ, ಅದು ಆಟದಲ್ಲೇ ಆಗ್ಬಿಡೋದು, ಅದು ಸಪ್ರೇಟ್ ಏನಿಲ್ಲ. ಸಪ್ರೇಟ್ ಎಪಿಸೋಡ್ ಅಲ್ಲ, ಅದೇ ಎಪಿಸೋಡಲ್ಲೇ ಈ ಥರ. ಅದು ಗೊತ್ತಿಲ್ಲ, ತುಂಬ ಹೈಪರ್ ಅಂದರೆ ಹೈಪರು, ಹೆವಿ ಎನರ್ಜಿ. ಒಂದು ಕಡೆ ನಿಲ್ತಿರಲಿಲ್ಲ. ಓದು ಅಷ್ಟೇ, ನನಗೆ ಪಾಸ್ ಆಗಬೇಕು ಅಂದರೆ ನಾನು ಪಾಸು, ನನಗೆ ರ್ಯಾಂಕ್ ಬರಬೇಕು ಅಂತ ಅನ್ಸ್ಬೇಕಷ್ಟೇ. ಅನ್ಸಿದ್ರೆ 5ರಲ್ಲಿ 1 ಫಿಕ್ಸು, 100%, 5ರಲ್ಲಿ 1. ಇಲ್ಲ ಅನ್ಸ್ಲಿಲ್ವಾ, ಬರೀ ಜಸ್ಟ್ ಸುಮ್ಮನೆ ಹಿಂಗೆ ಪಾಸು. ಅದು ಗೊತ್ತಿಲ್ಲ, ಗ್ರಾಸ್ಪಿಂಗ್ ಪವರ್ ದೇವ್ರದೇ ಚೆನ್ನಾಗಿತ್ತು. ಆ್ಯಂಡ್ ಚಿಕ್ಕವನಿದ್ದಾಗಿನ ನಾನು ಬರಿತಾ ಇರಲಿಲ್ಲ. ನಾನು ಯಾವುದೇ ನೋಟ್ಸು ಬರ್ದಿಲ್ಲ ಇದುವರೆಗೂ, ಯಾವುದೇ ಕ್ಲಾಸಲ್ಲಿ ಯಾವುದೇ ನೋಟ್ಸು ಪೂರ್ತಿ ಬರ್ದಿಲ್ಲ. ಸಾಕ್ಷಿಗೆ ಅಂತ ಒಂದಷ್ಟು ದಿನ ಇಟ್ಟಿದ್ದೀನಿ, ನಾನು ಮಿಡಲ್ ಸ್ಕೂಲ್ದೆಲ್ಲ ಇಟ್ಟಿದ್ದೀನಿ. 2 ಅಧ್ಯಾಯ 3 ಅಧ್ಯಾಯ ಅಷ್ಟೇ ಆಗೋಯ್ತು, ಆಮೇಲೆ ಖಾಲಿನೇ. ಅವಾಗೆಲ್ಲ ಬುಕ್ಸ್ ತೊಗೊಂಡೋಗಿ ಸೈನ್ ಮಾಡಿಸ್ಬೇಕಿತ್ತಲ್ಲ ಕ್ಲಾಸ್ ಟೀಚರ್ ಹತ್ರ. ನೋಟ್ಸ್ ಆಗಲಿ, ಹೋಮ್ವರ್ಕ್ ಆಗಲಿ, ಕಾಪಿ ರೈಟಿಂಗ್ ಆಗಲಿ, ಯಾವುದೇ ಆಗಲಿ ನಾನು ಹಿಂಗೆ ಓಪನ್ ಮಾಡ್ಕೊಂಡು ಕೂತಿರ್ತಿದ್ದೆ. ನನ್ನ ಅಕ್ಕಪಕ್ಕ ಇರೋರಿಗೆ ಫಸ್ಟೇ ಹೇಳಿರ್ತಿದ್ದೆ. ಈಗ ಇವನು ಹೋಗಿ ಕೊಡ್ತಿದ್ದ ಅನ್ನೋ ಹೊತ್ತಿಗೆ ನಾನು ಇವನ್ನ ಈ ಕಡೆ ಕೊಡಿಸ್ಬಿಡೋದು, ಇವನು ಹೋಗಿ ಕೊಡ್ಬೇಕಷ್ಟೇ. ನಾನು ಹೋಗ್ತಾನೆ ಇರಲಿಲ್ಲ, ಇಲ್ಲ ಡೆಸ್ಕ್ ಕೆಳಗೆ ಕೂತ್ಬಿಡ್ತಿದ್ದೆ ಇವ್ನದಾಗೋವರೆಗೂ. ನನ್ನ ಪಕ್ಕದವನು ಹೋಗಿ ಬಂದಮೇಲೆ ನಾನು ಎದ್ದು ವಾಪಸ್ ಕೂತ್ಬಿಡೋದು, ಏನೂ ಆಗೇ ಇಲ್ಲ ಅನ್ನೋ ಥರ. ಅವ್ರ ಮುಖಕ್ಕೆ ಇವ್ನ ಮುಖ ನೆನಪಿರೋದಲ್ಲ, ನೆಕ್ಸ್ಟ್ ಅವ್ನು ಹೋಗ್ತಿದ್ದ. ಯಾರು ಹಾಕ್ಕೊಡೋದೆಲ್ಲ ಸೀನಿಲ್ಲ, ಹಾಕ್ಕೊಟ್ರೆ ಅದು ಬೇರೆ. ಆಮೇಲೆ ಫುಟ್ಬಾಲೇ ಬೇರೆ, ಅದು ನಾವು ಅವನ ಒಂದು ಟಾರ್ಗೆಟು. ಹೌದಾ, ಹಾಕ್ಕೊಟ್ಟ ಸರಿ, ಹಾಕ್ಕೊಟ್ರೆ ಹೋಗಿ ಹೊಡ್ತಾ ತಿಂತಿದ್ದೆ, ಬೇಜಾರಿಲ್ಲ. ತಪ್ಪು ಮಾಡಿದ್ದೀನಿ, ಹೊಡಿತಾರೆ, ಓಕೆ ಫೈನ್, ಹೊಡ್ತಾ ತಿಂತಿದ್ದೆ. ಆದರೆ ಆಮೇಲೆ ಆ ಹೊಡ್ತಾ ಅವನು ಟ್ರಾನ್ಸ್ಫರ್ ಆಗಬೇಕು. ಅದು ಐ ವುಡ್ ಮೇಕ್ ಇಟ್ ಎ ಪಾಯಿಂಟ್. ನಾನು ಹೊಡಿತಿದ್ನೋ, ನನ್ನ ಫ್ರೆಂಡ್ಸ್ ಹೊಡಿತಿದ್ರು. 6th 7th ಒಂದು ಸ್ಕೂಲು, ಓಕೆ. 8th ಜ್ಞಾನಬೋಧಿನಿ, 6th 7th ಶಾರದಾ ಅಂತ ಬ್ಯಾಟ್ರನ್ಪುರದಲ್ಲಿ. ಅಲ್ಲೇನಾಗ್ತಿತ್ತು, ನಂದು ಇಂಗ್ಲೀಷು ಮ್ಯಾಥ್ಸು ಚೆನ್ನಾಗಿತ್ತು. ಸೊ ನನ್ನ ಜೊತೆ ಓದ್ತಾ ಇದ್ದ ಹುಡುಗರಿಗೆ ಆಲ್ರೆಡಿ ಗಡ್ಡ ಮೀಸೆ ಬಂದಿತ್ತು ಒಂದು 5-6 ಜನಕ್ಕೆ. ಅಲ್ಲೇ ತೂಕ ಹಾಕಿ ತೂಕೊಡೋದು ಪಾಪ, ಮ್ಯಾಥ್ಸು ಇಂಗ್ಲೀಷ್ ಬರ್ದಿರ. ನಾನು ಅವ್ರಿಗೆ ಮ್ಯಾಥ್ಸು ಸೈನ್ಸು ಹೇಳ್ಕೊಡ್ತಾ ಇದ್ದೆ ದಿನ ಸ್ಕೂಲ್ ಮುಗಿದ್ಮೇಲೆ. ಅರ್ಧ ಅವರ್ 1 ಅವರ್ ಅವ್ರನ್ನ ಕೂರಿಸ್ಕೊಂಡು ಸ್ಕೇಲ್ ಇಟ್ಕೊಂಡು ಹೊಡೆದು. ನಿಮ್ಮ ಸೀನಿಯರ್ಸಿಗೆ? ಸೀನಿಯರ್ಸ್ ಅಲ್ಲ ಲೆಕ್ಕ, ನನ್ನ ಕ್ಲಾಸ್ಮೇಟ್ಸ್ ಏಜಲ್ಲಿ ದೊಡ್ಡವರು. ಸರ್ 6 ಅಡಿ ಇದ್ದರು, ಮೀಸೆ ಬಂದ್ಬಿಟ್ಟು ಶೇವಿಂಗ್ ಮಾಡ್ತಾ ಇದ್ರು. ಸರಿ, ಅವರೆಲ್ಲ ನಾನು ಹೇಳ್ದಂಗೆ ಕೇಳೋರು. ಏನೋ ಸಾಕು, ಹೇಳುಗುರು ಅನ್ನೋರು. ನಾನು ಮೇಸ್ಟ್ರು ಲೆಕ್ಕ ಅವಾಗ. ಸೊ ಹಾಗಾಗಿ ಸ್ಕೂಲಲ್ಲಿ ಯಾರೂ ಎದುರಾಕೊಳ್ಳಂಗಿಲ್ಲ ನನ್ನ. ಸ್ಕೂಲ್ದು PT ಮೇಸ್ಟ್ರು ಕೀ ನನ್ನ ಕೈ ಕೊಟ್ಬಿಡೋರು, ಸ್ಪೋರ್ಟ್ಸ್ ರೂಮ್ ಕೀನ ಹತ್ರ ಇತ್ತು. ಅಸೆಂಬ್ಲಿಲಿ ಕಾಷನ್ ಕೊಡಬೇಕಲ್ಲ, ಅಟೆನ್ಷನ್ ಸ್ಟ್ಯಾಂಡರ್ಡ್, ಅದಷ್ಟು ನಾನೇ ಮಾಡ್ತಾ ಇದ್ದೆ. ಡ್ರಿಲ್ಲಲ್ಲಿ ಮುಂದೆ ನನ್ನೇ ನಿಲ್ಲಿಸೋರು, ಬೇರೆಯವ್ರಿಗೆ ಅವಕಾಶ ಕೊಡ್ತಿರಲಿಲ್ಲ ಅಷ್ಟೇ. ನಾನು ಆದಮೇಲೆ ಏನಿದ್ರು ಅಂತ. ಸೊ ಹಾಗೆ ಒಂಥರ ಬೆಳೆದಿದ್ದು ನಾನು. ತುಂಬ ನಂಗೊಂಥರ ಮಜಾ, ಚೆನ್ನಾಗಿತ್ತದು.
ಅಗ್ರೆಷನ್ ಅದು ಸಖತ್ ಅಗ್ರೆಸಿವ್ ಆಗಿದೆ. ಅವರು ಶ್ರೀಮಂತರೇ ಇರ್ಬೋದು, ಹಾಗಂತ ನಾವು ನಮ್ಮ ಸ್ವಾಭಿಮಾನ ಬಿಡಕ್ಕಾಗತ್ತಾ? ಒಂದು ಕೆಲಸ ಮಾಡೋಣ, ಹಳ್ಳಿಯಂದ್ರಿಗೆ 2 ಒಡವೆ ಸೇರಿಸಿ ಕೊಡೋಣ. UKG LKG ಇಂದ 3rd ವರೆಗೂ ಒಂದು ಸ್ಕೂಲು, 4th ಒಂದು ಸ್ಕೂಲು, 5th ಒಂದು, 6th 7th ಒಂದು, 8th ಒಂದು, 9th 10th ರೆಸಿಡೆನ್ಷಿಯಲ್, PU ಒಂದು, ಡಿಗ್ರಿ ಒಂದು, ಡಿಪ್ಲೊಮಾ ಒಂದು, ಮಾಸ್ಟರ್ ಡಿಗ್ರಿ 2 ಕಡೆ, ಹೀಗೆ. ಸಿಕ್ಕಾಪಟ್ಟೆ ಲೋಕಾನುಭವ ನಿಮ್ಮದು. ನನ್ನ ಗೆಳೆಯರ ಪಟ್ಟಿನೂ ಅಷ್ಟೇ ಉದ್ದ ಇದೆ. ಆ್ಯಂಡ್ ಅನುಭವಗಳು ನಂಗೆ ಈಗಲೂ ನನ್ನ ಫ್ರೆಂಡ್ಸ್ ರೇಗಿಸ್ತಾರೆ, ಮಗ ನೀನೊಂದು 300 ವರ್ಷ ಬದುಕಿರ್ಬೋದಾ ನೀನು ಅಂತಾರೆ. ಕಾಲೆಳೆಯೋಕ್ಕೆ ಅಂದರೆ ಅಮ್ಮ ಮ್ಯಾನ್ ಆಫ್ ಸ್ಟೋರೀಸ್. ನೀವೇನಾದ್ರು ಕೇಳಿ, ಅದಕ್ಕೊಂದು ಕಥೆ ಇದೆ ನನ್ನ ಹತ್ರ, ಅದಕ್ಕೊಂದು ಅನುಭವ ಇದೆ. ಏನಾದರೂ ಕೇಳಿ ಸುಮ್ಮನೆ, ಅದಕ್ಕೆ ಗೊತ್ತಿರೋದೇನೋ ಒಂದು ಎಲ್ಲೋ ಒಂದು ಕನೆಕ್ಟ್ ಆಗ್ತೀನಿ ನಾನು. ಸುಮಾರು ಅದರ ಇನ್ಸಿಡೆಂಟ್ ಇದ್ದೇ ಇದೆ. ಏನೋ ಒಂದು ಯಾರೋ ಒಬ್ರು ಇದ್ದೇ ಇರ್ತಾರೆ, ಅವ್ರ ಮೂಲಕ ಇನ್ನೊಬ್ರು ಯಾರೋ ಇರ್ತಾರೆ. ದೇವ್ರದೇ ಅನುಭವಗಳ ಮಟ್ಟಿಗೆ ನಾನು ತುಂಬ ಸಾಹುಕಾರ, ತುಂಬ ಶ್ರೀಮಂತ. ನಾನು ಒಂದು ಹಂತ ಆದ್ಮೇಲೆ ಟೀನೇಜಲ್ಲಿ ನಾನು ರವಿ ಬೆಳಗೆರೆಯವ್ರನ್ನ ಓದ್ತಾ ಇದ್ದೆ. ದೋ ಇಟ್ಸ್ ನಾಟ್ ಕ್ಲಾಸಿಕ್, ಬಟ್ ನಂಗೆ ಇಷ್ಟ ಆಗ್ತಿತ್ತು. ಅವ್ರ ಬರವಣಿಗೆ ಧಾಟಿ ಈ ರೀತಿ ಇಷ್ಟ ಆಗ್ತಿತ್ತು. ಅವ್ರದ್ದು ಒಂದು ಕಾಲಮ್, ಕಾಸ್ಬಾತ್ ಅಂತ ಕಾಲಮ್ ಬರ್ತಿತ್ತಲ್ಲ, ಅದು ಓದುವಾಗ ನನಗೆ ಅನಿಸ್ತಿತ್ತು, ಅರೆ ನಾನು ಇವ್ರ ಥರನೇ ಅಲ್ವಾ, ನಾನು ಬರೀಲಿಲ್ಲ ಛೇ ಅಂತ ಅನ್ಸೋದು. ಅವ್ರ ಅನುಭವಗಳು, ಎಷ್ಟೋ ಅನುಭವಗಳು ನನಗೆ ಮ್ಯಾಚ್ ಆಗೋದು. ಅವ್ರ ಸ್ಕೂಲಿಂಗ್ ಇರ್ಬೋದು, ಸ್ಕೂಲ್ ಮುಗಿದ್ಮೇಲೆ ಅವ್ರು ಅಲೀತಾ ಇದ್ದಿದ್ದು, ಅವ್ರ ಫ್ರೆಂಡ್ಸು ಏನು ಹೇಳ್ತಾರೆ, ಡೌನ್ ಟ್ರಾಡನ್ ಪೀಪಲ್ ಜೊತೆ ಅವರು ಇರ್ತಾ ಇದ್ದಿದ್ದು, ಅವಕಾಶ ವಂಚಿತರ ಜೊತೆ ಅವ್ರು ಜಾಸ್ತಿ ಇರ್ತಾ ಇದ್ದಿದ್ದು. ಅದಕ್ಕೆ ನಮ್ಮದೇ ಆದ ಕೀಳರಿಮೆ ಕಾರಣ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಸೊ ನಾನು ಅಂಥವ್ರಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಿದ್ದು. ಅಲ್ಲಿ 6th 7th ಓದುವಾಗಲೂ ಅಷ್ಟೇ, ಶಾರದಾ ಸ್ಕೂಲು ಪಕ್ಕನೇ ಸ್ಲಮ್ ಇತ್ತು, ದೊಡ್ಡ ಸ್ಲಮ್ಮು. ಇವಾಗ ಅದೆಲ್ಲ ಜನತಾ ಕಾಲೋನಿ ಆಗಿ ಎಷ್ಟೋ ವರ್ಷ ಆಗೋಯ್ತು. ಕವಿಕಾ ಗ್ರೌಂಡ್ ಅಂತ ಹೇಳ್ತು, ಅದ್ರ ಹಿಂದೆ ದೊಡ್ಡ ಸ್ಲಮ್ ಇತ್ತು. ಮೈಸೂರು ರೋಡ್ ಕವಿಕಾ, ಅದ್ರ ಹಿಂದೆ ಕಡೆ, ಆ ಕಡೆ ಕವಿಕಾ ಅಲ್ಲ, ಈ ಕಡೆ ಕವಿಕಾ ಗ್ರೌಂಡ್ ಇದೆ, ಪೊಲೀಸ್ ಸ್ಟೇಷನ್ ಎದುರುಗಡೆ, ಬ್ಯಾಟ್ರಾಂಪಲ್ ಪೊಲೀಸ್ ಸ್ಟೇಷನ್ ಎದುರುಗಡೆ. ಅದು ಹಿಂಬದಿ ಎಲ್ಲ ದೊಡ್ಡ ಸ್ಲಮ್ ಅವಾಗ. ಅದೇ ಈಗ ರೋಡನ್ನು ಬಿಟ್ಟಿದ್ದಾರೆ. ಈಗ ಇದೆಲ್ಲ ನಾನು 6th 7th ಓದುವಾಗ ಸ್ಲಮ್ ಅದು, ಲಿಟ್ರಲ್ ಜೋಪಡ್ಪಟ್ಟಿ. ಅಂದರೆ ಯಾವಾಗೋ ಒಮ್ಮೆ ಬೆಂಕಿ ಬಿದ್ದುಬಿಡೋದು ಆ ಥರದ್ದೆಲ್ಲ, ಅಂದರೆ ತೆಂಗಿನ ಸೋಗೆಗಳಿರುವಂಥ ಜೋಪಡ್ಪಟ್ಟಿನೇ ಅದು. ಅಲ್ಲಿನ ಹುಡುಗರ ಜೊತೆ ಅಲಿತಾ ಇದ್ದೆ. ಅದಕ್ಕೆ ಹೆದರಿ ಅಪ್ಪ ಅಮ್ಮ ಇದು ಯಾವುದೋ ದಾರಿ ತಪ್ಪೋಗುತ್ತೆ ಕೇಸ್ ಇದು ಅಂತ ಎಳ್ಕೊಂಡೋಗಿ ಕಾನ್ವೆಂಟ್ಗೆ ಹಾಕಿದ್ರು. ಕಾನ್ವೆಂಟಲ್ಲಿ ಹೆದರ್ಕೊಂಡು ಅವರು ಕೈ ಮುಗಿದು ಕಳಿಸ್ಕೊಟ್ರು. ಆಮೇಲೆ ರೆಸಿಡೆನ್ಷಿಯಲ್. ನನಗೆ ತುಂಬ ಫನ್ನಿ ಅನಿಸುತ್ತೆ ಪರಮ್ ಇವೆಲ್ಲ, ಈಗ ನೆನೆಸ್ಕೊಂಡ್ರೆ ತುಂಬ ಮಜಾ ಅನಿಸುತ್ತೆ. ಲಿಟ್ರಲಾಗಿ ಅವಾಗ ಅದನ್ನು ನಾನು ಬದುಕ್ತಾ ಇದ್ದೆ. ಅಲ್ಲಿ ಕಾನ್ವೆಂಟ್ ಅಲ್ವಾ, ಬೈಬಲ್ಗೆ ಅಂತ ಒಂದು ಕ್ಲಾಸ್, ಅಂದರೆ ಬೈಬಲ್ ಓದ್ದವ್ರಿಗೆ ಒಂದು ಸಣ್ಣ ಡಿಸ್ಕೌಂಟ್ ಥರ, ಅಂದರೆ ಟೈಮ್ ಬಿಡ್ತೀವಿ, 1 hour ಬಿಡ್ತೀವಿ ಲೀಜರ್ ಆ ಥರ. ಆ ಟೈಮಲ್ಲಿ ಬೈಬಲ್ ಓದಿ ಎಕ್ಸಾಮ್ ಬರೀಬೇಕು, ಆ ಥರದ್ದೇನೋ ಇತ್ತು ನಂಗೆ ನೆನಪಿರಂಗೆ. ಸ್ವಲ್ಪ ಹಿಂಗೆ ಚಿಕ್ಕದೊಂದು ಬೈಬಲ್ ಕೊಟ್ಟು ಕಳಿಸಿದ್ರು ನನಗೆ. ನಾನು ಅದನ್ನು ಯಾವತ್ತು ತೆಗೆದು ನೋಡಲಿಲ್ಲ. ಅದ್ರಲ್ಲಿ ಯಾವುದೋ ಒಂದು 2 ಸೆಂಟೆನ್ಸ್ 3 ಸೆಂಟೆನ್ಸ್ ನೆನಪಿದೆ ಅಷ್ಟೇ ನನಗೆ. ಐ ನೆವರ್ ವಾಸ್ ಎ ರಿಲಿಜಿಯಸ್ ಗೈ. ಈಗ ಗಡ್ಡ ಎಲ್ಲ ಬೆಳಗಾದ್ಮೇಲೆ ಒಂದು ಸ್ವಲ್ಪ ಸ್ಪಿರಿಚುಯಾಲಿಟಿದು ಒಂದು ಸೆಳವು ಇದೆ ಹೊರತು. ಅಲ್ಲ, ಬೀಯಿಂಗ್ ರಿಲಿಜಿಯಸ್, ಬೀಯಿಂಗ್ ಸ್ಪಿರಿಚುವಲ್ ಎರಡೂ ಬೇರೆ ಬಿಡಿ, ಪೂರ್ತಿ ಬೇರೆ. ಅದಕ್ಕೆ ನಾನು ನೆವರ್ ವಾಸ್ ಎ ರಿಲಿಜಿಯಸ್ ಗೈ. ಸೊ ಧಾರ್ಮಿಕ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ. ಅದು ನಾನು ಕಟ್ಟಿದೆ ಎಕ್ಸಾಮ್ನ. ಏನಕ್ಕೆ ಅಂದರೆ 1 hour ಬಿಡ್ತಾರೆ, ಆ 1 hour ನಾನು ಈಜು ಹೊಡಿಬೋದು. ಉಳಿದವರೆಲ್ಲ ಬೈಬಲ್ ತೆಗೆದು ಬಯಾಟ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ನಾನು ಹಿಂದೆಗಡೆಯಿಂದ ಓಡ್ತಾ ಇದ್ದೆ. ಓಡೋಗಿ ಈಜು ಹೊಡ್ಕೊಂಡು ಬಂದ್ಬಿಡ್ತಾ ಇದ್ದೆ ಮುಗಿಯೋ ಹೊತ್ತಿಗೆ. ಕಟ್ಟಿನಿ ಅಲ್ಲ ಎಕ್ಸಾಮ್, ಹೋಗಿ ಕೂತ್ಕೊಂಡೆ, ಪೇಪರ್ ಕೊಟ್ಟರು, ಏನು ನೆನಪಿಲ್ಲ ನನಗೆ, ಏನೂ ಗೊತ್ತಿಲ್ಲ. 1-2 ಸೆಂಟೆನ್ಸ್ ಅದೇನು ಒಡಂಬಡಿಕೆಯಲ್ಲಿ ಬಿಗಿನಿಂಗ್ ಇತ್ತು, ಅದು ಈಗಲೂ ನೆನಪಿಲ್ಲ. ಆ 2-3 ಲೈನ್ ಬರೆದೆ. ಆಮೇಲೆ ಏನು ಬರೆಯೋದು ಗೊತ್ತಾಗಲಿಲ್ಲ. ರಾಜ್ಕುಮಾರ್ ಪಿಕ್ಚರ್ದೊಂದು ಕಥೆ ಬರೆದೆ. ನನಗೆ ನೆನಪಿರಂಗೆ 2 ಕನಸದೊಂದು ಒಂದಷ್ಟು ಜಿಸ್ಟ್ ಬರೆದೆ. ಎಷ್ಟು ನೆನಪಿದೆಯೋ ಅಷ್ಟು ಬರೆದು ಕೈ ಕೊಟ್ಟು ಬಂದೆ ಅಷ್ಟೇ. ಆದಮೇಲೆ ಅದು ಏನಾಯಿತು ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಓದಿರ್ತಾರೆ, ಸಿಟ್ಟು ಬಂದಿರುತ್ತೆ ಅವ್ರಿಗೆ. ಇದೆಲ್ಲ ಸೇರಿಸಿ ನನ್ನ ಅವ್ರು ಅಲ್ಲಿಂದ ಸಾಗಾಕಿರ್ಲಿಕ್ಕೂ ಸಾಕು. ಈ ಥರ ಇನ್ನೂ ಚಿಕ್ಕವನಿದ್ದಾಗ, ಅಂದರೆ 2nd 3rd ಸ್ಟ್ಯಾಂಡರ್ಡಲ್ಲೆಲ್ಲ ಎಕ್ಸಾಮ್ ಬರೀತಾ ಇರಲಿಲ್ಲ. ರಂಗೋಲಿ ಬರಿತಾ ಇದ್ದೆ, ಕಾರ್ಟೂನ್ ಬರಿತಾ ಇದ್ದೆ. ಅವಾಗ ಡಿಂಗಾ ಅಂತೆಲ್ಲ ಕಾರ್ಟೂನ್, ಮಂಗಳ ಮ್ಯಾಗಝೀನಲ್ಲಿ ಅದೆಲ್ಲ ಬರಿತಾ ಇದ್ದೆ. HM ತಂದೆಗೆ ಪರಿಚಯ ಇದ್ದವ್ರು, ನಮ್ಮ ತಂದೆಗೆ. ಅವ್ರ ಮನೆಗೆ ಬಂದ್ಬಿಡೋರು ಸಾಯಂಕಾಲ ಆಯ್ತು ಅಂದರೆ ಪೇಪರ್ ಎತ್ಕೊಂಡು, ಡಿಂಗನ್ ಬರ್ದವ್ರು ಮಗ ನೋಡ್ರಿ ಸರಿ ಆಯಿತು, ಗೊತ್ತಿಲ್ವಾ ಹೋಗ್ಲಿ ಇವನಿಗೆ ದಡ್ಡನ ಕೂರಿಸ್ಕೊಂಡು ಕೇಳಿದ್ರೆ ಇಡೀ ಟೆಕ್ಸ್ಟ್ ಬುಕ್ ಬಾಯಲ್ಲಿ ಇರ್ತಾ ಇತ್ತು. ಹೇಳ್ತಿದ್ದೆ ಅಷ್ಟು ಗ್ರಾಸ್ಪಿಂಗ್. ಮತ್ತೆ ಯಾಕೆ ಬರೆಯಲ್ಲ ನಾನು ಹೇಳಿದ್ ನನಗೆ ದೇವ್ರದೇ, ನಂಗೆ ಗ್ರಾಸ್ಪಿಂಗ್ ತುಂಬ ಚೆನ್ನಾಗಿದೆ, ಬರೆಯಲ್ಲ. ಏನಕ್ಕೆ ನಂಗೆ ಈಗಲೂ ಗೊತ್ತಿಲ್ಲ, ನಾನು ಯಾಕೆ ಬರೀತಿರಲಿಲ್ಲ ಅನ್ನೋದಕ್ಕೆ ನಂಗೆ ಈಗಲೂ ಉತ್ತರ ಇಲ್ಲ. ನಾನು ಈಗಲೂ ಬರೆಯಲ್ಲ. ಈಗಲೂ ನಾನು ಬರೆಯೋದು ಅಂದರೆ ಏನೋ ಒಂಥರ ಹಿಂಸೆ. ನನ್ನ ಸಿನಿಮಾಗೆ ಸ್ಕ್ರಿಪ್ಟ್ ಬರಿ ಅಂತ ಕೂತ್ರೆ ಇವತ್ತಿನ ತನಕ ನಾನು ಕಂಪ್ಲೀಟ್ ಮಾಡಿದೆ. ಯಾವುದೂ ಒಂದು ಸಿನಿಮಾದ ಬಿಟ್ಟರೆ ಬೇರೆ ಯಾವುದು ಪೂರ್ತಿ ಬರ್ಕೊಂಡಿಲ್ಲ. ಬರೀ 1 liners ಬರೆದು ಸ್ಕ್ರೀನ್ ಪ್ಲೇ ಬರೆದು ಎತ್ತಿಟ್ಬಿಡ್ತೀನಿ, ಪೂರ್ತಿ ಬರೆಯಲ್ಲ. ಗೊತ್ತಿಲ್ಲ ಅದು ಸೋಂಬೇರಿತನ ಅಥವಾ ಏನೋ ರೆಸಿಸ್ಟೆನ್ಸು. ಈಗ ನಿಮ್ಮ ಸಿನಿಮಾಗೆ ಬರೀರಿ, ನೀವು ನಾನು ಬಂದು ಕೇಳಿದ್ರೆ ನಾನು ಬರ್ಕೊಡ್ತೀನಿ. 2 ಸೀರಿಯಲ್ ಬರ್ದಿದ್ದೀನಿ, ನಂಬ್ತೀರಾ? ಯಾವ? ಒಂದು ಮತ್ತೆ ವಸಂತ ಅಂತ, ಅದು ಪಾರ್ಷಿಯಲ್ ಆಗಿ ಬರ್ದೆ, ಒಂದು 80-90 ಎಪಿಸೋಡ್ ಬರ್ದೆ. ಬೇರೆಯವ್ರದ್ದು ಬರಿತೀನಲ್ಲ, ಹಿಂಗೆ ಡೈಲಿ ಬರೀಬೇಕು. ಅದನ್ನು ಡೈಲಿ ನೀವು ಮಿನಿಮಮ್ 25 ಪೇಜ್ ಮಿನಿಮಮ್, ಒಂದು 6-8 ಸೀನ್ ಬರೀಬೇಕು, 30 ಪೇಜ್ ಅಷ್ಟು ಬರೀಬೇಕು. ಹೆಂಗೆ ಬರಿತೀನಿ?
ಗೊತ್ತಿಲ್ಲ, ಬರೀತಿದ್ದೆ. ಸೊ ನನಗೆ ಅಂತ ಬರ್ಕೊಳ್ಳೋದು ಗೊತ್ತಿಲ್ಲ. ಅದು ಇವತ್ತಿಗೂ ನಂಗೆ ಯಕ್ಷ ಪ್ರಶ್ನೆ. ಅದಕ್ಕೆ ಅಂತ ನಾನು ಸುಮಾರು ಜನ ಕೌನ್ಸಿಲಿಂಗ್ಗೆಲ್ಲ ಹೋಗಿ ಬಂದುಬಿಟ್ಟಿದ್ದೀನಿ, ಏನಾದ್ರು ತೊಂದರೆ ಇದೆಯಾ ನೋಡಿ ನಂದು ಇದರಲ್ಲಿ ಅಂತ. ಇಲ್ಲ, ಹಂಗೇನಿಲ್ಲ ಕಣೋ ಅಂತಾರೆ. ಅಂದರೆ ಬರೆಯೋ ಆಸ್ಪೆಕ್ಟ್ ಮಾತ್ರ, ಆ ಭಾಗಕ್ಕೆ ಮಾತ್ರ ಏನಾದ್ರು ತೊಂದರೆ ಇದೆಯಾ ಅಂತ ಗೊತ್ತಿಲ್ಲ. ನಾನು ಚಿಕ್ಕವನಿದ್ದಾಗಿಂದ ಹಾಗೇನೆ ಬರೆದಿಲ್ಲ. ಆದರೆ ಎಲ್ಲದಕ್ಕಿಂತ ವಿಚಿತ್ರ ಏನು ಅಂದರೆ, ನಿಮಗೆ ಇದು ತುಂಬ ಸ್ಟ್ರೇಂಜ್ ಅನಿಸ್ಬೋದು, ನಂಗೆ ಬರೆಯೋಕ್ಕೆ ಇಷ್ಟ. 4 ಲೈನ್ ಬರೀತೀನಿ, ಜನ ಇಷ್ಟಪಡ್ತಾರೆ, ಅಷ್ಟೇ ಸಾಕು, ಅಲ್ಲಿಗೆ ಖುಷ್ ಆಯಿತು. ಆ 4 ಲೈನ್ ಏನು ಪೊಯೆಟ್ರಿ ಥರ ಬರೀತೀನಿ, ಅದನ್ನು ಇಷ್ಟಪಡೋಕ್ಕೆ ಒಂದಷ್ಟು ಜನ ಇದ್ದಾರೆ, ಅವ್ರು ಇಷ್ಟಪಡ್ತಾರೆ ಅಷ್ಟೇ. ಅದಕ್ಕೇನು ನೀವು ಸಾಹಿತ್ಯಿಕ ಮೌಲ್ಯ ಅವೆಲ್ಲ ಏನಿಲ್ಲ, ಚೆನ್ನಾಗಿರುತ್ತೆ, ಒಂಥರ ರಿಲೀಸ್ ಮಾಡ್ಬೋದು ಆ ಲೈನ್ಸ್ನ ಅಷ್ಟೇ. 5 ಸಿನಿಮಾ ಬರೆದೆ, ದಿನೇಶ್ ಬಾಬು ಅವ್ರ ಜೊತೆ ಒಂದು 6 ಸಿನಿಮಾ ಕೆಲಸ ಮಾಡಿದೆ, ಬರೆದಿದ್ದೀನಿ ಸಿನಿಮಾಗಳು. ನಾನು ಹೇಳಿದ್ದು ಇನ್ನೊಬ್ಬರು ಸಿನಿಮಾ ಅಂದರೆ ಬರಿತೀನಿ, ತುಂಬ ಖುಷಿಯಾಗಿ ಇಂಟ್ರೆಸ್ಟಾಗಿ ಬರಿತೀನಿ, ಟೈಮ್ ಡೆಡಿಕೇಟ್ ಮಾಡ್ತೀನಿ. ನನ್ನ ಸಿನಿಮಾಗೆ ಬರ್ಕೋಬೇಕು ಅಂದಾಗ ಅದನ್ನು ಕೈಗೂಡಿಲ್ಲ, ಬರೆದಿದ್ದೀನಿ, ಬರೆದಿಟ್ಕೊಂಡಿದ್ದೀನಿ. ಸೊ ಈ ವರ್ಷ ಒಂದು ಮಾತುಕತೆ ನಡೀತಾ ಇದೆ, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಐ ವಾಸ್ ನಾಟ್ ರೆಡಿ ಆ್ಯಕ್ಚುಲಿ. ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ, ಬಟ್ ಒಳಗಡೆ ಒಂದು ಅಳಕಿತ್ತು, ಸೋತ್ಬಿಟ್ರೆ ಆಮೇಲೆ ಆ್ಯಕ್ಟಿಂಗು ಕರಿತಾವ್ರಲ್ವ, ಅದೆಲ್ಲ ಇರುತ್ತಲ್ಲ, ಇನ್ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ನಾನು ಸಿನಿಮಾನ ನೋಡೋ ರೀತಿ ಬೇರೆ, ನಾನು ಗ್ರಾಸ್ ಮಾಡೋ ರೀತಿಯೇ ಬೇರೆ. ಈಗೀಗ ಮಲಯಾಳಂ ಸಿನಿಮಾಗಳು ನೋಡ್ತಾ ಇದ್ದೀನಿ, ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನೇನು ವಿಜುವಲೈಸ್ ಮಾಡ್ತೀನಿ ನನ್ನ ಸೀನ್ಗಳನ್ನ, ನಾನು ಹೆಂಗೆ ಬರ್ಕೋತೀನಿ, ನಾನೇನು ಮಾತುಗಳು ಬರ್ಕೋತೀನಿ ನನ್ನ ಸಿನಿಮಾಗೆ ಅಂತ ಅವ್ರದ್ದು ತುಂಬ ಹತ್ತಿರ ಇದೆ ಅನ್ಸುತ್ತೆ ನನಗೆ. ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಹೇಳಬೇಕು ಅಷ್ಟೇ. ಅಂದರೆ ವರ್ಬಲ್ ಡಯರಿಯಾ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಸೀರಿಯಲ್ಗೆ ನಾವು ಬರಿತೀವಿ, ಅದು ಬೇರೆ ಪ್ರಶ್ನೆ, ಅದು ನಿಂತಿರೋದೇ ಮಾತಿನ ಮೇಲೆ, ಅದು ವಾಚಿಕ, ಅದು ಸಿನಿಮಾ ಹಂಗಲ್ವಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನ ಸೀರಿಯಲ್ ಮೇಕರ್ಸು ಸಿನಿಮಾ ಮಾಡೋಕ್ಕೆ ಬಂದು ಆಗದಿರೋ ವಾಪಸ್ ಹೋಗಿದ್ದಾರೆ. ನಾನು ಯಾವಾಗಲೂ ಆ ಎರಡರ ಮಧ್ಯದ ವ್ಯತ್ಯಾಸನ ಹುಡುಕ್ತಾನೆ ಇರ್ತೀನಿ, ತಿಳ್ಕೊಂಡಷ್ಟು ಇನ್ನೂ ಏನೋ ಇದೆ. ಯಾಕಂದರೆ ಸೀರಿಯಲನ್ನು ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಈಗ, ಅಂದರೆ ಡೈಲಿ ಬೇಸಿಸ್ ನಾನು ಸೀರಿಯಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾಳೆ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂದರೆ ಇಲ್ಲಿಂದು ಅಲ್ಲಿಂದು ಬರೀ ಶಾರ್ಟ್ಸ್ ಅಷ್ಟೇ ವ್ಯತ್ಯಾಸ ಬರಲ್ಲ, ಒಟ್ಟು ಅದನ್ನು ನಾವು ಪರ್ಸೀವ್ ಮಾಡೋ ರೀತಿಲೇ ಬೇಕು. ಒಂದು ಅದು ಏನು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ. ಈ ಥರ ಸುಮ್ಮನೆ ನೀವು ಎನಿ ಟೈಮ್ ಬಂದು ಹಿಂಗೆ ಟ್ಯಾಪ್ ಮಾಡಿ ಕೇಳಿದ್ರೆ, ಇಲ್ಲ ಒಂದಾದ್ರು ಸಿನಿಮಾ ಬಗ್ಗೆ ಏನಾದ್ರು ಬರುತ್ತೆ ನನ್ನ ಬಾಯಿಂದ, ಇಲ್ಲ ಅದರ ರೀಸೆಂಟಾಗಿ ಓದಿರೋ ಕತೆ. ಈಗ ನೋಡ್ರಿ, ಇಲ್ಲೂ ಒಂದು ಬುಕ್ಕಿನ ಇವತ್ತು ಮಧ್ಯಾಹ್ನ ಬಂದಿರೋದು, ಯಾವ್ದು ತರಿಸ್ಬಿಟ್ಟಿದ್ರಿ ಪಾರ್ಸಲ್? ಪೊಯಿಟ್ರಿ ಅದು. ಸೊ ಕವಿತೆಗಳು, ಕತೆ ಒಳಗಡೆ ನಂದೊಂದು ಪುಟಾಣಿ ಲೈಬ್ರರಿ ಇದೆ. ಇದಲ್ಲದೆ ನಂದೊಂದು ವರ್ಕ್ಶಾಪ್ ಇದೆ, ನಾನು ಕೂತು ಬರೆಯೋಕ್ಕೊಂದು ಜಾಗ ಮಾಡ್ಕೊಂಡಿದ್ದೀನಿ, ಗೂಡು. ಇಲ್ಲಾಂದರೆ ಅದು ಸ್ವಲ್ಪ ಡೌನಲ್ಲಿ ಇದೆ, ಮುತ್ತರಾಯ ನಗರ ಕೇಳಿದ್ದೀರಾ, ಯೂನಿವರ್ಸಿಟಿ ಪ್ರಿಂಟಿಂಗ್ ಪ್ರೆಸ್ ಹಿಂದೆಗಡೆ. ಅಲ್ಲಿ ಈಗ ನಾನು ಮತ್ತು ಮಂಡ್ಯ ರಮೇಶ್ ಅವರು ಒಂದು ಜಾಗದಲ್ಲಿದ್ದೀವಿ ಒಟ್ಟಿಗೆ. ಅವ್ರು ಬೆಂಗಳೂರಿಗೆ ಬಂದಾಗಲ್ಲ ನನ್ನ ಜೊತೆ ಇರ್ತಾರೆ. ಅಲ್ಲಿ ನಾನು ಓದೋಕ್ಕೆ ಬರೆಯೋಕ್ಕೆ ಅಂತ ಒಂದು ಜಾಗ ಅದು. ಅಲ್ಲಿ ನಂದು ಪುಟಾಣಿ ಲೈಬ್ರರಿ ಇದೆ, ಸ್ಕ್ರಿಪ್ಟ್ ಡಿಸ್ಕಷನ್ಸು ಅದು ಇದೆಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕೂತ್ಕೊಂಡೆ ಆ 2 ಸೀರಿಯಲ್ ಬರೆದಿದ್ದು, ಒಂದು 6-8 ಸಿನಿಮಾ ಬರೆದೆ. ಸೊ ಈಗ ಯಾವ ಸಿನಿಮಾ ಬರೆದ್ರಿ? ದಿನೇಶ್ ಬಾಬು ಅವ್ರದ್ದು ಒಂದು ಲಿಮಿಟ್ ಅಂತ, ಇನ್ನೊಂದು ಗೋಲ್ಮಾಲ್ ಗಾಯತ್ರಿ ಅಂತ, ಒಂದು ಕ್ಷಣದಲ್ಲಿ ಅಂತ, ಇವೆಲ್ಲ ಯಾವುದೂ ತುಂಬ ದೊಡ್ಡ ಹೆಸರು ಮಾಡಲಿಲ್ಲ, ಬಟ್ ನನಗೆ ಒಳ್ಳೆಯ ಅನುಭವ ಕೊಡ್ತು. ಆಮೇಲೆ ರೂಪ ಅವ್ರದ್ದೊಂದು ಕಲರ್ಸ್ ಅಂತ ಒಂದು ಸಿನಿಮಾ. ಆಮೇಲೆ ಯಾವುದು ದಂಡುಪಾಳ್ಯಕ್ಕೆ ಒಂದು ಕೆಲವೊಂದು ಸೀನ್ಗಳು ನಾ ಆ್ಯಕ್ಟ್ ಮಾಡುವಾಗ, ಜೊತೆಗೆ ಹಾಗೆ ಆನಂದ್ ಅವ್ರ ಜೊತೆ ಒಂದು ಕೆಲವೊಂದು ಸೀನ್ಗಳು. ಹೀಗೆ ಒಂದಷ್ಟು ಬ್ಯಾಂಗ್ಳೂರ್ 69 ಅಂತ ಒಂದು ರೀಸೆಂಟಾಗಿ ಬರೆದೆ, ರಿಲೀಸ್ ಆಯ್ತದು. ಇದೇ ಬಿಲ್ಡಿಂಗಲ್ಲಿ ಒಂದು ವೀಕ್ಗೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದೀನಿ ಭಯ್ಯ. ಅಪಾರ್ಟ್ಮೆಂಟಲ್ಲಿ ಯಾರಿಗಾದ್ರೂ ಗೊತ್ತಾದರೆ ತುಂಬ ಡೇಂಜರ್. ಆಮೇಲೆ ಡಬ್ಬಿಂಗ್ಗೆ ಒಂದಷ್ಟು ಬರ್ಕೊಟ್ಟಿದ್ದೀನಿ. ಅದು ಅಂದರೆ ಅವಾಗ ಕೆಲಸ ಇಲ್ಲದೆ ಇರುವಾಗ, ಇವಾಗ ಲಾಕ್ಡೌನಲ್ಲಿ ಡಬ್ಬಿಂಗ್ ಟೇಕ್ ಆಫ್ ಆಯ್ತಲ್ಲ. ಸೊ ನನಗೆ 5 ಭಾಷೆ ಬರೋದು ನನ್ನ ವಾರ ಆಗಿತ್ತು. ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ, ಚಿಕ್ಕವನಲ್ಲಿ ಕಟ್ಟಿಟ್ಟ ಬುತ್ತಿ ಇಲ್ಲಿ ಬಿಚ್ಚಕ್ಕಾಯ್ತು. ನೀವು ಯಾವುದಾದ್ರು ಕೊಡಿ, ನಾನು ಡಬ್ ಮಾಡಿ ನಾನು ಬರ್ಕೊಡ್ತೀನಿ, ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ ಅಂತ. ವೆರಿ ನೈಸ್. ಸೊ ಅದೇ ಟೈಮಲ್ಲೇ ಇದು ಬಂದಿದ್ದು, ಸುವರ್ಣಗೆ ಒಂದು ತಮಿಳ್ ಸೀರಿಯಲ್ ಬಂತು, ತಮಿಳ್ನ ಕನ್ನಡಕ್ಕೆ ಬರೀಬೇಕು ಅಂತ. ಅದಕ್ಕೆ ನಾನು ವಾಪಸ್ ಟೆಲಿವಿಷನ್ಗೆ ಬಂದಿದ್ದು. 14 ವರ್ಷ ಆಗಿತ್ತು ನಾನು ಟೆಲಿವಿಷನ್ಗೆ ದೂರ ಉಳ್ಕೊಂಡು. ಸೊ 14 ವರ್ಷ ಆದಮೇಲೆ ವಾಪಸ್ ಬಂದು, ಬಿಕಾಸ್ ಆಫ್ ದಿಸ್ ಡಬ್ಬಿಂಗ್ ಸೀರಿಯಲ್ಸ್. ಡಬ್ಬಿಂಗ್ ಸ್ಕ್ರಿಪ್ಟ್ ಬರೆಯೋಕ್ಕೆ ಅಂತ. ಅದರದ್ದು ಅಂದರೆ ಡಬ್ ಮಾಡೋಕ್ಕಲ್ಲ, ಇದು ರೀಮೇಕ್ ಮಾಡೋಕ್ಕೆ. ಇದು ಮಧುರೈ ತಮಿಳು. ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ತಮಿಳವ್ರಿಗೆ ಎಷ್ಟೊಂದು ಜನಕ್ಕೆ ಆ ತಮಿಳು ಬರಲ್ಲ. ಮಧುರೈ ಭಾಗದ ತಮಿಳು. ನನಗೆ ಭಾಷೆ ಕಲಿಯೋದು ಅನ್ನೋದು ಎಷ್ಟು ಇಷ್ಟ ಅಂದರೆ, ಈಗೀಗ ಸ್ವಲ್ಪ ಮಲಯಾಳಂ ಕಲಿಯೋ ಪ್ರಯತ್ನದಲ್ಲಿದ್ದೇನೆ. ಗ್ರೇಟ್. ಸೊ ನಂಗೆ ತುಂಬ ಇಷ್ಟ. ನನಗೆ ಹೆಂಗೆ ಅಂದರೆ ಒಂಥರ ಅದು ಕಲಿಯುವಾಗ ನಾನು ತುಂಬ ಒರಿಜಿನಲ್ ನಾನು ಅಂತ ಅನಿಸ್ತೀನಿ. ನಾನು ತುಂಬ ಪ್ಯಾಷನೇಟಾಗಿ ಮಾಡ್ತೀನಿ ಅದನ್ನ. ಉರ್ದು ಕಲಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಒಂದು ರಾಶಿ. ಅಂದರೆ ಯಾವುದೋ ಒಂದು ವರ್ಡ್ ಅರ್ಥ ಗೊತ್ತಾಗಿಲ್ಲ ಅಂದರೆ, ಇದು ಆಟೋ ಓಡಿಸೋ ನಮ್ಮ ಮುಸ್ಲಿಂ ಹುಡುಗರನ್ನಾಗಲಿ ಕೇಳ್ತಿದ್ದೆ ಹೋಗಿ, ಈ ವರ್ಡ್ಗೆ ಅರ್ಥ ಗೊತ್ತಾ, ಅವ್ರು ತಲೆ ಬುಡ ಅರ್ಥ ಆಗ್ತಿರಲಿಲ್ಲ ಅವ್ರಿಗೆ. ಯಾಕಂದರೆ ಅದು ಶಾಸ್ತ್ರೋಕ್ತವಾದ ಉರ್ದು, ಅದು ಸಾಹಿತ್ಯಾತ್ಮಕವಾದ ಉರ್ದು. ಸೊ ಅದಕ್ಕೊಂದು ಉರ್ದು ಟು ಕನ್ನಡ ಡಿಕ್ಷನರಿ ತಂದಿಟ್ಕೊಂಡು, ಆ ಡಿಕ್ಷನರಿನ ಓದೋದು ಹೆಂಗೆ ಅಂತ ಕಲ್ತ್ಕೊಂಡೆ ಹೋಗಿ ಒಬ್ಬರ ಹತ್ರ. ಯಾಕಂದರೆ ಅದು ಉಲ್ಟಾ ಅಲ್ವಾ ಅವ್ರದ್ದು. ಸೊ ಅದು ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿದೆ. ಸೊ ಅದನ್ನು ಕಲ್ತ್ಕೊಂಡೆ. ಆ ಥರ ನನಗೆ ಭಾಷೆ ಕಲಿಯೋದು. ಹಿಂದಿಲೂ ಅಷ್ಟೇ, ನಿಮಗೆ ಬುಕ್ಕಿಶ್ ಏನಿದೆ,
ಗ್ರಾಂಥಿಕವಾದ ಹಿಂದಿ ಏನಿದೆ ಅದನ್ನು ಕಲಿಬೇಕು. ಅದಕ್ಕೊಂದು ಡಿಕ್ಷನರಿ. ಯಾವುದೋ ಹಳೆ ಹಾಡು ಕೇಳ್ತಾ ಇರ್ತೀನಿ, ಯಾವುದೋ ಪದಗಳು ಅರ್ಥ ಆಗಲ್ಲ, ಬರೆದಿಟ್ಕೊಳ್ಳೋದು ಸುಮ್ಮನೆ ಒಂದು ಕಡೆ, ಹಾಡು ಮತ್ತೆ ಕೇಳೋದು, ಹಂಗೆ ಅರ್ಥ ಆಗುತ್ತಾ ಟ್ರೈ ಮಾಡೋದು, ಒಂದು ಫ್ಲೋಲ್ಲಿ ಹೋಗ್ಬಿಡ್ಬೇಕು ಅಂತ. ಇಲ್ಲ ಆಗಲಿಲ್ವಾ ತೊಗೊಂಡು ಡಿಕ್ಷನರಿ ಓಪನ್ ಮಾಡಿ ಮತ್ತೆ ಹಾಡು ಪ್ಲೇ ಮಾಡೋದು. ಇದು 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 ಅದಕ್ಕೊಂದು ಚೀಟಿ ಥರ ಬರೆದು ಅದರ ಅರ್ಥ ಅಲ್ಲಿ ಬರೆದಿಟ್ಟು ಆ ಸಾಂಗ್ ಹೆಸರು ಮೇಲ್ಗಡೆ ಬರೆದು ಎಲ್ಲ ಒಂದು ಕಡೆ ಇಡ್ತಿದ್ದೆ. ಮತ್ತೆ ಮರ್ತೋದ್ರೆ ಮತ್ತೆ ಡಿಕ್ಷನರಿ ತೆಗೆದು ಯಾವನು ಹುಡುಕ್ತಾನೆ. ಈ ಥರ ನಾವೆಲ್ಗಳು ಓದುವಾಗ ಒಂದು ಪೇಜ್ ಅಷ್ಟು, ಒಂದು ಹಾಫ್ ಪೇಜ್ ಅಷ್ಟು ಪೇಜ್ ನಂಬರು ನನಗೆ ಅರ್ಥ ಆಗದಿರೋ ವರ್ಡು ಬರ್ಕೋತಾ ಹೋಗ್ಬಿಡೋದು, ಫ್ಲೋ ಕಟ್ ಆಗಬಾರ್ದು ಅಂತ. ಅದಾದಮೇಲೆ ಡಿಕ್ಷನರಿ ತಗೊಂಡು ಮತ್ತೆ ನಾವೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋದು. ಸೊ 296 ಇದೇನೋ ಇರುತ್ತೆ, ಬಟ್ಟು ಅಂತೇನೋ ಇರುತ್ತೆ. ಓಕೆ, ಏನು ಬಟ್ಟು ಅಂದರೆ ಬಟ್ಟು ಗೊತ್ತು, ಬಟ್ಟು ಏನು, ಈ ಥರ ಸುಮ್ಮನೆ ಒಂದು ಯಾವುದೋ ಒಂದು ವರ್ಡ್ ನಿಕಾಶ ಅಂತ ಏನು ಹಂಗಂದರೆ ಆವಾಗ ತೆಗೆದು ಅಲ್ಲಿ ಅದರ ಅರ್ಥ ಬರ್ಕೊಂಡು ಆ ಬುಕ್ಕಲ್ಲಿ ಇಡೋದನ್ನ ನೆಕ್ಸ್ಟ್ ಬೇರೆ ಯಾರು ಹೋದರೆ ಹೆಲ್ಪ್ ಆಗಲಿ ಅಂತ. ಈ ಥರದ್ದೆಲ್ಲ ಭಾಷೆ ಕಲಿಯೋದು ಅಂದ್ರೆ ಅಷ್ಟು ಇಷ್ಟ. ಅದು ಎಲ್ಲ ಒಂದು ಕಡೆ ತುಂಬ ಖುಷಿನೂ ಕೊಡುತ್ತೆ, ತುಂಬ ಹಿಂಸೆನೂ ಕೊಡುತ್ತೆ. ಈಗ ಸೀರಿಯಲ್ಸ್ ಮಾಡ್ತೀವಿ, ಬರ್ದಿರೋದ್ರಲ್ಲೇ ಇರುತ್ತೆ ಕೆಲವೊಂದು. ಪಾಪ ಅವ್ರು ದಿನ ಬರೀಬೇಕು, ಗಾಣ ಇದ್ದಂಗೆ ಅವ್ರಿಗೆ ಪಾಪ ಮಿಸ್ಟೇಕ್ ಆಗುತ್ತೆ. ಅದನ್ನು ನಾನು ಮಾಡ್ಕೊಂಡ್ಬಿಡ್ತೀನಿ. ಕೋ ಆ್ಯಕ್ಟ್ರು ಹೇಳ್ತಾ ಇರೋದು ಅದು ತಪ್ಪು ಅಂತ ನಂಗೆ ಗೊತ್ತಿರುತ್ತೆ. ಮುಂಚೆಲ್ಲ ತಿದ್ದುಬಿಡ್ತಾ ಇದ್ದೆ. ಅದು ಬರ್ತಾ ಬರ್ತಾ ಬೇರೆ ಥರ ಸೌಂಡ್ ಆಗೋಕ್ಕೆ ಶುರುವಾಯಿತು. ಬೇರೆಯವ್ರಿಗೆ ತುಂಬ ಮೂಗು ತೋರಿಸ್ತಾನೆ, ಎದುರು ಮಾತಾಡ್ತಾನೆ, ಸರಿ ಇಲ್ಲ ಅಂತಾನೆ, ಇದೆಲ್ಲ ಆಪಾದನೆಗಳಾಗೋಕ್ಕೆ ಶುರುವಾಯಿತು. ದೆನ್ ಐ ಸೆಡ್ ಇಲ್ಲ, ಇದಲ್ಲ, ನಾನು ಬಂದಿರೋದು ಇದಕ್ಕೆ ಅಷ್ಟೇ. ನಂದೇನಿರು ನಾನು ಬರೆಯುವಾಗ ಮಾಡೋಣ. ಹಂಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟು ಬೆಳಗಾಗೋಯ್ತು ನೋಡಿ. ಈಗ ಜ್ಞಾನೋದಯಕ್ಕೆ ಮತ್ತು ಈಗ ತುಂಬ ಚೆನ್ನಾಗೀಗ ಹೋಗಿದ ತಕ್ಷಣ ಸರೆಂಡರ್ ಆಗ್ತೀನಿ. ನಾನು ಡೈರೆಕ್ಟರ್ ಸರೆಂಡರ್ ಆಗ್ಬಿಡ್ತೀನಿ. ಅಣ್ಣ ಏನಣ್ಣ ನಂದೇನಣ್ಣ, ಅಕ್ಕ ಏನಕ್ಕ, ಇದು ಈ ಸೀನ್ ಇದು, ಇದು ಭಾವ ಏನು, ಇದು ನನ್ನ ಏರಿಯಾ ಎಷ್ಟು ಇಷ್ಟ, ಓಕೆ ಇಲ್ಲಿ ಕೂತಿದ್ದೀನಾ, ಎದ್ದು ಬಂದು ಹೇಳಬೇಕಾ, ಓಕೆ ಈ ಕಡೆ ತಿರುಗೇಳ, ಈ ಕಡೆ ತಿರುಗೇಳ, ಅವ್ರು ಹೇಳಿದ್ದಾರೆ ಅಷ್ಟೇ. ಒಂದು ಪ್ರಶ್ನೆ ಎಕ್ಸ್ಟ್ರಾ ಕೇಳಲ್ಲ. ಈಗ ಯಾಕೆ ಹಿಂಗೆ? ನಾನೇ ಕೇಳಲಿ, ಅವ್ರು ಇದ್ದಾರಲ್ಲ, ಸರೆಂಡರ್ ಆಗ್ಬಿಟ್ಟಿದ್ದೀನಿ ಈಗ. ನನಗೆ ಅದರಲ್ಲಿ ಏನೋ ಉಲ್ಟಾ ಹೊಡಿತು ಅಂದರೆ ತುಂಬ ವಿನಮ್ರವಾಗಿ ಹತ್ತಿರ ಹೋಗಿ ಕೇಳ್ತೀನಿ. ಯಾಕಂದ್ರೆ ಅವ್ರವ್ರ ಈಗೋ ದೊಡ್ಡದು. ಈಗ ನಾನು ಕೆರಿಯರ್ ಶುರು ಮಾಡಿದಾಗ ಹಂಗಿರಲಿಲ್ಲ ಸರ್. ನಮ್ಗೆ ಯಾರಿಗೂ ನಮ್ಮ ಡೈರೆಕ್ಟ್ರಿಗೆ ಬಾಸ್ ಹಿಂಗಿದೆ, ಬಾಸ್ ಏನಿದು ಅಂದರೆ ಮಾಡೋದು ಹಿಂಗೆ ಮಾಡ್ಬಿಡಲೇ ಅನ್ನೋರು. ಅದೊಂದು ಕೆಮಿಸ್ಟ್ರಿ ಇತ್ತು. ಇವಾಗ ಕೆಮಿಸ್ಟ್ರಿ ಇಲ್ಲ, ಆರೋಗ್ಯ ಹೈಯರಾರ್ಕಿ. ಸೊ ನಮಗೆ ಬೇಡ, ನಮ್ಗೆ ಹೈಯರಾರ್ಕಿ ಗೇಮ್ಗೆ ಇಲ್ಲ ನಾವು. ಸೊ ಅವ್ರ ಹತ್ರ ಹೋಗಿ ನಡುಬಗ್ಸಿ ಕೇಳ್ತೀನಿ, ಅಣ್ಣ ಇದೊಂಚೂರು ಹಿಂಗಿದೆ, ಹಿಂಗೆ ಹೇಳ ಪರವಾಗಿಲ್ವಾ, ಹಾಂ ಹೇಳಿ ಹಾಂ. ಮುಂಚೆ ಹಂಗಲ್ಲ. ಅಂದರೆ ಅವ್ರು ಏನು ಅನ್ಕೋತಾರೆ ನಂಗೆ ಹೊಳಿತಿರಲ್ಲ, ಅದು ಸಮಸ್ಯೆ. ಅವ್ರ ತಪ್ಪು ಅಲ್ಲ ಅದು. ಹಿಂಗೆ ಬರ್ದು ಅವ್ರು ನೋಡ್ರಿ ಲಾಸ್ಟ್ ಸೀನಲ್ಲಿ ಹಿಂಗೆ ಹೇಳಿದ್ದೀನಿ, ಇದೇನು ಹಿಂಗಿದೆ, ಮುಂದಕ್ಕೆ ಹೆಂಗೆ ಹೇಳಿಸ್ತೀರ, ಹಂಗಾದ್ರೆ ಹಿಂಗೆ ಆಗಲ್ಲ ಅಲ್ವಾ ಅಂದ್ಬಿಡ್ತಾ ಇದ್ದೆ ಎಲ್ಲರ ಮುಂದೆ. ಈ ಸೂಕ್ಷ್ಮಗಳು ಗೊತ್ತಾಗ್ತಿರಲಿಲ್ಲ. ಅದೇ ಎಗೈನ್ ಆ ಹೊರಟು ಹುಡುಗನಿಂದ ಈ ನಡುವಯಸ್ಕನಿಗೆ ಇಲ್ಲಿಗೆ ಬರೋಕ್ಕೆ ಒಂದು ಜರ್ನಿ ಇದೆಯಲ್ಲ, ಅದು ಜ್ಞಾನೋದಯದ ಅವಧಿ ಅಂತ ಅಂತೀನಿ. ನೋಡಿ, ನನ್ನ ಜೊತೆ ಇದ್ದವ್ರು ಎಷ್ಟೊಂದು ಜನ ಸತ್ತೇ ಹೋದರು, ಸುಮಾರು ಜನ ಸತ್ತೋದ್ರು. ಡಿಪ್ರೆಷನ್ ತಡೆಯೋಕ್ಕಾಗ್ದಿರ, ಕುಡ್ತಕ್ಕೆ ಬಿದ್ದು, ಹೆಲ್ತ್ ಹಾಳು ಮಾಡಿಕೊಂಡು. ಈಗ ನಿಮಗೆ ಗೊತ್ತಿರ್ಬೋದು ನಮ್ಮ ಮೈಂಡ್ ಸೆಟ್ ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ಬಾಡಿ ಅದಕ್ಕೆ ಏನು ಹೇಳ್ತೀವಿ, ಸೈಕೋಸೊಮ್ಯಾಟಿಕ್ ಆರ್ಡರ್ಸ್ ಇರ್ಬೋದು, ಡಿಸಾರ್ಡರ್ಸ್ ಇರ್ಬೋದು, ಮನೋದೈಹಿಕ ಬೇನೆಗಳಿರ್ಬೋದು, ವರ ಇರ್ಬೋದು, ಅದು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಇದು ನನ್ನ ಸ್ಟ್ರಾಂಗ್ ನಂಬಿಕೆ, ನನ್ನ ಅನುಭವ ಕೂಡ. ಫಾರ್ ಎಕ್ಸಾಂಪಲ್ ಲೈಕ್ ಈಗ ಒಂದು ಪ್ರಯೋಗ ಏನು ಅಂದರೆ, ಒಬ್ಬನಿಗೆ 2 ಇಂಜೆಕ್ಷನ್ ಕೊಡ್ತಾರೆ ಕಣ್ಣು ಕಟ್ಬಿಟ್ಟು. ಅವನಿಗೆ ಹೇಳ್ತಾರೆ ಅಂದರೆ ಅವನು ಮರಣದಂಡನೆಗೆ ಗುರಿಯಾದಂಥ ವ್ಯಕ್ತಿನ ಒಂದು ಪ್ರಯೋಗಕ್ಕೆ ಬಳಸ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಂಡು, ಅವನದು ಪರ್ಮಿಷನ್ ತೊಗೊಂಡು, ನಮ್ಮ ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆ ಪ್ರಯೋಗ ಮಾಡ್ತಾರೆ. ಐ ಥಿಂಕ್ ಜರ್ಮನಿಯಲ್ಲಿ ನಂಗೆ ನೆನಪಿರೋಂಗೆ 2 ಸೂಜಿ ಇರೋದು, ಒಂದು ಇಂಜೆಕ್ಷನ್ ಕೊಡ್ತಾರೆ. ಅವ್ನಿಗೆ ಫಸ್ಟೇ ಹೇಳಿರ್ತಾರೆ, ಒಂದು ಹಾವು ಕೈಲಿ ಕಚ್ಚಿಸ್ತೀವಿ ನಿನಗೆ, ನೀನು ಎಷ್ಟು ನಿಮಿಷದಲ್ಲಿ ಸಾಯ್ತೀಯಾ ಅನ್ನೋದ್ರ ಮೇಲೆ ನಾವು ಅದನ್ನು ಮುಂದಕ್ಕೆ ಅದರದ್ದು ಆ್ಯಂಟಿವೆನಮ್ ಮಾಡಬೇಕು. ಆ ಥರ ಅವ್ನಿಗೇನೋ ಕತೆ ಹೇಳ್ತಾರೆ. ನೋಡು, ಜನರಲ್ ಆಗಾದರೆ 7 ನಿಮಿಷದಲ್ಲಿ ಸತ್ತೋಗ್ತಾನೆ ಮನುಷ್ಯ, ಇಂತಿಂಥ ಇಂಪ್ಯಾಕ್ಟ್ ಆಗುತ್ತೆ ಅವ್ನ ದೇಹದ ಮೇಲೆ ಅಂತ ಅವ್ನಿಗೆಲ್ಲ ಫಸ್ಟೇ ಲೆಕ್ಚರ್ ಮಾಡ್ತಾರೆ. ಚೆನ್ನಾಗಿ ಲೆಕ್ಚರ್ ಮಾಡಿರ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ತಾರೆ, 2 ನೀಡ್ಲಿರೋದು ಸುಮ್ಮನೆ ಒಂದ್ಸಲಿ ಹಿಂಗೆ ಚುಚ್ಚಿ ಬಿಟ್ಬಿಡ್ತಾರೆ. ಕರೆಕ್ಟಾಗಿ 7.5 ನಿಮಿಷಕ್ಕೆ ಒಂದು ಸತ್ತೋಗ್ತಾನೆ. ಆ್ಯಂಡ್ ಅದಕ್ಕಿಂತ ತುಂಬ ಶಾಕಿಂಗ್ ಏನು ಅಂದರೆ, ಅವ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇವ್ರು ಏನೇನು ಎಫೆಕ್ಟ್ ಆಗುತ್ತೆ ಬಾಡಿಲಿ ಅಂತ ಅವ್ನಿಗೆ ಹೇಳಿರ್ತಾರೆ. ಆ ಎಫೆಕ್ಟ್ ಬಾಡಿಲಿ ಆಗಿರುತ್ತೆ. ಅಂದರೆ ಮನಸ್ಸನ್ನು ತೊಗೊಂಬಿಟ್ಟಿದೆ, ದೇಹ ಹಂಗಾಗ್ಬಿಟ್ಟಿದೆ. ಇದನ್ನು ನಾನು 100% ನಂಬ್ತೀನಿ. ಇದಕ್ಕೆ ನಾನೇ ಉದಾಹರಣೆ, ಬೇರೆಯವ್ರದ್ದು ಬೇಡ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಾನು ಒಂದಷ್ಟು ವರ್ಷ ಡಿಪ್ರೆಷನಲ್ಲಿದ್ದೆ. ನನ್ನ ಸಿನಿಮಾ ಇನ್ನೇನು ಟೇಕ್ ಆಫ್ ಅನ್ನೋರು, ಅಡ್ವಾನ್ಸ್ ಕೊಡೋರು, ಕ್ಯಾನ್ಸಲ್ ಆಗೋದು. ನಾನು ಯಾರ ಹತ್ರನೂ ಹುಡ್ಕೊಂಡು ಹೋಗಿರಲಿಲ್ಲ ಅಲ್ಲಿವರೆಗೂ. ಹೆಂಗೋ ಇವಾಗ ನಿಮ್ಮ ಮೂಲಕ ಯಾರೋ ಬರ್ತಾರೆ, ಈಗ ನಿಮ್ಮ ಹತ್ರ ಯಾರೋ ಬಂದು ನಾವು ಒಂದು ಸಿನಿಮಾ ನೋಡಬೇಕು ಅಂತಿದ್ದೀವಿ, ಯಾರು ಕತೆ ಇದ್ದರೆ ನೀವು ನಮ್ಮವ್ರು ಇದ್ದಾರೆ ಇರಿ ಒಂದು ನಿಮಿಷ, ನೀವು ನನಗೆ ಹೇಳ್ದಂಗೆ. ಆ ಥರನೇ 6-7 ಸಲ ನಿಂತೋಯ್ತು. 7 ಸಲ? 6-7 ಸಲ ನೀವು ಕನ್ಸು ಕಟ್ತೀರಾ, ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ತೀರಾ, ಬರೀತೀರಾ, ಅವ್ರಿಗೆ ನರೇಟ್ ಮಾಡ್ತೀರಾ,
ಕಾಯ್ಕಣಿ ಸರ್ಗೆ ನಾನು ಟ್ರ್ಯಾಕ್ ಕಳಿಸಿದ್ದೆ, ಅವರು ಒಂದೆರಡು ಪ್ಯಾರ ಬರೆದು ಈ ಟೋನಲ್ಲಿ ಇರಲಿಲ್ಲ ಅಂದರು. ಆಯ್ತು ಸರ್, ನಾನು ಅಡ್ವಾನ್ಸ್ ಮಾಡಿದ್ಮೇಲೆ ಉಳಿದಿದ್ದು ಬರೆಯೋಣ ಇರಿ ಅಂತ ಹೋಲ್ಡ್ ಮಾಡಿದೆ. ಹುಡುಗರು ಹಾಕ್ಕೊಂಡು ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಟಾಕಿ ಬರ್ಕೊಂಬಂದಿದ್ದೆ. ಒಂದೊಂದು ಸಿನಿಮಾದು ನಾನು ಹೇಳ್ತಾ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಇದು. ಒಂದು ಸರ್ತಿ ಪ್ರೊಡ್ಯೂಸರ್ ಸತ್ತೋದ್ರು, ಇನ್ನೊಂದು ಸರ್ತಿ ಪ್ರೊಡ್ಯೂಸರ್ಗೆ ಆಕ್ಸಿಡೆಂಟ್ ಆಗಿ ಕೈ ಚಿತ್ರಾನ್ನ ಆಗೋಯ್ತು. ಇನ್ನೊಬ್ಬ ಪ್ರೊಡ್ಯೂಸರ್ 1 ಲಕ್ಷ ಅಡ್ವಾನ್ಸು ಕೊಟ್ಬಿಟ್ಟಿದ್ರು. ಅವರ ಮಗನಿಗೆ ತೀರಾ ಹೆಲ್ತ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅಮೆರಿಕ ಕರ್ಕೊಂಡು ಹೋದ್ರು. ಆಮೇಲೆ ಏನಾದರೂ ಗೊತ್ತಿಲ್ಲ. ಇನ್ನೊಬ್ಬರು ಇನ್ನೇನು ಟೇಕ್ ಆಫು ಸದ್ಯಕ್ಕೆ ಬೇಡ ಅನಿಸುತ್ತೆ, ನಮ್ಮದು ಬಿಡಿ, ಮರಾಠಿ ಇಂಡಸ್ಟ್ರಿನ ಅಪ್ರೋಚ್ ಮಾಡಿದ್ದೆ. ಒಂದು ಕತೆ ಮಾಡ್ಕೊಂಡಿದ್ದೆ ನಾನು ಥಿಯೇಟ್ರ್ ಬಗ್ಗೆ, ಒಬ್ಬ ರಂಗಭೂಮಿಯಲ್ಲಿ ನುರಿತ ನಟನ ಬಗ್ಗೆ ಅವನ ಜೀವನದ ಗ್ರಾಫ್ನ ಇಟ್ಕೊಂಡು ಒಂದು ಕತೆ ಮಾಡ್ಕೊಂಡಿದ್ದೆ, ಫಿಕ್ಷನ್, ಒಂದು ಸೈಕಲಾಜಿಕಲ್ ಥ್ರಿಲ್ಲರು. ಇಲ್ಲಿ ಕೆಲವ್ರಿಗೆ ನಾನು ನೆರೇಟ್ ಮಾಡಿದಾಗ ಇಲ್ಲಿ ಆಗಲ್ಲಮ್ಮ, ನಮ್ಮ ಜನ ನೋಡೋದು ಕಷ್ಟ, ಆ್ಯಂಡ್ ನೀನು ಕೇಳ್ತಾ ಇರೋ ಥರ ಆ್ಯಕ್ಟ್ರು ನಾವು ಹುಡುಕ್ಬೇಕಾಗತ್ತೆ. ರೆಗ್ಯುಲರ್ ಸ್ಟಾರ್ಗಳಿಗೆ ಇದು ಆಗಲ್ಲ ಕತೆ, ರೆಗ್ಯುಲರ್ ಸ್ಟಾರ್ಗಳು ಮಾಡಲ್ಲ, ಇನ್ನು ತೀರಾ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈ ಥರದ್ದು ಅವ್ರದ್ದೇ ಏನೇನೋ ಸಿಕ್ಕಲ್ಲಿತ್ತು. ಸೊ ಅದಕ್ಕೇನಾಯಿತು, ನನಗೆ ತೀರಾ ಗೊತ್ತಿರೋರೊಬ್ಬರು ಉಮೇಶ್ ಬಣ್ಕರ್ ಅವರು, ಅಪ್ಪಿ ಇಲ್ಲಾಗಲ್ಲ, ನೀನು ಹೋಗ್ಬಿಡು, ಒಂದು ಕೆಲಸ ಮಾಡು, ಮರಾಠಿ ಟ್ರೈ ಮಾಡು ಅಂದರು. ನಾನು ಮರಾಠಿಯಲ್ಲಿ ಸುಬೋಧ್ ಭಾವೆ ಅವ್ರನ್ನ ಅಪ್ರೋಚ್ ಮಾಡಿದೆ ನನ್ನ ಫ್ರೆಂಡ್ ಮೂಲಕ. ಸುಬೋಧ್ ಭಾವೆ ಅಲ್ಲಿ ಸೂಪರ್ ಸ್ಟಾರ್, ಇಲ್ಲಿ ನಮ್ಮ ಡಿ ಬಾಸ್ ಇದ್ದಂಗೆ ಅಲ್ಲಿ ಅವರು ಯಾವ ಸೆಗ್ಮೆಂಟಿಗೆ ಬೇಕಾದ್ರೂ ಸಿನಿಮಾ ಮಾಡಿ ಗೆಲ್ಲೋ ಅಂತ ಕುದುರೆ ಅದು. ಮೇಲೆಲ್ಲ ಮಾಡಿದ್ವಿ, ಅವರು ಆಯಿತು, ಕಾಲ್ಸ್ ಆಯಿತು, ನೆರೇಟ್ ಆಯಿತು, ನಾನು ಒನ್ಲೈನರ್ಸ್ ಕಳಿಸ್ದೆ, ಆ ಮನುಷ್ಯಂಗೆ ಇಷ್ಟ ಆಯಿತು, ಓಕೆ ಆಗೋಯ್ತು. ಅಲ್ಲಿ ಒಬ್ಬ ಪ್ರೊಡ್ಯೂಸರು ಎಲ್ಲ ಟರ್ಮ್ಸ್ ಕಂಡೀಷನ್ಸು ಓಕೆ. ಇನ್ನು ನಾನು ನನ್ನ ಗೆಳೆಯ ವಿನಯ್ ಅಂತ ಇನ್ನೇನು ಫ್ಲೈಟ್ ಹತ್ಕೊಂಡು ಪೂನಾಗೆ ಹೋಗಿ ಸೆಟ್ಲ್ ಆಗಬೇಕು. ಇಮ್ಮಿಡಿಯೇಟ್ ಪ್ರೊಡ್ಯೂಸರ್ ಹಿಂದೆಟ್ಟು ಮತ್ತೆ ಅದ್ರಲ್ಲಿ ದಟ್ ವಾಸ್ ದ ಲಾಸ್ಟ್ ಅಟೆಂಪ್ಟ್ ನಂದು. ದೆನ್ ಐ ಸ್ಲೋಲಿ ಸ್ಲಿಪ್ಡ್ ಇನ್ ಟು ಡಿಪ್ರೆಷನ್. ಒಂದಷ್ಟು ವರ್ಷ ಡಿಪ್ರೆಷನಲ್ಲಿದ್ದೆ ನಾನು. ಏನೂ ಮಾಡಲಿಲ್ಲ ಅವಾಗ. ಸೀರಿಯಸ್ಲಿ? ಏನೂ ಮಾಡಲಿಲ್ಲ ನಾನು ಅವಾಗ. ಮನೆ ಬಿಟ್ಟು ಆಚೆ ಬರ್ತಿರಲಿಲ್ಲ, ಲಿಟ್ರಲಾಗಿ ಏನೂ ಮಾಡಲಿಲ್ಲ ನಾನು. ಯಾಕೆ ನಾನೇ ಉದಾಹರಣೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಆವಾಗಿನ ಮನಸ್ಥಿತಿ ಏನಿತ್ತು, ದೇಹ ಹಂಗೆ ಆಗ್ತಾ ಹೋಯಿತು, ಡಿಟೋರಿಯೇಟ್ ಆಗ್ತಾ ಹೋಯಿತು. ಒನ್ಸ್ ನಾನು ಬೌನ್ಸ್ ಬ್ಯಾಕ್ ಆದೆ. ಈಗ ನಾ ಇಲ್ಲಿ ಏನಾಯ್ತು, ದೇಹ ಸ್ಪಂದಿಸುತ್ತೆ, ಅದಕ್ಕೆ ಸ್ಪಂದಿಸುತ್ತೆ. ನಿಮ್ಮ ಮನಸ್ಸಿಗೆ ಅದಕ್ಕೆ ತಿಂತಿರೋ ಇಲ್ಲ ಊದ್ತೀರಾ, ಇದೆಲ್ಲ ಬ್ಲೋಟ್ ಆಗುತ್ತೆ, ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇಂಟೆಸ್ಟೈನ್ ಮೇಲೆ ಪರಿಣಾಮ ಬೀರುತ್ತೆ. ಕೆಲವರಿಗೆ ಡಯಾಬಿಟಿಕ್ ಆಗ್ತಾರೆ, ಕೆಲವರು ಮೋಸ್ಟ್ ಆಫ್ ದೆಮ್ ವಿಲ್ ಗೆಟ್ ಡಯಾಬಿಟಿಸ್. ಆ ಟೈಮಲ್ಲಿ ನೆಗೆಟಿವ್ ತುಂಬ ನೆಗೆಟಿವ್. ಸೊ ಎಷ್ಟೋ ಪ್ರಯೋಗಗಳಿದೆ. ನಾನು ಸ್ವಲ್ಪ ಸೈಕಾಲಜಿ ಸುಮಾರು ಓದ್ಕೊಂಡಿರೋದ್ರಿಂದ ಹೇಳ್ತೀನಿ ನಿಮಗೆ. ಒಬ್ಬರು ಬೀಜನ ನೆನೆ ಹಾಕಿ ಮೊಳಕೆ ಬರೋ ಟೈಮಲ್ಲಿ 2 ಸಪ್ರೇಟ್ ಇಟ್ಬಿಟ್ಟು, ಒಂದಕ್ಕೆ ಬರೀ ನೆಗೆಟಿವ್ ಮಾತಾಡೋದು, ಬೈಯೋದು, ಇನ್ನೊಂದಕ್ಕೆ ತುಂಬ ಪ್ರೀತಿಯಿಂದ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ ಅದನ್ನು ಅದ್ರ ಜೊತೆ ಮಾತಾಡೋದು. ಎರಡರದ್ದು ಬೆಳೆ, ಒಂದೇ ಮಣ್ಣು, ಒಂದೇ ಕಡೆಯಿಂದ ತಂದಿರೋ ಬೀಜ, ಒಂದೇ ವೆದರು, ಇದು ಚೆನ್ನಾಗಿ ಬೆಳೆಯಲ್ಲ, ಇದು ಬೆಳೆಯುತ್ತೆ, ಇದು ಕಪ್ಪಗಾಗ್ಬಿಡುತ್ತಂತೆ. ಸೊ ವಾಗ್ದೋಷ ಅಂತ ಇವನ್ನ ಹಿರಿಯರು ಅದಕ್ಕೆ ಹೇಳ್ತಾ ಇದ್ದಿದ್ದು. ಒಳ್ಳೇದು ಮಾತಾಡಿ, ಒಳ್ಳೇದೇ ಹೇಳಿ, ಶಾಪ ಹಾಕ್ಬೇಡಿ, ಒಳ್ಳೇದೇ ಹೇಳಿ, ಅಪ್ಪಿತಪ್ಪಿ ಕೂಡ ಕೆಟ್ಟದ್ದು ಮಾತಾಡಬೇಡಿ, ಇನ್ನೊಬ್ರು ಕೆಟ್ಟದ್ದು ಬಯಸ್ಬಿಡಿ. ಇದೆಲ್ಲ ಸುಮ್ಮನೆ ಬಂದಿಲ್ಲ ಬ್ರದರ್, ಯಾವ ಸುಮ್ಮನೆ ಏನೋ ಅದು ಮೂಢನಂಬಿಕೆ ಅಂತ ನಾನಂತೂ ಹೇಳಲ್ಲ. ಇದೆ ಅಗೇನ್, ಇದು ಸೈನ್ಸು ನನ್ನ ಪ್ರಕಾರ. ಎಲ್ಲನೂ ವೈಬ್ರೇಷನ್ಸ್ ಅನ್ನೋದೇ ಆದರೆ ಇದು ವೈಬ್ರೇಷನ್ ಅಲ್ವಾ. ಸೊ ಹಾಗಾಗಿ ನನ್ನ ಜೊತೆ ಇದ್ದವ್ರು ಸುಮಾರು ಜನ ಹೊರಟೋದ್ರು ಬಿಕಾಸ್ ಆಫ್ ಎಲ್ಲ ಪ್ರಾಬ್ಲಮ್. ಹೌದು, ಅಂದರೆ ಪೀರ್ ಗ್ರೂಪ್ ಪ್ರೆಷರ್ ಅಂತೀವಿ. ಅಗೇನ್ ಸೈಕಾಲಜಿ ಪೀರ್ ಗ್ರೂಪ್ ಪ್ರೆಷರ್ ಹೆಂಗೆ ಅಂದರೆ, ಇವಾಗ ಪರಮ್ ಇದ್ದಾರೆ, ಪರಮ್ ಒಂದು ಕಲಾ ಮಾಧ್ಯಮ ಕ್ರಿಯೇಟ್ ಮಾಡೋ ಸೃಷ್ಟಿ ಮಾಡಿದ್ರು, ಅದು ಬೆಳೀತಾ ಇದೆ, ಚೆನ್ನಾಗಿ ಬೆಳೀತಾ ಇದೆ ಅನ್ಕೊಳ್ಳಿ. ಪರಮ್ ಜೊತೆನೇ ಇನ್ನೊಬ್ರು ಇದ್ರು, ಅವರು ಹೋಗಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಹೋಗಿ ಮಾಡಿದ್ರು ಅಂದ್ಕೊಳ್ಳಿ. ನಿಮ್ಮಲ್ಲಿ ಏನೋ ಒಂದಿದೆ ಸ್ಟಫು, ಅದು ಅಲ್ಲಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನೋ, ಅಥವಾ ಅವ್ರ ಟೈಮು ಏನೋ ಒಂದು, ಅವ್ರಿಗೆ ಆ ಪಬ್ಲಿಸಿಟಿ ಸಿಗಲಿಲ್ಲ, ಅವ್ರು ಇನ್ವೆಸ್ಟ್ ಮಾಡಿದ್ದೆಲ್ಲ ಮಣ್ಣು. ನೋಡಿದವರು ಪರಮ ನೀನು ಜೊತೆನೇ ಇದ್ದಿದ್ದಲ್ವಾ, ಇದೇನು ಪರಮ ಅಲ್ಲಿಗೆ ಹೋಗ್ಬಿಟ್ರು ನೀನು ಇನ್ನೂ ಇಲ್ಲ ಇದೆಯಾ ಅಂದ್ರೆ ಏನಾಗುತ್ತೆ ಅವ್ನಿಗೆ ಅವಾಗ ಅರ್ಥ ಆಗಬೇಕು. ಅಯ್ಯೋ ಟ್ರೈ ಮಾಡಿದೆ ಆಗಲಿಲ್ಲ, ಬಸ್ ಬಿಡು, ಇನ್ನೊಂದು ಮಾಡ್ತೀನಿ. ಹಂಗೆ ತಗೊಂಡ್ರೆ ಸಂತೋಷ, ತಗೊಳ್ದಿದ್ರೆ ಮಣ್ಣು. ಅದೇ ಹೇಳಿದ್ದು, ನೆಗೆಟಿವ್ ನೋಷನ್ ಸ್ಟಾರ್ಟ್ ಆಗುತ್ತೆ, ಒಳಗೆ ಶುರುವಾಗುತ್ತೆ. ನಿಮ್ಮ ಸಿಸ್ಟಮ್ನ ತಿನ್ನುತ್ತೆ, ನಿಮ್ಮ ಕ್ರಿಯೇಟಿವಿಟಿನ ತಿನ್ನುತ್ತೆ, ನಿಮ್ಮ ಟೈಮ್ನ ತಿನ್ನುತ್ತೆ, ನಿಮ್ಮ ನೆಮ್ಮದಿ ತಿನ್ನುತ್ತೆ, ಹಾಳಾಗೋಗ್ಬಿಡ್ತಾನೆ ಮನುಷ್ಯ. ಈ ಒಂದು ಮರ ಇರುತ್ತೆ ನೋಡಿ, ಒಳಗಡೆ ಹುಳ ಬಿದ್ದುಬಿಟ್ರೆ ಗೊತ್ತೇ ಆಗಲ್ಲ, ಒಳಗೆ ತಿಂದುಬಿಡುತ್ತದೆ, ಕೊನೆ ಬಿದ್ದೋಗುತ್ತೆ, ಆಚೆಯಿಂದ ಚೆನ್ನಾಗೇ ಕಾಣುತ್ತೆ. ಹಾಗೆ ಸುಮಾರು ಜನ ನನ್ನ ಜೊತೆ ಇದ್ದವ್ರು ಹೋಗ್ಬಿಟ್ರು. ನಾನು ಇನ್ನೂ ಇದ್ದೀನಿ ಅಂದರೆ ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ನಾನು ಚಿಕ್ಕವನಿದ್ದಾಗೇನೋ ಒಂದು ಅಗ್ರೆಷನ್ ಇದೆ ನಂಗೆ ಅದೇ ಇರ್ಬೋದು ರೀಸನ್ ಇರ್ಬೋದು. ಅದಕ್ಕೆ ಈಗಲೂ ನಾನು ಅಷ್ಟೇ ಅಗ್ರೆಸಿವ್ ಆಗಿ ಅಪ್ರೋಚ್ ಮಾಡ್ತೀನಿ. ನನಗಿಷ್ಟ, ನಂಗೆ ಆ್ಯಕ್ಟಿಂಗ್ ಇಷ್ಟ, ಆ್ಯಕ್ಟ್ ಮಾಡ್ತೀನಿ. ಈಗ ಯಾರೋ ಬರೆಯೋಕ್ಕೆ ಕೇಳಿದ್ರೆ ನನಗಿಷ್ಟ ಆಯಿತಾ, ನನ್ನ ಟರ್ಮ್ಸು ಕಂಡೀಷನ್ಸ್ಗೆ ಆಯಿತಾ, ಬರ್ಕೊಡ್ತೀನಿ. ಡೈರೆಕ್ಟ್ ಮಾಡ್ಬೇಕಾ, ಮಾಡೋಣ, ಕಲ್ತಿದ್ದೀನಿ, ಮಾಡ್ತೀನಿ. ಥಿಯೇಟ್ರಲ್ಲಿ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ, ಆಮೇಲೆ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದೆ. US ಅಲ್ಲಿದ್ದೆ, US ಹೋಗಿ ನಾಟಕ ಡೈರೆಕ್ಟ್ ಮಾಡಿ ಬಂದೆ. ಇಲ್ಲಿ ಬಂದಿದ್ದ ತಕ್ಷಣ ಒಂದು ಸೀರಿಯಲ್ ಒಂದು 90 ಎಪಿಸೋಡ್ ಡೈರೆಕ್ಟ್ ಮಾಡಿದೆ. ರಾತ್ರಿ 10:00ವರೆಗೆ 1.25 TRP ಕೊಟ್ಟಿದ್ವಿ ಆ ಕಾಲಕ್ಕೆ, 2012ಅಲ್ಲಿ. ಸೊ ಗೊತ್ತಿದೆ ಮಾಧ್ಯಮ ಏನು ಅಂತ ಗೊತ್ತಿದೆ, ಗ್ರಾಮರ್ ಗೊತ್ತಿದೆ, ಮಾಡಬೇಕು ಡಿಸೈಡ್ ಮಾಡಬೇಕು. ಇಷ್ಟು ವರ್ಷ ಸ್ವಲ್ಪ ಭಯ ಇತ್ತು, ಅಳಕಿತ್ತು. ಭಯ ಅನ್ನೋದಕ್ಕಿಂತ ಅಳಕಿತ್ತು. ಇದು ವಾಟ್ ಇಫ್, ಆ ಇಫ್ಗಳಲ್ಲಿ ಕಚ್ಕೊಂಡು ಒದ್ದಾಡಿದ್ದೆ ಒಂದಷ್ಟು ವರ್ಷ. ಈಗ ಅದೆಲ್ಲ ಏನಿಲ್ಲ. ಈಗ ತುಂಬ ಖುಷಿಯಾಗಿ, ತುಂಬ ನೆಮ್ಮದಿಯಾಗಿ, ತುಂಬ ಸರಳವಾಗಿ ನೋಡೋಕೆ ಕಲ್ತಿದ್ದೀನಿ. ಬಂತು ಮಾಡೋದೆ, ಬರಲಿಲ್ಲ ಓಕೆ, ಏನಿದೆ, ಅದಿಲ್ವಾ ಇದೆಯಾ, ಮಾಡ್ತಾ ಇರೋಣ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಅದೇ ಮಾಡ್ತೀನಿ ಅಂತ ಹೋಗಿ ನಾನು 14 ವರ್ಷ ಕಳೆದಿದ್ದೀನಿ. ಡಿಸಪಾಯಿಂಟ್ಮೆಂಟ್ ಅಂತ ಹೇಳಲ್ಲ ನಾನು, ನನಗೆ ಅಲ್ಲಿ ತುಂಬ ಕಲಿಕೆ ಇದೆ. ಇವಾಗ ಅದೆಲ್ಲ ಉಪಯೋಗ ಆಗ್ತಿದೆ ಅಂತೀನಿ ನಾನು. ನನ್ನ ಪ್ರಕಾರ ಯಾವುದೂ ವ್ಯರ್ಥ ಅಲ್ಲ.
ಬ್ರದರ್ ಯಾವುದೂ ಅರ್ಥ ಅಲ್ಲ. ಈಗ ನೋಡಿ, ನಾನು ಅಲ್ಲಿಗೆ ಹೋಗ್ದಿರಾ ಟಿ ವಿಲೇ ಮಾಡ್ಕೊಂಡಿದ್ದೀರಿ ಒಂದಷ್ಟು ದುಡ್ಡು ಮಾಡಿರ್ತಿದ್ದೆ, ಅಥವಾ ನನ್ನದೇ ಒಂದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದಿತ್ತೇನೋ. ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಏನೇನೆಲ್ಲ ಪಾಸಿಬಿಲಿಟಿ ಇತ್ತು ಎಲ್ಲ ಮಾಡ್ಬೋದಿತ್ತು. ಆದರೆ ನಾನು ಕಮಲ್ ಹಾಸನ್ ಜೊತೆ ಆ್ಯಕ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾವ ಪ್ರಾಜೆಕ್ಟ್? ಉತ್ತಮ ವಿಲನ್ ಸಿನಿಮಾ. ಹಾಂ, ಅದರಲ್ಲಿ ನಾನು ಕಮಲ್ ಹಾಸನ್ ಅವರ ಡ್ರೈವರ್ ಪಾತ್ರ ಮಾಡಿದ್ದೀನಿ. ಬಟ್ ಆ ಪಾತ್ರಕ್ಕೆ ಅದರದೇ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ತೂಕ ಇದೆ ಅದರಲ್ಲಿ. என்ன உங்க சொத்துன்னு சொன்னீங்களையா, அது போதுங்க, அந்த வார்த்தை போதும். ಥ್ಯಾಂಕ್ಸ್ ಗಯ್ಯ. ಅದು ಮಿಸ್ ಆಗ್ತಿತ್ತು. ದಂಡುಪಾಳ್ಯ ಮಾಡೋಕ್ಕಾಗ್ತಿರ್ಲಿಲ್ಲ, ಜಂಗ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಯಾವ್ದು ಮುಖ್ಯ ಅಂದರೆ ಏನು ಹೇಳ್ತೀರ ಈಗ? ನಾನು ಹಂಗೆ ನೋಡೋಕೆ ಕಲ್ತಿದ್ದೀನಿ. ಸೊ ಇನ್ನೊಂದು ಬೆಟ್ರೆ ಸಿಕ್ತು ಅಂತ. ಬೆಟರ್ ಅಲ್ವಾ? ಅಲ್ಲ, ನಂಗೆ ಅದು ಸಿಗ್ತಿರ್ಲಿಲ್ಲ. ಸಿಂಪಲ್, ನನಗೆ ಅದು ಬೇಕು. ಸೊ ನಾನು ಅದನ್ನ ಈಗಲೂ ರಿಲೀಸ್ ಮಾಡ್ತೀನಿ. ಕಮಲ್ ಹಾಸನ್ ಅವ್ರನ್ನ ನೋಡ್ಕೊಂಡು 18 ದಿನ ಕಳೆದ್ನಲ್ಲ, ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಯಾಕಂದ್ರೆ ನಾನು ಪ್ರೊಫೆಷನಲ್ ಆಕ್ಟರ್ ಆಗೋ ಹೊತ್ತಿಗೆ ಅಣ್ಣವ್ರು ನಮಗೆ ಸಿಗ್ಲಿಲ್ಲ ನೋಡೋಕ್ಕೆ. ಅಟ್ಲೀಸ್ಟ್ ಇನ್ನೊಬ್ಬ ಲೆಜೆಂಡ್ ಅವ್ರ ಜೊತೆ 18 ದಿನ ಕಳೆದೆ. ಅದು ಸೇವ್ ಮಾಡಿ ಇಟ್ಕೋತೀನಿ. +2 ಯಾವ ಕಾಲೇಜ್? +2 ಶೇಷಾರಿಪುರಂ. ವಿಜಯ ರಾಘವೇಂದ್ರ ಅವರಿಗೆ 1 ವರ್ಷಕ್ಕೆ ಸೀನಿಯರ್ ನಾನು. ಅವ್ರಿಗೆ ದೊಡ್ಡವ್ರು ನೀವು. 1 ವರ್ಷಕ್ಕೆ ಅವ್ರು ಫಸ್ಟ್ PU ಇದ್ರು ಕಾಮರ್ಸಲ್ಲಿ, ನಾನು ಆರ್ಟ್ಸಲ್ಲಿ ಸೆಕೆಂಡ್ PU ಇದ್ದೆ. ಅಲ್ಲೂ ಕೂಡ ಒಂದು ಚಿಕ್ಕದೊಂದು ಸೀನ ಹೊಡಿತು. ಅವರ ಫ್ರೆಂಡ್ ಒಬ್ಬ ಸೇಟು ಹುಡುಗ ಇದ್ದ, ವಿಕ್ಕಿ ಅಂತ ಒಂದು ಹೆಸರು ನೆನಪಿರಂಗೆ ನನಗೆ. ಅವನು ನನ್ನ ಕ್ಲಾಸ್ಮೇಟ್ ಒಬ್ಬಂಗೆ ಹೊಡೆದ್ಬಿಟ್ಟಿದ್ದ. ಏನಕ್ಕೋ ಹಿಂಗೇನೋ ಹೋಗ್ತಾ ಡ್ಯಾಶ್ ಹೊಡೆತಿ, ಸಮ್ ಸಿಲ್ಲಿ ಸ್ಟುಪಿಡ್ ರೀಸನ್. ಇವನು ಬೀಯಿಂಗ್ ಎ ಸೀನಿಯರ್ ಸ್ಟೂಡೆಂಟ್ ಬಂದ್ಬಿಟ್ಟು ಕ್ಲಾಸಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ. ಅವರು ಅರ್ಚಕರ ಮನೆ ಹುಡುಗ, ಅವನು ತುಂಬ ಒಳ್ಳೆ ಹುಡುಗ. ಏನಾಯ್ತು ನಿಂಗೆ, ಯಾರು ಹೊಡೆದ್ಬಿಟ್ರು? ಯಾರು ಅಲ್ಲಿ? ಯಾಕೆ ಈ ಕಡೆನಾ ಈ ಕಡೆ? ಫಸ್ಟ್ PUC ಕಣೋ, ಒದೆ ತಿಂದು ಬಂದಲ್ಲೋ, ಮುಂಡೆದೇನು ಆಚಿಕೆ ಆಗಲ್ವಾ? ಮತ್ತೆ ಅಳಕ್ಕೆ ಶುರು ಮಾಡ್ದೆ. ಯಾರು ತೋರಿಸ್ಬಾ? ಹೋದೆ. ಅವ್ನು ನಿಂತಿದ್ದ. ನಂಗೆ ಸಿಟ್ಟು ಬಂದು ಸರಿಯಾಗಿ ಬಿಟ್ಟೆ ಆಡು ಕಾರಿಡಾರಲ್ಲಿ. ಅವ್ನು ಬಿಟ್ಟು ಒಂದು 5 ನಿಮಿಷಕ್ಕೆ ವಿಜಯ ರಾಘವೇಂದ್ರ ಅವರು ಆ ಹುಡುಗನ ಕರ್ಕೊಂಡು ಬಂದರು ನಮ್ಮ ಕ್ಲಾಸ್ ಹತ್ರ. ಬ್ರದರ್ ಹೊಡೆದ್ಬಿಟ್ರಂತೆ. ಸೀನಿಯರ್ಗೆ ಹೊಡೆದ್ರೆ ಸುಮ್ಮನೆ ಬಿಡ್ತೀವ? ನೀವು ಹೊಡೆದೇನೋ? ಅವಾಗ ಒಂದು ಬಾಯ್ ಬಿಡ್ತಾ ಇದ್ದ. ನೈರೇ ಐಸನೇ ಇರಿ ಅದು ಇದು ಅಂತೇನೋ ಅಂದ. ಆಮೇಲೆ ಅವ್ರ ಹತ್ರ ಮಾತಾಡಿ, ಇಲ್ಲ ಹಿಂಗೆ ಅಂತ ಹೇಳಿದ್ನ ಅವ್ರಿಗೆ ಬೈದು ಕರ್ಕೊಂಡೋಗಿ. ಈ ಥರದ್ದೇನೋ ಒಂದಾಗಿತ್ತು ಒಂದು ಎಪಿಸೋಡು PUCಲಿ. ಆರ್ಟ್ಸ್. ಡಿಗ್ರಿ APS ಈವ್ನಿಂಗ್ ಕಾಲೇಜು. ಹೌದು, ಕಾಲೋನಿ. PU ಮುಗಿದ ಮೇಲೆ ನಮ್ಮ ತಂದೆ, ನೀನು ಓದಿದ್ದು ಸಾಕು, ಫ್ಯಾಕ್ಟ್ರಿಗೆ ಬಂದ್ಬಿಡು ಅಂತ ಹೇಳಿದ್ರು. ಟೆಕ್ಸ್ಟೈಲ್ದು. ಸೊ ಅಷ್ಟರಲ್ಲಿ ನನ್ನ ಅಂಕಲ್ ಒಬ್ಬರು, ಅಪ್ಪನ ಫ್ರೆಂಡ್ ಒಬ್ಬರು ಮನೆಗೆ ಬಂದಿದ್ರು. ನನಗೆ ಓದಬೇಕು ಅಂತಿತ್ತೋ ಇಲ್ಲೋ ಕಾಲೇಜ್ಗೆ ಹೋಗ್ಬೇಕು ಅಂತಿತ್ತು, ಟು ಬಿ ಫ್ರ್ಯಾಂಕ್. ಅಷ್ಟೇ. ಕಳ್ಸಲ್ಲ ಅಂತ ಅಂದ್ಬಿಟ್ಟಿದ್ರಲ್ಲ, ಮಕ್ಕ ಓದಿಸ್ಕೊಂಡಿದ್ದೆ. ಅವ್ರ ಅಂಕಲ್ ಬಂದವರು ಏನು ಅಂದರು, ಹಿಂಗೆ ಕಳ್ಸಲ್ಲ ಅಂತ ಇದ್ದಾರೆ. ಎಷ್ಟು %? 64. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ, ಏನು ಕಳ್ಸಲ್ಲ ಅಂತ ನಿಮ್ಮಪ್ಪ. ಅವ್ರು ಗಂಡು ಮಕ್ಳು ಇರಲಿಲ್ಲ. ಬಂದ್ಬಿಡು ಮನೆಗೆ, ನಾನು ಸಾಕೋತೀನಿ, ನಿಮ್ಮ ಅಪ್ಪಂದೇನು ತೋಲಂಡ್ರಾಯ್ ನಿಮ್ಮಪ್ಪ, ಆಯಿತು ನಾನು ನೋಡ್ಕೋತೀನಿ ಅದು ಇದು ಅಂತ ಅಂದ್ಬಿಟ್ರು. ನನಗೆ ಫುಲ್ಲು ಶಕ್ತಿ ಬಂದಂಗೆ ಆಗ್ಬಿಡ್ತು. ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು APS ಈವ್ನಿಂಗ್ದು ಫಾರ್ಮ್ ಇಟ್ಟೆ, ಹಿಂಗೆ ಕಾಲೇಜ್ದು. ಏನು ಸೈನ್ ಮಾಡ್ತೀರಾ? ನಾನೇ ಮಾಡಲ ಅಂದೆ. ಅವ್ನು ಬಂದು ಹೇಳಿದ ತಕ್ಷಣ ನಿಂಗೆ ಕೊಂಬಂದ್ಬಿಡ್ತಾನೆ ನಿನಗೆ. ನಮ್ಮ ತಾಯಿಗೆ ಒಳಗಡೆ ನೋಡು ಕಲ್ತ್ಬಿಟ್ಟ ನಿನ್ನ ಮಗ ಅಂದ್ಬಿಟ್ಟು ಸೈನ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗಿದ್ದು, ಡಿಗ್ರಿ ಮಾಡಿದ್ದು. ಮಾರ್ನಿಂಗ್ ಏನು ಮಾಡ್ತಿದ್ರಿ? ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ, ಅಪ್ಪನ ಜೊತೆ ಪ್ರೊಡಕ್ಷನಲ್ಲಿದ್ದೆ. ಸಂಜೆ ಕಾಲೇಜ್ಗೆ ಹೋಗೋದು. 6:30 ಮನೆ ಬಿಟ್ಟರೆ 10:30 11ಕ್ಕೆ ಮನೆಗೆ ಬರ್ತಿದ್ದೆ. 11ಕ್ಕೆ ಮನೆಗೆ ಬಂದು ಊಟ ಮಾಡಿ ಮತ್ತೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ನನಗೆ ಅಂತ ಒಂದು ಯೂನಿಟ್ ಹಾಕ್ಕೊಟ್ಬಿಟ್ಟಿದ್ರಪ್ಪ, ಅದ್ರಲ್ಲಿ ಏನು ದುಡಿದ್ರು ಅದು ನಿನಗೆ ಅಂತ. ಸೊ ಕುದುರೆಗೆ ಮುಂದೆ ಕ್ಯಾರೆಟ್ ಕಟ್ಟೋ ಕತೆ ಇದು. ಮಗ ಎಲ್ಲೂ ಡೈವರ್ಟ್ ಆಗಬಾರ್ದಲ್ಲ. ಸೊ ನನ್ನ ಮುಂದೆ ಒಂದು ಕ್ಯಾರೆಟ್ ಕಟ್ ಬಿಟ್ಬಿಟ್ಟಿದ್ರು. ನಂಗೆ ಆ ಕ್ಯಾರೆಟ್ನೇ ನೋಡ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡೋದು, ದುಡಿಮೆ. ಆ ಕಾಲಕ್ಕೇನೆ ವಾರಕ್ಕೆ 8,000 to 10,000 ದುಡಿತಾ ಇದ್ದೆ. 99ಅಲ್ಲಿ ಹಾಕೊಳ್ಳಿ. ಒಂದು ಸೈಟ್ ಬೆಲೆ 1.5 ಲಕ್ಷ ಇತ್ತು ಅವಾಗ. ವರ್ಷಕ್ಕೂ ಒಂದು ಸೈಟು ತಗೊಳ್ಳಿಲ್ಲ, ಅದು ಬೇರೆ. ಹಾಗೆ ನನ್ನ ತಂದೆ ಎಷ್ಟು ಬುದ್ಧಿವಂತರು, ನೀಟಾಗಿ ಕುದುರೆ ಮುಂದೆ ಒಂದು ಕ್ಯಾರೆಟ್ ಕಟ್ ಬಿಟ್ಬಿಟ್ರು. ಸಖತ್ ಕೆಲಸ ಮಾಡ್ತಿದ್ದೆ. ಅಣ್ಣ ಇನ್ನೂ ಹಾರ್ಡ್ ವರ್ಕ್ ಅಣ್ಣ. ಸೊ ಹಾಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಥರ ರನ್ ಆಗ್ತಾ ಇತ್ತು. ಅಪ್ಪಾಜಿ ಲಾಯರ್ನ ಕರೆಸಿದ್ದಾರೆ ಅಂದರೆ ಅದು ವಿಲ್ಲೆಗೆ ಸಂಬಂಧಿಸಿದ ವಿಷಯನೇ ಇರುತ್ತೆ. ಲ್ಯಾಬ್ಸ್ ಆದಮೇಲೆ ಈ ಕಡೆ ಬಂದು ಥಿಯೇಟರ್ನ ಫುಲ್ ಟೈಮ್ ತೊಗೊಂಡು. ಥಿಯೇಟರ್ ಹೆಂಗೆ ಸಿಕ್ತು? APS ಈವ್ನಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿ ಸುದರ್ಶನ್ ಅಂತ ನಮ್ಮ ಲೆಕ್ಚರರ್ ಒಬ್ಬರು ಇದ್ರು, ಇಂಗ್ಲೀಷ್ ಲೆಕ್ಚರರು. ಅವರು ನನ್ನ ಆ್ಯಕ್ಟಿವಿಟಿ ಎಲ್ಲ ನೋಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ನಾವು ಹೆಂಗಿದ್ವಿ ಅಂದರೆ ಅವಾಗ ಹುಡುಗರು ಒಟ್ಟಿಗೆ ಕಾಲೇಜು ಏನೋ ಸ್ಟೇಜ್ ಹತ್ತಂಗಿಲ್ಲ ಅಂತ ಏನೋ ಒಂದು ಒಂದು ಟ್ಯಾಬು ಇತ್ತು. ಸೊ ನಾನೇನು ಮಾಡ್ತಿದ್ದೆ, ಹುಡುಗಿರೋಲ್ಲಿ ನಾನು ಮಾಡೋದು, ನೀಟಾಗಿ ಶೇವ್ ಮಾಡಿಬಿಟ್ಟು ಅತ್ತಿಗೆದು ಚೂಡಿ ಧರಿಸ್ಕೊಂಡು VB ಬೇಕರಿಂದ 2 ಬಂತವಂಬಿಟ್ಟು ಹುಡುಗಿದು ಒಂದು ವಿಗ್ಗೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಟ್ಟು, ಅದು ಬಾಡಿಗೆ ನಾಟಕದ್ದು ಎಲ್ಲರೂ ಹೋಗಿ ಒಂದು ವಿಗ್ ವ್ಯವಸ್ಥೆ ಹುಡುಗಿರೋಲ್ಲಿ ನಾನು ಮಾಡೋದು. ಇನ್ನೊಬ್ಬ ಯಾರು ಹುಡುಗಿ ಬೇಕು, ಇನ್ನೊಬ್ಬನ ಅವನ್ನ ಎಳ್ಕೊಂಬಂದು ಅವ್ನ ಕೈಲಿ ಹುಡುಗಿರೋಲ್ಲಿ ಮಾಡಿಸೋದು. ನಾನೇ ಬರಿತಾ ಇದ್ದೆ, ಸ್ಕಿಟ್ಸ್ ಬರಿತಾ ಇದ್ದೆ, ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಯಾವುದಕ್ಕೂ ಟೈಮ್ ಆಗಿಲ್ವಾ? ಒಂದು 8-10 ಸಾಂಗ್ ತೊಗೊಂಬಿಟ್ಟು, ಅವಾಗೆಲ್ಲ ಕ್ಯಾಸೆಟ್ಸ್, ಡಬಲ್ ಕ್ಯಾಸೆಟ್ ಪ್ಲೇಯರ್ ಇತ್ತು ಮನೇಲಿ. ಒಂದರಲ್ಲಿ ಹಾಕೋದು, ಇನ್ನೊಂದಕ್ಕೆ ರೆಕಾರ್ಡ್ ಮಾಡೋದು. ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ಸಾಂಗು, ಒಂದರದ್ದು ಪಲ್ಲವಿ, ಇನ್ನೊಂದರದ್ದು ಚರಣ, ಆ ಥರ ಅದರಲ್ಲೇ ಒಂದು ಕತೆ ಆಗಬೇಕು.
ಅದನ್ನು ತೊಗೊಂಡೋಗಿ ಕಾಲೇಜಲ್ಲಿ ಪ್ಲೇ ಮಾಡಿಬಿಟ್ಟು ಸ್ಟೇಜ್ ಮೇಲೆ ಎನಾಕ್ಟ್ ಮಾಡ್ಬಿಡೋದು. ನೀವು ಏನು ಪ್ರೇಮಲೋಕ ಕೇಳ್ತಾರೆ, ರಣಧೀರ ಕೇಳ್ತಾರೆ, ಮಜಾ ಮಾಡ್ತಾ ಇದ್ವಿ ಸುಮ್ಮನೆ ಬೇಸಿಕಲಿ. ಒಂಥರ ಡೈಲಾಗ್ ಫ್ಯೂಷನ್. ರೆಕಾರ್ಡೆಡ್. ಸೊ ಅದನ್ನೆಲ್ಲ ನೋಡ್ತಾ ಇದ್ರು ಅವರು ಒಂದು ದಿನ ಬಂದು ಇನ್ನೇನು ಮುಗಿತಾ ಬಂತು ಡಿಗ್ರಿ, ಇಲ್ಲೊಂದು ಅಭಿನಯ ತರಂಗ ಅಂತಿದೆ ಕಣೋ, ಡಿಪ್ಲೊಮೊ ಹೇಳ್ಕೊಡ್ತಾರೆ, ಅಲ್ಲಿ ಥಿಯೇಟ್ರ್ ಹೇಳ್ಕೊಡ್ತಾರೆ, ಥಿಯರಿ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರ್ತೀನಿ ನೀನು ಹೋಗು. ನಂಗೆ ಅವಾಗ ಹೆಂಗೆ ಅಂದರೆ ಇದೇ ಹೇಳಿದ್ ನಾನು, ಅಗ್ರೆಷನ್ನು, ಒಂದು ಸಾಫ್ಟ್ ಆ್ಯಟಿಟ್ಯೂಡ್ ಇತ್ತು ನನಗೆ. ನಾನು ಸರ್ ಸುಮ್ಮನಿರಿ ಸರ್, ಕಿರೀಟ ಹಾಕ್ಕೊಂಡು ಎಲ್ಲ ರಾಜನೇ ಅನ್ನೋಕ್ಕೆ ನಿಮಗೆ ಡಿಪ್ಲೊಮೊ ಬೇರೆ ಮಾಡ್ತಾರೆ ಅಂತ. ಅದು ಹೊರಗಡೆಯವ್ರಿಗೆ ದುರಂಕಾರ ಅನಿಸ್ಬೋದು, ಗೊತ್ತಿಲ್ಲ, ನಾನು ಹಂಗೆ ಇದ್ದಿದ್ದು. ಅವರು ಇಲ್ಲ ಕಣೋ ಹಂಗಲ್ಲ, ನೀನು ಒಂದು ಸರಿ ಹೋಗು, ನಾ ಹೇಳಿರ್ತೀನಿ ಹೋಗ್ತೀಯ ಅಂತ, ಹೋಗು, ಒಂದು ಅರ್ಧ ಅವರ್ 1 ಅವರಲ್ಲಿ ನೋಡು, ಆಂಬಿಯನ್ಸ್ ಎಲ್ಲ ನೋಡು, ನಿಂಗೆ ಇಷ್ಟ ಆದರೆ ಸೇರ್ಕೊ. ನನಗೆ ಯಾಕೋ ಅನಿಸ್ತಾ ಇದೆ ಕಣೋ, ಯು ಆರ್ ಮೆಂಟ್ ಫಾರ್ ದಟ್ ಅಂತ. ನೀ ಅದಕ್ಕೆ ಅಂತ ಹೇಳಿ ಮಾಡಿಸಿದವನು, ನೀವು ಒಂದ್ಸಲಿ ಹೋಗು. ಓಕೆ, ಏನು ಮೇಷ್ಟ್ರು ಎಷ್ಟೊಂದು ಹೇಳ್ತಾ ಇದ್ದಾರೆ, ಏನಿರ್ಬೋದು ನೋಡೋಣ ಅಂತ ಹೋದೆ. ನಾನು ಹೇಳ್ತೀನಿ ನೋಡಿ, ಇದು ಎಲ್ಲೆಲ್ಲಿ ಸಣ್ಣ ಹೆಂಗೆ ಮಿಸ್ಮ್ಯಾಚ್ ಮಾಡಿ ಅಂಟಿಸಿ ಕಿತ್ತು ಹೋದರೆ, ಅಲ್ಲಿ ಒಂದು ನಾಟಕದಲ್ಲಿ ಒಂದು ಸಾಂಗ್ದು ರಿಹರ್ಸಲ್ ನಡೀತಾ ಇತ್ತು. ಎಲ್ಲ ಒಂದು 10 ಜನ ನಿಂತ್ಕೊಂಡು ಕೊರಿಯೋಗ್ರಫಿ ನಡೀತಾ ಇತ್ತು, ಬಣ್ಣದ ಛತ್ರಿ ಹಿಡ್ಕೊಂಡು ಫುಲ್ಲು. ನನಗೊಂದು ಸೆಕೆಂಡು ಅರೆ ನಾಟಕ ಅಂತಂದಿರೋರು ಇದು ಸಿನಿಮಾ ಶೂಟಿಂಗ್ ಇದೆಯಲ್ಲ ಹಂಗೆ ಅನಿಸ್ಬಿಡ್ತು ನನಗೆ. ಎಲ್ಲ ಬಣ್ಣದ ಛತ್ರಿ ಇಟ್ಕೊಂಡು ಫುಲ್ ಕೊರಿಯೋಗ್ರಫಿ ನಡೀತಾ, ಸ್ಟೆಪ್ಪು. ಅಯ್ಯಪ್ಪ ಹಿಂಗಿರುತ್ತಾ, ಕಿಟಕಿಲಿ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ರಾಜಶೇಖರ್ ನಿಳೋಗಲ್ ಮಠ ಅಂತ ಅವರಿಲ್ಲ, ತೀರ್ಕೊಂಬಿಟ್ರು. ಅವರು ನನ್ನ ಸೀನಿಯರು, ಸೂಪರ್ ಸೀನಿಯರಲ್ಲಿ. ಅವ್ರು ಬಂದು ಹೆಗಲು ತಟ್ಟಿದ್ರು. ಹೇಳಿ ಎಂದೆ, ಸೇರ್ಕೋಬೇಕಾ? ಅದೇ ಇವತ್ತು ಆಡಿಷನ್ ಇದೆ, ಆಡಿಷನ್ ತೊಗೋಬೇಕು ನೀನು. ಡೈಲಾಗ್ ಹೇಳೋಕೆ ಆಡಿಷನ್ನ ಅಂತ. ಆಡಿಷನ್ ಅನ್ನೋ ವರ್ಡ್ ಗೊತ್ತಿರಲ್ಲ ನನಗೆ. ಸೊ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಅದ್ರಲ್ಲಿ ನೀನು ಪಾಸ್ ಆದರೆ ನಿನಗೆ ಸೀಟು. ರೈ ನಾವು ಬರೋದೇ ದೊಡ್ಡದು ಮೆಂಟಾಲಿಟಿ ನೋಡಿ ನಂದು. ನಾವು ಕೆಲಸ ಕಾರ್ಯ ಬಿಟ್ಟು ಬರೋದೇ ದೊಡ್ಡದು, ಅದಕ್ಕೆ ಇವ್ರಿಗೆ ಇಂಟರ್ವ್ಯೂ ಬೇರೆ. ಇದು ನನ್ನ ಮೆಂಟಾಲಿಟಿ ಇದ್ದಿದ್ದು. ಅಂದರೆ ರಂಗಭೂಮಿ ಆಮೇಲೆ ಅದನ್ನೆಲ್ಲ ಹೊಡಿತು. ಇವತ್ತು ನಾನೇನಾದೆ ಅದಕ್ಕೆ ಮುಖ್ಯ ಕಾರಣ ರಂಗಭೂಮಿ. ಸರಿ, ಇಂಟರ್ವ್ಯೂ ಟೈಮ್ ಬಂತು, ಕರೆದ್ರು ಎಸ್ ಮೂರ್ತಿಗಳು. ಅವರು ಇಂಟರ್ವ್ಯೂ ಮಾಡಿದ್ದು ನಂದು. ಏನೋ ಮಾಡಿ ತೋರ್ಸಯ್ಯ, ಏನೋ ಮಾಡೋಕ್ಕೆ ಬರೋಂಗಿಲ್ಲ, ನಾನು ಯಾಕೆ ಸುಮ್ಮನೆ ಇಲ್ಲಿ ಬರ್ತಿದ್ದೆ ಅಂತ. ಅವರು ಒಂದು ಸೆಕೆಂಡು ಹಿಂಗೆ ನೋಡಿದ್ರು, ಇನ್ನು ಯಾವನ್ ಬಂದುಬಿಟ್ಟು ನೀನು ಇಲ್ಲಿ ಅಂತ. ಸರಿ, ಹಾಡು ಗೀಡು ಬರುತ್ತೋ? ಹಾಡು ಕೇಳ್ತೀನಿ ಸರ್. ಕೇಳೋದಲ್ಲ, ನೀನು ಹಾಡ್ತೀಯ? ಇಲ್ಲ ಸರ್ ಬರಲ್ಲ. ಮತ್ತು ಏನು ಬರುತ್ತೆ ನಿಮಗೆ? ಸರ್ ಏನಾದ್ರು ಬಂದಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ ಸರ್ ನಾನು ಅಂತ. ಮತ್ತೆ ಹಂಗಲ್ಲಪ್ಪ, ಚೂರು ನಿನ್ನ ರೇಂಜ್ ಏನು ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ರೇಂಜ್ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ ಅವಾಗ. ಸರ್ ಓಲಿ ಅದೆಲ್ಲ ಬೇಡ ಸರ್, ನನಗೂ ಬೇಡ ನಿಮಗೂ ಬೇಡ, ಏನು ಮಾಡ್ಬೇಕು ಕೇಳಿ ಅದು ಮಾಡ್ತೀನಿ ಹಿಂದೆ. ಕೆಲಸ ಮಾಡಪ್ಪ, ನಾನು ನಿಂಗೆ ಕೊಡಲ್ಲ, ನೀವು ಬೇಡ್ಕೊ ಅಂದರು. 2-3 ಸಲ ಕೇಳಿದೆ, ಆಗಲಿಲ್ಲ, ಕಿರ್ಚಿದೆ, ಆಗಲಿಲ್ಲ. ಎದ್ದು ಚೇರಿಂಗ್ ಒದ್ಬಿಟ್ಟು ಸೀದಾ ಕೆಳಗಡೆ ತೂರ್ಬಿಟ್ಟು ಟೇಬಲಲ್ಲಿ ಅವ್ರು 2 ಕಾಲು ಹಿಡ್ಕೊಂಡು ಎಳೆಯೋಕ್ಕೆ ಶುರು ಮಾಡ್ಬಿಟ್ಟು, ಎಸ್ ಮೂರ್ತಿ ನೀವು ಕೊಟ್ಟಿಲ್ಲ ಅಂದರೆ ನಾನು ಬಿಡಲ್ಲ ಅಂತ ಹೋಗಿ ಅವ್ರ ಕಾಲು ಹಿಡಿದು ತಬ್ಬದು ಎಳೆದು ರಂಪ ಮಾಡಾಕ್ಬಿಟ್ಟೆ. ಬಿಡೋ ಆಯ್ತು ಕೊಡ್ತೀನಿ ಬಿಡೋ ಅಂತ ಹೇಳೋವರೆಗೂ ಬಿಡಲಿಲ್ಲ ನಾನು. ನನಗೇನು ಅಂದರೆ ಅದೆಲ್ಲ ಫನ್ ಅಷ್ಟೇ. ನನಗೆ ಅಲ್ಲಿ ಸೇರಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ. ಲೆಕ್ಚರರ್ ಹೇಳಿದ್ರು ಅಂತ ಹೋಗಿದ್ದು. ಮಜಾ ಇದೆ ನೋಡೋಣ. ಆ ಮಜಾ ಅನ್ನೋದೇ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಿಡ್ತು ನೋಡಿ. ಕೊಟ್ಟರು, ಸೀಟ್ ಕೊಟ್ಟರು, ಅಲ್ಲಿ ಡಿಪ್ಲೊಮೊಗೆ ಜಾಯ್ನ್ ಆದೆ. ನಾನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡೆ, ಅಲ್ಲಿ ಬೆಸ್ಟ್ ರೈಟರ್ ಅಂತ ಅನ್ಸ್ಕೊಂಡೆ ಕೆಲವೊಂದು ಸೆಗ್ಮೆಂಟಲ್ಲಿ. ಹೀಗೆ ಸುಮಾರು ಅಲ್ಲಿಂದ ಅನುಭವಗಳು ತುಂಬ ಚೆನ್ನಾಗಿತ್ತು. GK ಗೋವಿಂದರಾವ್ ಇರ್ಬೋದು, ಸುಂದರಶ್ರೀ ಇರ್ಬೋದು, NSD ಅವರೆಲ್ಲ, ನೀನಾಸಂ ಅವರೆಲ್ಲ ಬಂದು ಪಾಠ ಮಾಡೋರು. ಮೇಕಪ್ ನಾಣಿ ಸರ್, ತುಂಬ ಜೀನಿಯಸ್ಗಳು ಬರೋರು ನಮ್ಗೆ ಪಾಠ ಮಾಡೋಕ್ಕೆ. ವಸುಲಿಂಗಯ್ಯ ಅವರು. ನಮ್ಮ ಬ್ಯಾಚ್ ತುಂಬ ಲಕ್ಕಿ ಅಂತ ನನಗೆ 3 ದೊಡ್ಡ ನಾಟಕ ಸಿಕ್ತು ಬೇರೆ ಆ್ಯಕ್ಟ್ ಮಾಡೋಕ್ಕೆ. ಅಲ್ಲಿವರೆಗೂ ಒಂದೇ ನಾಟಕ ಸಿಗ್ತಾ ಇದ್ದು, ಮೇಜರ್ ಪ್ಲೇ ಅಂತ. ನಮಗೆ 3 ಮೇಜರ್ ಪ್ರೊಡಕ್ಷನ್ ಸಿಕ್ತು. ಅಲ್ಲಿ ಏನು ಕಲಿತೆ ಬೇಸಿಕ್ಕು, ಆ ಬುತ್ತಿಲೇ ಇವತ್ತಿನ ತನಕ ನಾನು ಗಾಡಿ ಓಡಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಾಗಿರೋ ಮದುವೆನ ಅರಗಿಸ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಇನ್ನು ಯಾವ ಮದುವೆ ರಿಸೆಪ್ಷನ್ ನೋಡೋ ಆಸಕ್ತಿನೂ ಉಳಿದಿಲ್ಲ ಈಗ ಅನಿಸುತ್ತೆ. ಅದಾದಮೇಲೂ ಇನ್ನೂ ಒಂದಷ್ಟು ನಾಟಕ ಮಾಡ್ಬೋದಿತ್ತು, ಇನ್ನೊಂದಷ್ಟು ಜನರ ಹತ್ರ ಕೆಲಸ ಮಾಡ್ಬೋದಿತ್ತು. ತುಂಬ ಬೇಗ ಎಕ್ಸ್ಪೋಸ್ ಆಗ್ಬಿಟ್ಟೆ. ಅದು ಮುಗಿದು 1 ವರ್ಷಕ್ಕೆಲ್ಲ ಸೀರಿಯಲ್ ಶುರು ಆಗೋಯ್ತು, ನನ್ನ ಕೆರಿಯರೇ ಸ್ಟಾರ್ಟ್ ಆಗೋಯ್ತು. ಸೊ ತರಂಗ 1 ವರ್ಷ ಮುಗೀತು. 1 ವರ್ಷ ಮುಗೀತು. ಆಮೇಲೆ 1 ವರ್ಷ ಬರೀ ನಾಟಕಗಳು ಮಾಡ್ತಾ ಇದ್ದೆ. 2001ನಲ್ಲಿ 2002 ಆಲ್ರೆಡಿ ಸೀರಿಯಲ್ಲು ದೋತದ್ವಾ. ಕೆಲಸ ಮಾಡಲೇಬೇಕಿತ್ತು, ಅನಿವಾರ್ಯ ಆಗ್ತಿತ್ತು. ಮನೆಯಲ್ಲಿ ಫ್ಯಾಕ್ಟ್ರಿ ಲಾಸ್. ನಾಳೆ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ, ಅಣ್ಣಂಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಏನೋ ಮಾಡಲೇಬೇಕಲ್ಲ. ಸೊ ಗೊತ್ತಿರೋ ಕೆಲಸ ಇದು. ಇನ್ನು ನಾನು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ನನ್ನ ಅನುಭವ ಕೇಳ್ತಾರೆ. ಆಮೇಲೆ ಗೊತ್ತಿಲ್ಲ ಅದೆಲ್ಲ, ಇದು ಗೊತ್ತಿರೋ ಕೆಲಸ. ನೋನ್ ಡೆವಿಲ್ ಬೆಟರು ಅನ್ನೋನ್ ಏಂಜಲ್ಗಿಂತ ಒಪ್ಕೊಂಡು ಶುರು ಮಾಡಿ ಹಿಂಗೆ ನನಗೆ ಹಂಗೂ ಅರ್ಧ ಮನ್ಸಲ್ಲಿ ನಾನು ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ದು. ಯಾವುದು ಎದುರ್ತದ್ವಾ? ಹೇಗೆ ಸಿಗ್ತದೆ? ಅಲ್ಲಿ ವಿಜಯ್ ಕುಮಾರ್ ಅಂತ ಒಬ್ಬರು ಇದ್ದರು, ಅಲ್ಲಿ EP ಆಗಿ ವರ್ಕ್ ಮಾಡ್ತಾಯಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫೈನಲ್ ಕಟ್ಟಲ್ಲಿ. ಅವ್ರಿಗೆ ನನ್ನ ಫ್ರೆಂಡ್ ಒಬ್ಬರು ವೀಣಾ ಅಂತ ಅವರು ಪರಿಚಯ ಇದ್ದರು. ಅವ್ರು ನನ್ನ ನಾಟಕಗಳಲ್ಲಿ ನೋಡಿದರು. ಅವರು ವಿಜಯ್ಗೆ ಹೇಳಿದ್ರು, ಹಿಂಗೊಬ್ಬ ಇದ್ದಾನೆ ನೋಡು ಕರ್ಸು ಅಂತ. ಅವ್ರು ಕರ್ಸ್ಕೊಂಡ್ರು.
ನನ್ನ ಫೋಟೋ ತಲುಪಿಸಿದ್ರು, ಕರ್ಸ್ಕೊಂಡ್ರು. ಒಂದು ಆಡಿಷನ್ ಇತ್ತು ಅವಾಗ ಚೆನ್ನೈದು, ನಾನು ನಿಮ್ಗೆ ಹೇಳಿದ್ನಲ್ಲ ಬಿಸ್ನೆಸ್ ಲಾಸ್ ಅದೆಲ್ಲ, ಅದು ಇನ್ನೂ ಬಿಗಿನಿಂಗ್ ಸ್ಟೇಜಲ್ಲಿ ಇತ್ತು. ಲಾಸ್ ಆಗೋಗಿತ್ತು. ಅದನ್ನ ಹುಡ್ಕೊಂಡು ಹೋಗಿ ಬಂದು ಮಾಡ್ತಾ ಇದ್ವಿ ಚೆನ್ನೈಯಿಂದ ಬರ್ತಾ ಇದ್ದೆ, ಫೋನ್ ಬಂತು, ಹೋದೆ ಆಡಿಷನ್ನು. ಪಾಪ ಪಾಂಡುದು ಒಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ದಟ್ ವಾಸ್ ಮೈ ಆಡಿಷನ್. ದಟ್ ವಾಸ್ ಇಟ್ ಸೆಲ್ಫ್ ಮೈ ಆಡಿಷನ್. ನನಗೆ ಈ ಬೆಂಗಳೂರು ವೆದರ್ಗೂ ಅಲ್ಲಿನ ವೆದರ್ಗೂ ಹೆಚ್ಚು ಕಮ್ಮಿ ಆಗಿ ಮೂಗು ಸೋರೋಕ್ಕೆ ಶುರುವಾಗ್ಬಿಟ್ಟಿತ್ತು. ಹೀಟ್ ಜಾಸ್ತಿಯಾಗಿ ನೆಗಡಿಯಾಗಿ ಸಿ.ಕೆ. ಚಂದ್ರು ಏನು ಮಾಡಿದ್ರು, ನೀನು ಅದನ್ನೇ ಯೂಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡು ನೋಡೋಣ ಅಂದರು. ನೆಗಡಿನೇ ಯೂಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು. ಸೊ ತಗೊಂಡ್ರು. ಹಾಗೆ ನಟನೆಯ ಜರ್ನಿ ಹಂಗೆ ಶುರುವಾಯಿತು ಪ್ರೊಫೆಷ್ನಲ್ ಆಗಿ. ಸೊ ಮೊದಲು ಪಾಪ ಪಾಂಡು ಗೆಸ್ಟ್ ಅಪಿಯರೆನ್ಸ್ ಅಂದರೆ ಸ್ಕೂಲ್ ಲೆವೆಲಲ್ಲೆಲ್ಲ ನಾಟಕಗಳು ಮಾಡ್ತಿದ್ದೆ, ಅವಾರ್ಡ್ಗಳು ತೊಗೊಂಡಿದ್ದೆ ಸುಮಾರು. ಪುಟ್ಟು ಒಂದು 5th ಸ್ಟ್ಯಾಂಡರ್ಡಿಂದಲೂ ನೆನಪಿದೆ ನನಗೆ. ಸ್ಟೇಜ್ ಮೇಲೆ ಹತ್ತಬೇಕು, ಏನೂ ಇಲ್ಲ, ಆಶು ಭಾಷಣನ ಪಿಕ್ ಮಾಡಿ ಏನೋ ಅಜ್ಜಿಟಿಲ್ ಬಾಯಿಗೆ ಬಂದಿದ್ದು ಏನೋ ಒಂದು ಹೇಳ್ಬೆ, ಮೈಕ್ ಮುಂದೆ ನಿಂತ್ಕೋಬೇಕು, ಸ್ಟೇಜ್ ಮೇಲೆ ನಿಂತ್ಕೋಬೇಕು, ಭಯಗೇ ಇಲ್ಲ. 4th ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು. ಸ್ವಾಮಿ ವಿವೇಕಾನಂದನ ವೇಷ ಹಾಕಿ 4 ಲೈನ್ ಹೇಳಿದ್ದೆ, ಅದಕ್ಕೊಂದು ಅವಾರ್ಡು. 5th ಒಂದು ನಾಟಕ ಮಾಡಿದೆ, ಅವಾರ್ಡು. 6th 7th ಕಡಿಮೆ. ಅಲ್ಲಿ ನಾನು ಅದೇ ಇದು ನಮ್ಮ ಲೋಕಲ್ ಹುಡುಗರ ಜೊತೆ ಬಿದ್ದು ಅದು ಬೇರೆನೂ ಆಗ್ತಾ ಇದ್ದೆ ಪ್ರಾಸೆಸ್ಸು. ಮತ್ತು ವಾಪಸ್ 9th 10th ಮತ್ತೆ ಇನ್ನೊಂದು ಇಂಟರ್ ಸ್ಟೇಟ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡೆ. PUC ಇರಲಿಲ್ಲ, ಮತ್ತೆ ಶೇಷಾಪುರಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ ಅನ್ನೋ ಸೀನೇ ಇಲ್ಲ. ಅಲ್ಲೇ ಬರೀ ಸಿನಿಮಾ ಡ್ಯಾನ್ಸು, ಸಿನಿಮಾ ಹಾಡಕ್ಕೆ ಡ್ಯಾನ್ಸ್ ಮಾಡೋದು, ನಮಗೂ ಅದಕ್ಕೂ ಅಷ್ಟಕ್ಕಷ್ಟೇ ಏನೋ ಮಾಡ್ತಿರಲಿಲ್ಲ. ವಾಪಸ್ ಡಿಗ್ರಿಗೆ ಮತ್ತೆ ಅಂದರೆ ಎಲ್ಲೋ ಬಿಟ್ಟಿದ್ದು ಆನ್ ಆ್ಯಂಡ್ ಆಫ್ ನನ್ನ ಡೆಸ್ಟಿನಿ ವಾಪಸ್ ಕರ್ಕೊಂಬಂತಿಲ್ಗೆ. ಇದನ್ನು ನಾನು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ನನ್ನ ಡೆಸ್ಟಿನಿಲಿ ತಗೊಂಡೆ. ಇಲ್ಲೇ ಅನ್ನ ತಿನ್ನಬೇಕು ಅಂತ ಬರೆದಿತ್ತು, ತಿಂತಾ ಇದ್ದೀನಿ. ಸಾಮೂನು ಸ್ವೀಟಿ ರಿಪೋರ್ಟ್ ತರಕ್ಕೆ ಹೋಗಿದಾರ, ಏನು ಅಂತ ಗೊತ್ತಾಗುತ್ತಿರೋ. ಏನೋ ತದ್ವ ಆದಮೇಲೆ ಬಿ ಸುರೇಶ್ ಅವ್ರ ಜೊತೆ 4 ತಂತಿ ಮಾಡಿದೆ. ನಾನು ನೀನು ಆನು ತಾನು ನಾನು ನೀನು. ಎಸ್ ನಾರಾಯಣ ಅವ್ರದ್ದು ಸುಮತಿ ಮಾಡಿದೆ. ಅವೆಲ್ಲ ಸೂಪರ್ ಹಿಟ್ ಸೀರಿಯಲ್ಸ್. ಅವಾಗ ಅದೊಂದು ಮಜಾ. ಎಸ್ ನಾರಾಯಣ ಅವ್ರದ್ದು ಸುಮತಿಯಲ್ಲಿ ಒಂದೇ ಬ್ಯಾಟಿಂಗ್ ಅಂತ ಕರೆಸಿದ್ದು, ಒಂದೇ ದಿನ ಬಂದೋಗೋ ಕ್ಯಾರೆಕ್ಟರ್ ಅಂತ. ಕೆಲಸ ಬೇಕು, ಹಸಿವು, ಮಾಡ್ತೀನಿ ಅಂದೆ. ಹೋದೆ. ಬೆಳಗ್ಗೆ 7:15 ಶುರು ಮಾಡಿ ಸಂಜೆ 6 ಗಂಟೆಗೆ ಪ್ಯಾಕಪ್ ಅಂತ ಅಂದ್ಕೊಂಡಿದ್ರು. ನಾನು ತೊಗೊಳ್ಳೋ ಸ್ಪೀಡ್ಗೆ 2:45 ಪ್ಯಾಕಪ್ ಆಗೋಯ್ತು, ಮುಗಿದೋಯ್ತು. ಆಮೇಲೆ ಸೀನ್ ಇಲ್ಲ, ಶೂಟ್ ಮುಗಿದೋಯ್ತು. ಅವರು ಎಸ್ ನಾರಾಯಣ ಸರ್ಗೆ ಫೋನ್ ಮಾಡಿ ಹೇಳಿದ್ರು, ಸೀನು ಅಂತ ಅವರು ಡೈರೆಕ್ಟರ್ ಇದ್ದಿದ್ದು. ಸೀನು ಸರ್ ಎಸ್ ನಾರಾಯಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಹುಡುಗ ತುಂಬ ಫಾಸ್ಟ್ ಇದ್ದಾನೆ, 2:45 ಪ್ಯಾಕಪ್ ಆಗೋಯ್ತು. ನಾವು 2:45 ಆಗೋಯ್ತು, ಮುಗಿದೇ ಇವತ್ತು ಸೀನ್ಸ್ ಇಲ್ಲ. ಹೌದಾ ಅಂದ್ಬಿಟ್ಟು ಅವ್ರು ಹೋಗಿ ಲ್ಯಾಬಲ್ಲಿ ನೋಡಿದ್ರಂತೆ, ಎಡಿಟಿಂಗ್ ಸೂಟಲ್ಲಿ ನೋಡಿದ್ರಂತೆ ನನ್ನ ಎಪಿಸೋಡು. ಓಕೆ ನೋಡೋಣ ಇರು ಅಂತ ಬಿಟ್ಟಿದ್ದಾರೆ. ಒಂದು ವಾರ ಗ್ಯಾಪು. ಮೇಯ್ನ್ ವಿಲನ್ ಮಾಡ್ತಾ ಇದ್ದವನು UK ಇಂದ ಬಂದಿದ್ದ. ಆ್ಯಕ್ಚುಲಿ ನಿಜವಾಗ್ಲೂ UK ಇಂದಲೇ ಬಂದಿದ್ದ. ಕ್ಯಾರೆಕ್ಟ್ರು UK ಇಂದ ಬಂದಿದ್ದು ಅಂತ ಮಾಡಿದ್ರು. ಹೀರೋ ಇನ್ನೂ ಚಾಕು ತೊಗೊಂಡು ಅವ್ನು ಹಡ್ಸ್ಕೊಂಡು ಹೋಗೋದು ಏನೋ ಒಂದು ಸೀನ್ ಇತ್ತು. ಅವನು ಆರ್ಟಿಫಿಷಿಯಲ್ ಚಾಕು ತರಿಸಿ ಅಂತ ಕೂತಿದ್ದ. UK ಅವ್ನಿಗಿನ್ನ ಗೊತ್ತಿಲ್ಲ ಪಾಪ ನಮ್ಮಲ್ಲಿ. ಅವ್ನಿಗೇನು ಭಯ ಅಂದರೆ ಅವಳು ಸ್ವಲ್ಪ ಎಮೋಷ್ನಲ್ ಆದರೆ ಚುಚ್ಚಿಬಿಡ್ತಾಳೆ ಅಂತ ಭಯ ಅವನಿಗೆ. ಮಾಡೋದೇ ಇಲ್ಲ ಅಂದ್ಬಿಟ್ಟ. ಅವತ್ತು ಶೂಟ್ ನಿಂತೋಯ್ತು. ಅದು ಅವ್ರಿಗೆ ಸಿಟ್ಟು ಬಂದಿತ್ತು. ಏನು ಮಾಡಿದ್ರು, ಅವನ ಕ್ಯಾರೆಕ್ಟರ್ ವಾಪಸ್ UK ಓಡೋದ ಅಂತ ಮಾಡಿಬಿಟ್ಟು ಆ ಜಾಗಕ್ಕೆ ನಾನು ಕರೆಸಿ ಬಿಟ್ಟರು. ಒಂದು ದಿನದ ಬ್ಯಾಟಿಂಗ್ ಹೋದವನು 360 ಎಪಿಸೋಡ್ ಏನೋ ಮಾಡಿದೆ. ಹೆಂಗಸರು ನಾನು ನೋಡಿದ್ರೆ ಅಲ್ಲಿ ನನಗೆ ಓಡೋಬಿಡೋರು. ಸೀರಿಯಸ್ಲಿ ವಿಲನ್. ಆ ಸೀರಿಯಲ್ ನಡೆಯೋ ಟೈಮಲ್ಲೇ ಒಂದು ದಿನ ಗ್ರಾಚಾರ ಕೆಟ್ಟು ನಾನು ಡೋಬಿಘಾಟ್ ಕಡೆಯಿಂದ ಬರ್ತಾಯಿದ್ದೆ, ದಾರಿ ತಪ್ಪೋಗಿ ಒಳಗೋಗ್ಬಿಟ್ಟಿದ್ದೀನಿ. ಡೆಡ್ ಎಂಡು, ನನಗೇನು ಗೊತ್ತಾಗ್ತಾ ಇಲ್ಲ. 3:30 ಡೋಬಿಘಾಟು. 3:30 ಯೂಟರ್ನ್ ಹಾಕೊಂಡು ವಾಪಸ್ ಬಂದೆ. ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ ನನಗೆ. ಹೆಲ್ಮೆಟ್ ತೆಗೆದ್ಬಿಟ್ಟು ಅಲ್ಲಿ ವಟಾರದ ಆಚೆ ಒಂದು 4-5 ಜನ ಹೆಂಗಸರು ಮಾತಾಡ್ತಾ ಕೂತಿದ್ರು. ಅಮ್ಮ ನಾನು ಬನಶಂಕರಿ ಟೆಂಪಲ್ ಕಡೆಗೆ ಹೋಗ್ಬೇಕು ಅಂತ ಇನ್ನೂ ಹಿಂಗೆ ಅಂತ ಇದ್ದೀನಿ. ಆಗಷ್ಟೇ ಒಳಗಡೆ ನಾನು ಸೀರಿಯಲ್ ನೋಡ್ಕೊಂಡು ಬಂದು ಕೂತಿದ್ದಾರೆ. ನಂಗೆ ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಬೈಯೋಕ್ಕೆ ಶುರು ಮಾಡ್ಬಿಟ್ರು. ನಿಂಗೆ ಮಾನ ಮರ್ಯಾದೆ ಇದ್ದರೆ ನೀನು ದುಡ್ಕೊಂಡು ತಿನ್ನಬೇಕು, ಅವಳು ಆಸ್ತಿ ಬೇಕಾ ನಿನಗೆ, ಅದು ಇದು. ನನಗೆ ಏನು ಹೇಳ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಮೊದಲೇ ಸೆಮಿ ಸ್ಲಮ್ಮದು ಭಯ ಶುರು ಹೋಗೋದು ನನಗೆ. ಹೊಡೆದ್ರು ಹೊಡಿತಾರೆ ಈಗ. ಅಲ್ಲಮ್ಮ ಅದೇ ಏನು ಹೇಳ್ತಾರೆ. ಅಷ್ಟರಲ್ಲಿ ಅವನೊಬ್ಬ ಬಂದ ಘಟ ಕಪ್ಪುಗೆ ಹೆಂಗಿದ್ದ ಅಂದರೆ ಬಿತ್ತಿವತ್ತು ನನಗೆ ಅಂದ್ಕೊಂಡೆ. ಏನೋ ಮಾಡಿದೆ ನಾನು. ಒಂದು ನಿಮಿಷ ಇರುಗುರು, ಹೇಳಮ್ಮ ಅದೇನು ಅಂತ. ಏನೇ ಅದು ಅವ್ರ ಮನೆಯವರು ಏನೋ ಅದನ್ನು ಇವಾಗಷ್ಟೇ ಸೀರಿಯಲ್ ನೋಡ್ಕೊಂಬಂದೆ, ಏನು ಗೊಳಾಕೋತಂಗೆ ಗೊತ್ತಾನು. ಅಯ್ಯಪ್ಪ ಏನೋ ಒಂದು ವರ್ಡ್ ಯೂಸ್ ಮಾಡ್ದೆ, ನಾನು ಹೇಳೋಕ್ಕಾಗಲ್ಲ. ಒಂದು ಬೀಪ್ ಹಾಕ್ಬಿಟ್ಟು ಮಾಡೋಕ್ಕೆ ಕೆಲಸ ಇಲ್ಲ. ನೀನು ಹೋಗ್ಗುರು, ಇವು ಮುಂಡೆ ಬಂದು ನಮಗೆ ಮ್ಯಾಚ್ ನೋಡೋಕೆ ಬಿಡಲ್ಲ, ಏನೂ ಇಲ್ಲ, ಹಾರಾಕೊಂಡು ಕುಂತ್ಬಿಡ್ತಾವೆ ಮನೆಯಲ್ಲಿ. ನೋಡು ನೀನು ಟಿ ವಿಲಿ ಏನೋ ಮಾಡಿದೆ, ನಿನ್ನ ಮೇಲೆ ನೀನು ಹೋಗಿ ನೀನು ಒಳಗೋಗ ಅದು ಇದೊಂದು. ಸಾರಿ ಗುರು ಅಂದ. ಯಪ್ಪ ಹಿಂಗೆ ಬೀಸ್ಕೊಂಬಂದಿದ್ದಂಗೆ ಹೋಯ್ತು. ಇಲ್ಲ ಅವ್ರು ಬಿದ್ದಿರೋ ಇನ್ನೊಂದು 2 ಸೆಕೆಂಡ್ ಹೆಚ್ಚುಕಮ್ಮಿ ಆಗಿದ್ರೆ ಅವ್ರು ಏನು ಅಂತ ಮ್ಯಾಟ್ರ್ ಹೇಳ್ದೆ ಹೋಗಿರಿ. ಇವನು ಒಂದು ಬಿಟ್ಟಿರೋನು. ಅವ್ನಿಗೇನೋ ನಾನೇನು ಮಿಸ್ಬಿಹೇವ್ ಮಾಡ್ಬಿಟ್ಟಿನಿ ಅವ್ರ ಜೊತೆ ಅಂತ ಅವನಿಗೆ ಈ ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಅದು ಒಂದಷ್ಟು ಮಾಡಿದ್ದು 6 ವರ್ಷ ಅದನ್ನೇ ಮಾಡಿದೆ. ಎಸ್ ನಾರಾಯಣ್ ಸರ್ ಅಲ್ಲ, ಒಟ್ಟು ಸೀರಿಯಲ್ಸ್ ಅದೊಂದೇ ಸೀರಿಯಲ್ ಎಸ್ ನಾರಾಯಣ್ ಸರ್ ಜೊತೆ ಮಾಡಿದ್ದು. ಎಸ್ ನಾರಾಯಣ್ ಸರ್ ಅಸೋಸಿಯೇಟ್ಸ್ ಮಾಡೋರು ಅದನ್ನ ಅವ್ರ ಎಪಿಸೋಡ್. ಅವ್ರು ಬಂದೇ ಇಲ್ಲ, ಒಂದಿನ ಸೆಟ್ಟಿಗೆ ಬಂದಿಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಪೀಕಲ್ಲಿತ್ತು. ಅವ್ರದ್ದು 2-3 ಸೀರಿಯಲ್ ನಡೆಯೋದು. ಅವ್ರು ಬರೀ ಸ್ಕ್ರಿಪ್ಟ್ ಕಳಿಸೋರು ಸೆಟ್ಗೆ, ಹೆಂಗೆ ಶೂಟ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಸಮೇತ ಬರೋದು. ಆ ಕಾಲಕ್ಕೇನೆ
ಶೂಟಿಂಗ್ ಯಾವ ಶಾರ್ಟ್ ಏನು ತೆಗಿಬೇಕು ನೀಟ್ ಇನ್ಸ್ಟ್ರಕ್ಷನ್ಸ್ ಇರ್ತಿತ್ತು. ರೈಟಿಂಗಲ್ಲಿ ಇರ್ತಿತ್ತು, ಇಲ್ಲಾಂದ್ರೆ ಓರಲ್ಲಿ ಇರ್ತಿತ್ತು. ಕ್ಯಾಸೆಟ್ ಬರ್ತಿತ್ತು, ಕ್ಯಾಸೆಟ್ನ ಅಲ್ಲಿ ಬರ್ಕೋತಿದ್ರು. ಅಲ್ಲಿ ಡೌಟ್ ಆದರೆ ಫೋನ್ ಮಾಡಿ ಕೇಳಿ ಕಮ್ಯುನಿಕೇಟ್ ಮಾಡ್ಕೊಂಡು ಶೂಟ್ ಮಾಡ್ತಾಯಿದ್ರು. ಸೊ ಆ ಸೀರಿಯಲ್ ಮುಗಿದು ಒಂದಷ್ಟು ಸೀರಿಯಲ್ಗಳು ಮಾಡಿದೆ. ಪೀಕಲ್ಲಿತ್ತು ನನ್ನ ಕೆರಿಯರ್ ಅವಾಗ. ಒಟ್ಟಿಗೆ 3 ಸೀರಿಯಲ್ ಮಾಡ್ತಿದ್ದೆ. ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಬೆಳಗ್ಗೆ ಒಂದು ಸೀರಿಯಲ್ಲು, ಸಂಜೆವರೆಗೂ ಒಂದು ಸೀರಿಯಲ್ಲು, ಸಂಜೆಯಿಂದ ಮನೆಯ ಬೆಳಗ್ಗೆ ಒಂದು ಸೀರಿಯಲ್ ಮಾಡಿದ್ದೀನಿ. 24 ಅವರ್ಸಲ್ಲಿ 3 ಮಾಡಿದ್ದೀನಿ. ಅದು ಖುಷಿ ಪಡಬೇಕಾಗಿಲ್ವಾ ಗೊತ್ತಿಲ್ಲ, ಬಟ್ ನಾನು ಫ್ರಸ್ಟ್ರೇಟ್ ಆಗೋಕ್ಕೆ ಶುರು ಆಗ್ಬಿಟ್ಟೆ. ಅಂದರೆ ನಾನು ಬಂದಿದ್ದು ಬೇರೆ ಏನೋ ಮಾಡೋಕ್ಕೆ, ಇದಲ್ಲ 6 ವರ್ಷ ಅದನ್ನೇ ಮಾಡಿದ್ದೀನಿ. ನಾನು ಬರೀಬೇಕು, ನಾನು ಡೈರೆಕ್ಟ್ ಮಾಡಬೇಕು, ನಾನು ಶಾರ್ಟ್ ಇಡಬೇಕು, ಸಿನಿಮಾ ಮಾಡಬೇಕು. ಬೇಸಿಕಲಿ ತಲೆಯಲ್ಲಿ ಇದ್ದಿದ್ದು ಅದು. ಆ ಹುಳಾನ ಒತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ಅದು ಸರಿಯಾಗಿ ಕಚ್ಚೋಕ್ಕೆ ಶುರುವಾಗ್ಬಿಟ್ಟಿತ್ತು. ನನ್ನ ಕೈಲಿ ಆಗ್ತಿಲ್ಲ, ಫ್ರಸ್ಟ್ರೇಟ್ ಆಗೋಕ್ಕೆ ಶುರುವಾಗಿದೆ. ಸೊ ನಾನು ಮಾಡ್ತಾಯಿದ್ದಿದ್ದು 3 ಸೀರಿಯಲ್ಲು, ಒಂದು ಬೀಸುವರ್ದು, ಒಂದು ಫೈನಲ್ ಕಟ್ಟು, ಇನ್ನೊಂದು ನಿಂಬಸ್ ಅನಿಸುತ್ತೆ. 3 ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ನನ್ನ ಕ್ಯಾರೆಕ್ಟರ್ ಮುಗಿಸ್ಬಿಡಿ ಪ್ಲೀಸ್ ಅಂತ. ಬಿ ಸುರೇಶ್ ಅವ್ರ ಸೀರಿಯಲಲ್ಲಿ ನನ್ನ ಸಾಯಿಸ್ಬಿಟ್ರು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಫೈನಲ್ ಕಟ್ಟಲ್ಲಿ ಸೀರಿಯಲ್ಲೇ ಮುಗಿದೋಯ್ತು ಆ ಟೈಮ್ಗೆ. ಪರಮಪದ ಅಂತ ಆ ಸೀರಿಯಲ್ ಲೀಡ್ ಮಾಡ್ತಾಯಿದ್ದೆ ನಾನು. ಪರಮಪದ ಅದು ಲೀಡ್ ಮಾಡ್ತಿದ್ದೆ. ಫೈನಲ್ ಕಟ್ನ ಸೀರಿಯಸ್ ಸೀರಿಯಲ್ ಬರೀ ಕಾಮಿಡಿ ಮಾಡೋರು. ಯೋಗರಾಜ್ ಭಟ್ರು ಶೂಟ್ ಮಾಡೋಕ್ಕೆ ಶುರು ಮಾಡಿದ ಸೀರಿಯಲ್ ಅದು, ಮುಂಗಾರ ಮಳೆಗೆ ಮುಂಚೆ. ನಾನು ಎಂಟ್ರ್ ಆಗೋತ್ತಿಗೆ ಭಟ್ರು ಅದು ಬಿಟ್ಟು ಮುಂಗಾರ ಮಳೆಗೆ ಹೋಗಿದ್ರು. ಕುಣಿತು ಬಾರೆ ಒಲಿದು ಬಾರೆ 4 ತಂತಿಲಿ ಒಂದು ಟ್ರ್ಯಾಕ್ ಲೀಡು. ಸೊ ಎಲ್ಲ ಕಡೆ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು, ಗುರುಗಳೇ ಪ್ಲೀಸ್ ಅಂತ ಹೇಳಿ ಮುಗಿಸ್ಕೊಂಡು ಕ್ಲಾಪ್ ಹಿಡಿಯೋಕೆ ಹೋಗಿದ್ದು. ಬಿ ಸುರೇಶ್ ಅವ್ರದ್ದು ಗುಬ್ಬಚ್ಚಿಗಳು ಅಂತ ಸಿನಿಮಾ. ಸೊ ಅವ್ರ ಸೀರಿಯಲ್ ನಟ ಈಗ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರು. ಕ್ಲಾಪ್ ಬಾಯ್, ಅಸಿಸ್ಟೆಂಟ್ ಡೈರೆಕ್ಟ್ರು. ಅಲ್ಲಿ ಹೆಂಗೇನೆ ನಾನು ಸಾಗರ್ ಇಬ್ಬರೇ ಇದ್ದಿದ್ದು. ಎಲ್ಲ ನಾವೇ. ನೀವು ಸುರೇಶ್ ಅವರು? ಸಾಗರ್ ಅಂತ ಹುಡುಗ ಇದ್ದ. ಸುರೇಶ್ ಸರ್ ಬರ್ತಿರಲಿಲ್ಲ. ಸುರೇಶ್ ಸರ್ ಪ್ರೊಡ್ಯೂಸರ್. ಅದಕ್ಕೆ ಅಭಯ್ ಸಿಂಹ ಡೈರೆಕ್ಟ್ ಮಾಡಿದ್ದು. ಅಭಯ್ ಸಿಂಹದ ಫಸ್ಟ್ ಫಿಲ್ಮ್ ಅದು ಗುಬ್ಬಚ್ಚಿಗಳು. ಸೊ ಅದು ಕ್ಲಾಪ್ ಹಿಡಿ, ಕ್ಲಾಪ್ ಎತ್ತಿ ಬ್ಯಾಗಲ್ಲಿ ಹಾಕೋ, ಓಡೋಗು, ಟೇಪ್ ರೆಕಾರ್ಡ್, ಒಂದು ವಾಕ್ಮನ್ ರೆಕಾರ್ಡರು, ಲೋ ಬಜೆಟ್, ತುಂಬ ಲೋ ಬಜೆಟ್ ಪಿಕ್ಚರು. ರೆಕಾರ್ಡರ್ ತೊಗೊಂಡಾಗ ಎಲ್ಲಿ ಪ್ಲೇಸ್ ಮಾಡ್ಬೇಕು ನೋಡು, ಇಲ್ಲಾಂದರೆ ಫ್ರೇಮಲ್ಲಿ ಇಲ್ಲಾಂದರೆ ಕುತ್ಕೊಂಡು ಬೂಮ್ ಆಡ್ತಾರೆ ಇಟ್ಕೋ, ಡೈಲಾಗ್ ರೆಕಾರ್ಡ್ ಮಾಡ್ಕೊ, ಓಡ್ ಬಾ, ಶಾರ್ಟ್ ಬರ್ಕೋ, ರೇಟಿಂಗ್ ರಿಪೋರ್ಟ್ ಬರ್ಕೋ, ಎತ್ತಿಡು. ಮತ್ತು ಕ್ಯಾನ್ ಅವತ್ತು ಸಾಗರ್ ಬೇರೆ ಕೆಲಸ ಮಾಡ್ತಾರೆ, ಕ್ಯಾನ್ ತೆಕ್ಕೊಡು, ಕ್ಯಾನ್ ನಂಬರ್ ಬರ್ಕೋ, ಈ ಕ್ಯಾನ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಹೋಗಲ್ಲಿ ಕೇಳ್ಕೊ. ಈ ಥರ ಒಂದು ಸಿನಿಮಾಲ್ಲಿ ಎಷ್ಟು ಕಲಿಬೋದು ಅಷ್ಟು ಕಲಿಸ್ಬಿಟ್ರು ನನಗೆ. ಅದ್ರ ಕ್ಯಾಮ್ರಾಮನ್ನು ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟು. ಅಭಯ್ ಸಿಂಹ ಮತ್ತು ಅವರು ಕ್ಲಾಸ್ಮೇಟ್ಸು, ರೂಮ್ಮೇಟ್ಸು, ಅವರಿಬ್ಬರು ಗೋಲ್ಡ್ ಮೆಡಲಿಸ್ಟ್ಗಳು. ಅವರಿಬ್ಬರ ಹತ್ರ ಎಷ್ಟು ಕಲಿಯೋಕ್ಕೆ ಸಾಧ್ಯ ಅಷ್ಟು ಕಲ್ತ್ಕೊಂಡೆ. ತುಂಬ ಚೆನ್ನಾಗಿತ್ತು. ಅವ್ರಿಗೆ ನನ್ನ ಜೊತೆ ಕೆಲಸ ಮಾಡೋಕೆ ಖುಷಿ ಸಿಕ್ತು. ಒಂದು ಫೀಲ್ ಏನಿತ್ತವಾಗ್ತು ಅಂದರೆ ಎನಿಥಿಂಗ್ ಫಾರ್ ಸಿನಿಮಾ ಶೂಟ್ಗೆ ಏನು ಬೇಕಾದ್ರೂ ಮಾಡೋಣ, ಹೋಗಿ ಕೈ ಕಾಲು ಹಿಡಿಯೋಣ, ಹಣ ಒಂಚೂರು ಈ ಕಡೆ ಬಾಯಿ, ಹಣ ಇದ್ದಿತ್ತಿಗೂ ಜಗಳ ಮಾಡು, ಪರವಾಗಿಲ್ಲ, ಏನು ಬೇಕಾದ್ರೆ ಅವ್ನು ಶೂಟ್ ಆಗಬೇಕು. ಅದು ಕುತ್ಕೊಳ್ಳೋಕೆ ಶುರು ಆಗ್ಬಿಡ್ತು. ಅದು ಮುಗೀತು. ಅದಾದ ಮೇಲೆ ನಾನು ಸೂರಿ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಜಂಗ್ಲಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಅದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಮಾಡಿದೆ, ಒಂದು ಮೇಯ್ನ್ ರೋಲು ಮಾಡಿದೆ. ಅದಾದಮೇಲೆ ದಿನೇಶ್ ಬಾಬು ಅವ್ರ ಜೊತೆ ಒಂದು 6-7 ಸಿನಿಮಾ ಮಾಡಿದೆ. ಆದಮೇಲೆ ಕಾರ್ತಿಕ್ ಸರ್ಗೂರ್ ಅಂತ ಭೀಮಸೇನ ನಳ ಮಹಾರಾಜ ಮಾಡಿದ್ರಲ್ಲ, ಅವರ ಜೊತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಸಿನಿಮಾ. ಅದು 5 ಲ್ಯಾಂಗ್ವೇಜಲ್ಲಿ, 5 ಲ್ಯಾಂಗ್ವೇಜ್ಗೂ ನಾನು ಸ್ಕ್ರಿಪ್ಟ್ ಇನ್ಚಾರ್ಜು. ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಅಲ್ಲೇ ಹಾಲ್ಟ್ ಆಗಿ ಸೆಂದಮಿಳ್, ನಮ್ಮ ಹಳೆ ಕನ್ನಡ ಇದೆಯಲ್ಲ ಆ ಥರ ಸೆಂದಮಿಳ್ ಎಷ್ಟೊಂದು ಜನ ತಮಿಳವ್ರಿಗೆ ಅರ್ಥ ಆಗಲ್ಲ. ಸೊ ಇಂಗ್ಲೀಷಿಂದ ಸೆಂದಮಿಳ್ಗೆ ಭಾಷಾಂತರ ಮಾಡಿ ಅದನ್ನು ಹೇಳ್ಕೊಡಕ್ಕೆ ಬರಬೇಕಲ್ಲ. ತಮಿಳು ಓದಕ್ಕೆ ಬರಲ್ಲ ಅಷ್ಟು ಫ್ಲೂಯೆಂಟಿಗಾಗಿ. ಫಸ್ಟ್ ಆಫ್ ಆಲ್ ತಮಿಳು ಓದಕ್ಕೆ ಬರಲ್ಲ, ಸೆಂದಮಿಳ್ ಎಲ್ಲಿಂದ ಬರುತ್ತೆ ಮಣ್ಣು. ಅದಕ್ಕೆ ಏನು ಮಾಡಿದೆ ನಾನು, ಸೆಂದಮಿಳ್ನ ಕನ್ನಡದಲ್ಲಿ ಬರ್ಕೊಂಡೆ. ಅವ್ರ ಹತ್ರ ಮತ್ತೆ ಹೇಳಿಸೋದು ಡೈಲಾಗ್ನ, ಎಲ್ಲಿ ಎತ್ತಬೇಕು, ಎಲ್ಲಿ ಒತ್ತಬೇಕು, ಎಲ್ಲಿ ಪಾಸಿಗೆ ಗೆರೆ. ನಾವು ಹಳೆಗನ್ನಡ ಪದ್ಯ ಬರಿತಾ ಇದ್ವಿ ಗೊತ್ತಾ, ಲಘು ಗುರು ಹಾಕ್ಕೊಂಡೆಲ್ಲ ಬಿಡಿಸಿ ಅದು ಇಲ್ಲಿ ಕೆಲಸಕ್ಕೆ ಬರೋದು ನನಗೆ ಡೀಟೇಲ್ ಆಗಿ. ಅಂದರೆ ನನಗೆ ಮಾತ್ರ ನೀಟಾಗಿ ಗೊತ್ತು ಯಾವ್ದು ಎತ್ತಿದ್ರೆ ಯಾವ್ದು ಒತ್ತಿದ್ರೆ ಹೆಂಗೆ ಅಂತ. ಸೊ ಆಮೇಲೆ ಅವ್ರ ಹತ್ರ ಒಂದು ಸರ್ತಿ ವರ್ಬಲ್ಲಾಗಿ ರೆಕಾರ್ಡ್ ಮಾಡಿ ಇಟ್ಕೊಂಡು, ಅದಾದಮೇಲೆ ಇಲ್ಲಿಗೆ ಬಂದು ಮತ್ತೆ ತೆಲುಗಲ್ಲಿ 1 ವರ್ಷ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂಗದು. ಅಲ್ಲಿವರೆಗೂ ಏನಾಗ್ತಾ ಇತ್ತು, ದಿನೇಶ್ ಬಾಬು ಅವ್ರ ಸಿನಿಮಾಗಳಲ್ಲೆಲ್ಲ ಸುಹಾಸಿನಿ ಬರ್ತಿದ್ರು, ಭಾಮಾ ಬರ್ತಿದ್ಲು, ಊರ್ವಶಿ ಬರ್ತಿದ್ರು. ಸೊ ಅವ್ರಿಗೆ ಜೆನಿಫರ್ ಕೊತ್ವಾಲ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲ ಪರಭಾಷಿಗರ ಜೊತೆ ಕೆಲಸ ಮಾಡಿದ್ದೀನಿ. ನನ್ನ ಯಾಕೆ ಪ್ರಿಫರ್ ಮಾಡ್ತಿದ್ರು ಅಂದರೆ, ನೀನೇ ಬೇಕು ಅಂತ ಯಾಕೆ ಕೇಳ್ತಿದ್ರು ಅಂದರೆ, ನೀವು ಹಿಂದಿ ಓಕೆ ತಗೋ, ಟಕ ಹಿಂದಿಲಿ ಬರ್ಕೊಟ್ಬಿಡ್ತಾ ಇದ್ದೆ. ಹಿಂದಿಲಿ ಬರೆದ್ಬಿಟ್ಟು ಸೇಮ್ ಡಿವೈಡ್ ಮಾಡಿ ಎಲ್ಲಿ ಎತ್ತಬೇಕು, ಆರೋ ಮಾರ್ಕು ಎಲ್ಲಿ ಒತ್ತಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ಎಷ್ಟು ಸ್ಟ್ರೆಸ್ ಮಾಡಬೇಕು ಕೊಟ್ಬಿಟ್ಟು ಕನ್ನಡದಲ್ಲಿ 4 ಸಲ ಇಳಿಸ್ಬಿಟ್ಟು ಅವ್ರಿಗೆ ಹಿಂದಿ ನೋಡ್ಕೊಂಡು ಕನ್ನಡದಲ್ಲಿ ಹೇಳಕ್ಕೆ ಹೇಳ್ಕೊಟ್ಬಿಡ್ತಾ ಇದ್ದೆ. ಹೂವಿನ ಸರ ಹತ್ತಂಗೆ ಕೆಲಸ ಆಗ್ಬಿಡೋದು. ವಿವೇಕಾನಂದ ಸಿನಿಮಾಗೆ 5 ಭಾಷೆ ಅದು ಶೂಟ್ ಮಾಡಿದ್ವಿ. ಅವಾಗ ಒಬ್ರಿಗೊಬ್ರು ರೇಗಿಸ್ಕೊತಾ ಇದ್ವಿ. ಮಲ್ಟಿಲಿಂಗಿಯಲ್ ಸಿನಿಮಾಸ್ ಮೇಡ್ ಈಸಿ ಅಂತ ನಾನು ಕೋರ್ಸ್ ಮಾಡ್ಬೋದು ಬೇಕಿದ್ರೆ ಅಂತ. ಅನುಭವ ಹಂಗಾಗ್ಬಿಟ್ಟಿರುತ್ತಲ್ಲ ಬ್ರದರ್, 5 ಇಟ್ಕೋ ಹಂಗೆ ಕೈಯಲ್ಲಿ. ಆಕ್ಟ್ರ್ ಕೇಳೋದು ಅದು ಆ್ಯಕ್ಚುಲಿ ವಿವೇಕಾನಂದರ ಪಾತ್ರ ಅವ್ರಿಗೆ ಅನ್ಸಿದ್ದನ್ನ
ಭಾರತಕ್ಕೆ ಪತ್ರಗಳು ಬರೋದ್ರಲ್ಲ, ಆ ಪತ್ರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು. ಒಂದೇ ಒಂದು ಸ್ವಂತ ಪದ ಇಲ್ಲ ಅದರಲ್ಲಿ ಯಾರ್ದು. ಅವರು ಅವ್ರ ಬಗ್ಗೆ ಏನು ಹೇಳಿದ್ರು ಅದೇ. ಮೂಲ ಇಂಗ್ಲೀಷು, ವಿವೇಕಾನಂದ ಬೈ ವಿವೇಕಾನಂದ ಸಿನಿಮಾ ಹೆಸರು. ಯೂಟ್ಯೂಬಲ್ಲಿ ಇವತ್ತಿಗೂ ಇದೆ. I have gained beyond expectations. The prophet has been honored with a vengeance. ತುಂಬ ಚೆನ್ನಾಗಿದೆ ಸಿನಿಮಾ. ಅದು ಕ್ಲಾಸಿಕ್, ಸಖತ್ತಾಗಿದೆ. ಸೊ ಬಾಲಾಜಿ ಮನೋಹರ್ ವಿವೇಕಾನಂದ ಮಾಡಿದ್ದು. ಹಿಂಗೆ ಅಂದರೆ 5 ಹಿಂಗೆ ಫೈಲ್ ಹಿಂಗೆ ಇಟ್ಕೊಂಡಿರ್ತಿದೆ. ಬಾಲ ಯಾವುದು? ಕನ್ನಡ. ಕನ್ನಡ ಟಕ 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 ಲೈನ್ ಇದು. ಓಕೆ ರೆಡಿ. ತಮಿಳು ನಿಂಗೆ ಯಾವ್ದು ಕಂಫರ್ಟೇಬಲ್, ಈ ಥರ ಪಟ ಪಟ ಪಟ. ಬೆಳಗ್ಗೆ ಒಂದು 6:30 ಕೆಲಸ ಶುರು ಮಾಡಿದ್ರೆ 10:30ವರೆಗೂ ಶೂಟ್ ಮಾಡ್ತಾಯಿದ್ವಿ. ಬಜೆಟ್ ಇಲ್ಲ, ಲೋ ಬಜೆಟು, 5 ಲ್ಯಾಂಗ್ವೇಜ್ ಮಾಡಬೇಕು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ಕಾರ್ತಿಕ್. ಆ್ಯಕ್ಚುಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಇರೋ ಲಿಮಿಟೆಡ್ ರಿಸೋರ್ಸಲ್ಲಿ 5 ಭಾಷೆ ಸಿನಿಮಾ ಮಾಡಿದ್ವಿ. ಅದು ನನಗೆ ಸಖತ್ ಕಾನ್ಫಿಡೆನ್ಸ್ ಕೊಡ್ತು. ನಾನು ನಿಮಗೆ ಬಡವರು, ಅಜ್ಞಾನಿಗಳು ಮತ್ತು ಪತಿತರಿಗೆ ಮರುಗುವ ಮನಸ್ಸನ್ನ ಬಳುವಳಿಯಾಗಿ ನೀಡ್ತಾ ಇದ್ದೇನೆ. ಜಂಗ್ಲಿ ಅನುಭವ? ಜಂಗ್ಲಿ ಮಜಾ. ಗುಬ್ಬಚ್ಚಿಗಳು ಮುಗಿದಿತ್ತಾಗಿನ ಮದುವೆ ಫಿಕ್ಸ್ ಆಗಿತ್ತು ನಂದು. ನಾನು ಮದುವೆ ಕಾರ್ಡ್ ಹಂಚ್ತಾ ಇದ್ದೆ. ಸೂರಿ ಮತ್ತು ಶ್ರೀನಗರ ಕಿಟ್ಟಿ ಅವರು ಕರಿಸುಬ್ಬು ಸ್ಟುಡಿಯೋ ಅಲ್ಲಿ ಇದು ರೆಕಾರ್ಡಿಂಗು ಅದಕ್ಕೂ ಬಂದಿದ್ರು. ನಮ್ಮದು ಡಬ್ಬಿಂಗ್ ನಡೀತಾ ಇತ್ತು. ಅಲ್ಲಿ ಎಲ್ಲರಿಗೂ ಕಾರ್ಡ್ ಹಂಚ್ಬಿಟ್ಟು ಆಚೆ ಬಂದೆ. ಇವರಿಬ್ಬರು ಇದ್ದರು. ಇವರಿಬ್ಬರಿಗೂ ಕಾರ್ಡ್ ಕೊಟ್ಟೆ. ಆಲ್ರೆಡಿ ನಾನು ಸೂರ್ಯ ಅವ್ರ ಜೊತೆ ದುನಿಯಲ್ಲಿ ಕೆಲಸ ಮಾಡಿದ್ದೆ. ಏನಾಗಿ? ದುನಿಯಲ್ಲಿ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೆ. ನನ್ನ ಪೋರ್ಷನ್ ತೆಗೆದುಬಿಟ್ರು. ಸಿನಿಮಾಗೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅಂದ್ಬಿಟ್ಟು ತೆಗೆದುಬಿಟ್ರು. ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಪೋರ್ಷನ್ ತೆಗಿತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ ಅಂತ. ಸರ್ ಸಿನಿಮಾ ಮುಖ್ಯ. ನಂಗೆ ಅವತ್ತಿಗೂ ನೋಡಿ ಸರ್, ನಂಗೆ ಬೇಜಾರಾಗಲಿಲ್ಲ. ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ನಿಮ್ಗೆ ಅನಿಸ್ತಿದೆ ತಾನೆ, ಬಿಡಿ, ಇಟ್ಸ್ ಓಕೆ, ಅದರಲ್ಲೇನು ಬೇಜಾರು. ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಅದನ್ನು ಅಂದರೆ ಅನವಶ್ಯಕ ಲೋಡ್ ತಗೊಳ್ಳೋ ಇಟ್ಟಿಗೆ ಆಗಬಾರ್ದು ನಾನು ಅಂತ. ಆ ನಿರ್ದಾಕ್ಷಿಣ್ಯತೆ ಬೇಕು ನಮ್ಮ ಸಿನಿಮಾಗಳ ಬಗ್ಗೆ ನಮಗೆ. ಅದು ಇಲ್ಲದೇ ಇರೋ ಹೊತ್ತಿಗೆ ನಮ್ಮ ಸಿನಿಮಾಗಳು ಹಿಂಗೆ ಹಾಳಾಗ್ತಾ ಇರೋದು ಅಂತ ಹೇಳ್ತೀನಿ ನಾನು ಶೂಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅದಷ್ಟು ಹಂಗೆ ಇಟ್ಕೊಳ್ಳೋದಲ್ಲ. ಉದ್ದ ಇಟ್ಬಿಡೋದು ವರ್ಕ್ ಆಗುತ್ತಾಗಲ್ಲ, ನಮಗೆ ಗೊತ್ತಿರಬೇಕು. ನಾವು ಆಡಿಯನ್ಸಾಗಿ ನೋಡೋರೇ ತಾನೇ ಸರ್, ನನಗಿಷ್ಟ ಆದರೆ ತಾನೇ. ನನಗೆ ಇಂಪ್ರೆಸ್ ಆದರೆ ನಿಮ್ಗೆ ಇಂಪ್ರೆಸ್ ಆಗುತ್ತೆ. ಬೇಸಿಕ್ ಸೆನ್ಸ್ ಇದು. ಓಕೆ ಬಿಡಿ. ಅವ್ರಿಗೆ ಕಾರ್ಡ್ ಕೊಟ್ಟೆ. ಅವರು ಟಕ್ಕಂತ ಮರ್ತೇ ಬಿಟ್ಟಿದ್ದೀನಿ ನಾನು. ಅವಾಗೊಂದು ಚೂರು ಕೂದಲು ಬಿಟ್ಟಿದೆ. ಆ್ಯಕ್ಟ್ ಮಾಡ್ತೀಯಾ? ಸುಮ್ಮನಿರಿ ಸರ್, ಆ್ಯಕ್ಟ್ ಮಾಡಿಸ್ತೀರಾ ಆಮೇಲೆ ತೆಗೆದುಬಿಡ್ತೀರಾ ಅಂದ್ಬಿಟ್ಟೆ. ಅವ್ರು ಅಫೆಂಡ್ ಆಗ್ಬಿಟ್ರು. ನಿಂದು ಒಂದೇ ಒಂದು ಶಾರ್ಟ್ ತೆಗಿಯಲ್ಲ, ಮಾಡ್ತೀಯಾ ಅಂದರು. ಮಾಡ್ತೀನಿ, ಮತ್ತು ನಿಮ್ಮ ಜೊತೆ ಅಷ್ಟೆಂಟಾಗಿ ಕೆಲಸ ಮಾಡ್ತೀನಿ ಅಂತೆ. ಅವ್ರು ಎಷ್ಟೋ ಬೇಡ ಅಂದರು, ಬಟ್ ನಾನು ಹಠ ಮಾಡಿ ಹ್ಞೂ ಅನ್ನಿಸ್ದೆ. ಸೊ ಹಂಗೆ ಶುರುವಾಯಿತು. ಫಸ್ಟ್ ಸೀನ್ ಜಂಗ್ಲಿದು ಬರೆದು ಇನ್ನೂ ಇಂಕ್ ಒಣಗಿಲ್ಲ, ತೆಗೆದು ನಂಗೆ ಕೈ ಕೊಟ್ಟರು. ಓದೇನು ಅನ್ಸುತ್ತೆ ಹೇಳು ಅಂತ. ಬೋಂಡು ಫುಲ್ ಸ್ಕ್ರಿಪ್ಟ್ ಅಲ್ಲ, ಒಂದು ಫಸ್ಟ್ ಸೀನ್ ಹಿಂಗೆ ಒಂದು ಶೀಟು. ನಾನು ಓದ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಬಾಸ್ ಹಿಂಗೆ ಶೂಟ್ ಮಾಡ್ತೀರಾ? ಯಾಕೆ ಏನಾಗಿದೆ? ತುಂಬ ಬೋಲ್ಡ್ ಅನ್ಸಲ್ವಾ? ಅನ್ಸಲಿ ಬಿಡು, ಇನ್ನು ಎಲ್ಲಿವರೆಗೂ ಅಲ್ಲೇ ಅಂದರು. ಹೌದಲ್ವಾ, ಕರೆಕ್ಟ್, ಸೂಪರ್ ಸೂಪರ್. ಹಂಗೆ ಈ ಥರ ಒಂದು ಕೂತ್ಕೊಂಡು ಡಿಸ್ಕಷನ್ ಅನ್ನೋದೆಲ್ಲ ತುಂಬ ದೊಡ್ಡ ಮಾತಾಗುತ್ತೆ. ಅವ್ರ ವಿಷನ್ ಏನಿತ್ತು ಅದು ಬರ್ತಾಯಿತ್ತು. ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್ಸ್ಗೆ ಅಟ್ಲೀಸ್ಟ್ ನಾವು ಬಸ್ಸಿಂಗ್ ಮಾಡ್ಬಿಡ್ಬೋದಾ, ಆ್ಯಕ್ಟಿಂಗ್ ಮಾಡ್ಬೋದಾ, ಹಿಂಗೆ ಇದು ಇಷ್ಟು ಲಿವರೇಜ್ ನಮ್ಗೆ ಇರ್ತಾಯಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅವರು ಬರೆಯೋ ಏನು ಹೇಳೋದು, ಶೈಲಿ ಅನ್ನೋಕ್ಕಾಗಲ್ಲ, ರಾಕ್ಷಸ ಅಂದರೆ ಕಾಂಟ್ರಾಸ್ಟ್. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ. ಅಂದರೆ ನನಗೆ ನಿಮ್ಗಾಗಲೇ ಹೇಳಿದ್ನಲ್ಲ, ಬರೆಯೋದು ಅಂದ್ರೆ ಆಗಲ್ಲ, ಒಂಥರ ಹಂಗಾಗತ್ತೆ, ಬರಿಬೇಕಾ ಅನಿಸ್ತಾ ಇರುತ್ತೆ. ಅವರು ಬರೆಯೋಕ್ಕೆ ಕೂತ್ರೆ ರೆಸ್ಟ್ ರೂಮ್ಗೆ ಎದ್ದೋಗಿದ್ರೆ ಹೆಚ್ಚೋದು, ತಿನ್ನೋಕೆ ಎದ್ದೊಳ್ತಾರಲ್ಲ, ರಾಕ್ಷಸನ ಥರ ಕೆಲಸ ಮಾಡೋರು. ಬರೀ 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 ಓದೋರು ಮತ್ತು ಅರ್ಧಕ್ಕೂ ಇಲ್ಲ, ಮಜಾ ಇಲ್ಲ. ಮತ್ತು ಬರೀ ಒಂದು ಕತೆನ 6-7 ವರ್ಷನ್ ಬರೆಯೋರು. ನಮಗೆ ಖುಷಿ ಏನಂದ್ರೆ 6-7 ವರ್ಷ ನಮ್ಗೆ ಓದಕ್ಕೆ ಸಿಕ್ತಿತ್ತು. ಸೊ ಮತ್ತೆ ಒಂದು ವರ್ಷನ್ ಫ್ರೀಸ್ ಅಂದಮೇಲೆ ಮತ್ತೆ ಕೂತ್ಕೊಳ್ಳೋರು ಡೈಲಾಗ್ಗೆ. ಬರೆಯೋರು ಬಾ ನನಗೆ ಅದು ಅನಿಸಿದ್ದು, ಈ ಲೆವೆಲ್ಗೆ ಇಷ್ಟಾದರೂ ಬರೀಬೇಕು. ಒಂದು ಸಿನಿಮಾ ಅಂದರೆ ಇಷ್ಟಾದರೂ ಬರೀಬೇಕು. ಒಂದು ಹೆರಿಗೆ ನೋವು ಏನೋ ಅಂತ ಕಾಣಿಸೋದು ನಮಗಲ್ಲಿ. ರೂಮ್ ಬಿಟ್ಟು ಆಚೆ ಬರ್ತಿರಲಿಲ್ಲ. ಟೀ ಕುಡಿ, ಬರೀ ಆಚೆ ಬಂದು ಸುಮ್ಮನೆ ಸ್ವಲ್ಪ ಮತ್ತೆ ಒಂದು ರೌಂಡ್ ಹಂಗೆ ಒಂದು ವಾಕು, ಮತ್ತು ಬಾ ಕೂತ್ಕೋ ರಾತ್ರಿವರೆಗೂ. ಇನ್ನೇ ಹೋಗೋ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಎದ್ದು ನೋಡಿದ್ರೆ ಆಲ್ರೆಡಿ ಬರೀತಾರೆ ಅವರು, ಲೈಟ್ ಹಾಕ್ಕೊಂಡು. ಏನೋ ಒಳೆದಿರ್ತಿತ್ತು ಅದನ್ನ ಬರೆದಿಟ್ಬಿಟ್ಟು ಮಲಗಿಬಿಡೋದು. ಮತ್ತು ಬೆಳಗ್ಗೆ ಎದ್ದು ಒಂದೊಂದ್ಸಲಿ ಗ್ಲಾನ್ಸ್ ಮಾಡೋದು, ವರ್ಕ್ ಆಗುತ್ತಾ ಆಗಲ್ವಾ. ಮೂಡ್ ಚೆನ್ನಾಗಿದ್ರೆ ನಾವೆಲ್ಲ ಹತ್ತಿರ ಇದ್ದರೆ ನಮ್ಗೆ ಹೇಳೋರು, ನನಗಾಗಲಿ ಗಡ್ಡ ವಿಜಿಗಾಗಲಿ ಯಾರಿಗಾರು ಹೇಳೋರು, ವರ್ಕ್ ಆಗುತ್ತಾ ನೋಡೋರು. ಒಟ್ಟಿಗೆ ಒಂದೇ ರೂಮ್ ಅಲ್ಲೇ ಇರ್ತಾ ಇದ್ವಿ. ಆಫೀಸ್ ಭಟ್ರದ ಆಫೀಸ್. ಅವಾಗ ಮನಸರ ಆಫೀಸ್ ಅದು. ಇನ್ನೊಂದು ಆಫೀಸ್ ಏನಕ್ಕೆ ಮಾಡೋದು ಅಂತ ನಾವು ಅಲ್ಲೇ ವರ್ಕ್ ಮಾಡ್ತಾಯಿದ್ವಿ. ಪದ್ಮನಾಭನಗರ ದೇವಗಡ ಪೆಟ್ರೋಲ್ ಬಂಕ್ ಹಿಂದೆಗಡೆ ಒಂದು ಮನೆ ಮಾಡಿದರು, ಅಲ್ಲಿ ಫಸ್ಟ್ ಫ್ಲೋರಲ್ಲಿ. ಅಲ್ಲಿ ದುನಿಯಾ ವಿಜಿ ಬಂದು ಹೋಗಿ ಮಾಡ್ತಾಯಿದ್ರು. ಅಲ್ಲಿ ಶ್ರೀನಗರ ಕಿಟ್ಟಿ ಬಂದು ಹೋಗಿ ಮಾಡ್ತಾಯಿದ್ರು. ಅವಾಗ ಇಂತಿನ್ನ ಪ್ರೀತಿಯ ಮುಗಿದಿತ್ತು. ಅವ್ರ ಮಾತಿನ ಪ್ರಕಾರ ಒಂದೇ ಒಂದು ಶಾರ್ಟ್ ಕಟ್ ಮಾಡಿಲ್ಲ ರೀ ನಂದು. ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡ್ಕೊಂಡ್ರು, ಅದಷ್ಟು ಇಟ್ಕೊಂಡ್ರು. ಮೇಕರ್ಗೆ ಯಾವ ಲೆವೆಲ್ ಕ್ಲಾರಿಟಿ ಇದ್ರೆ ನೋಡಿದ ತಕ್ಷಣ ಹೇಳೋದು. ಅದು ಅವ್ರು ಜಂಗ್ಲಿ ಸ್ಕ್ರಿಪ್ಟೇ ಆಗಿಲ್ಲ. ಇಲ್ಲ, ಒಂದೊಂದು ರೋಲ್ ಬರೀತೀನಿ ಕಣೋ ನಿನಗೆ, ಕೂದಲು ಬಿಡೋ ಅಂದರು. ಸುಮ್ಮನೆ ನೀವು ಕಟ್ ಮಾಡಿಬಿಡ್ತೀರಾ ಅಂದ. ಮಾಡಲ್ಲ ಅಂದರು, ಮಾಡಲಿಲ್ಲ. ಗಡ್ಡ ಬಿಡು, ಕೂದಲು ಬಿಡು, ತೆಗಿಬೇಡ ಹೇಳೋವರೆಗೂ. ಒಂದಿಷ್ಟು ಕೂದಲಾಗಿತ್ತು, ನೀವು ನೋಡಿರ್ಬೋದು ಜಂಗ್ಲಲ್ಲಿ ಒಂದಿಷ್ಟು ಗಡ್ಡ. ಅದಾದಮೇಲೆ ಮತ್ತೆ ಎಗೈನ್ ಸ್ಕ್ವೇರ್ ಒನ್ಗೆ
ಸಿನಿಮಾ ಮುಗೀತು, ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ಟು. ರಾಕ್ಲೈನ್ ವೆಂಕಟೇಶು. ಅವಾಗ ಅದು ಫೆಬ್ರವರಿಲಿ ರಿಲೀಸ್ ಆಗಿದ್ದು. ಆ್ಯಂಡ್ ಡಿ ಬಾಸ್ದು ಬರ್ಡೇ, ನಮ್ಮ ಸಿನಿಮಾ ರಿಲೀಸ್ ಆಗಿ 1 ವಾರಕ್ಕೆ ಡಿ ಬಾಸ್ ಬರ್ಡೇ. ಸರಿ ಕೇಕ್ ಕಟ್ ಮಾಡೋಕ್ಕೆ ಅಂತ ನನ್ನ ಫ್ರೆಂಡು ಹೋದ್ವಿ. ನನಗೆ ಆ ಥರ ಅಭ್ಯಾಸ ಇರಲಿಲ್ಲ ಮುಂಚೆಯಿಂದ. ನಾನು ಯಾರ ಮನೆಗೆ ಹೋಗಿ ನಂಗೆ ಸಂಕೋಚದ ಸ್ವಭಾವ, ಒಂಥರ ಅಯ್ಯೋ ದೊಡ್ಡವರಪ್ಪ ಬೇಡ ಆ ಥರ. ನನಗೆ ಈಗಲೂ ಸ್ವಲ್ಪ ಹಂಗೆ ಇದ್ದೀನಿ ನಾನು. ಅವ್ನು ನಾನು ಎಳ್ಕೊಂಡು ಹೋದ, ನಮ್ಮ ಮನೆಗೆ ಬಂದು ಎಳ್ಕೊಂಡು ಹೋದ. ನಾಯಿಂಡಳ್ಳಿಯಿಂದ ಆರ್ ಆರ್ ನಗರ ಬಾಸ್ ಮನೆ ಹತ್ರ ಕೇಕ್ ಮೇಲೆ ಇಟ್ಬಿಟ್ಟು ಬಂದ್ವಿ. ಅವನು ಅವ್ರಿಗೆ ತುಂಬ ಕ್ಲೋಸ್ ಇದ್ದ. ನಾನು ಹಿಂಗೆ ಮೇಲೆ ಹತ್ತಕ್ಕೆ ಹೋದನ್ನು ಕಚ್ಕೊಂಬಿಟ್ಟೆ ಮಧ್ಯ. ಅಂದರೆ ಇವಾಗ ನಾನು ಕೆಳಗೂ ಇಳಿಯೋಕ್ಕಾಗಲ್ಲ, ಇನ್ನೂ ಜನ ಇದ್ದಾರೆ, ಹಿಂಗೂ ಜನ ಇದ್ದಾರೆ, ಹಿಂಗೂ ಜನ ಪಾಸ್ ಆಗ್ತಾಯಿದ್ದಾರೆ. ಎಂಥ ಕಡೆ ಬಂದು ನಿಂತುಬಿಟ್ಟೆ ಅಂದರೆ ಕರೆಕ್ಟಾಗಿ ನಂಗೆ ಪ್ಯಾರಲಾಗಿ ಬಾಸಲ್ಲಿ ಕೇಕ್ ಕಟ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಜನಕ್ಕೆ ವಿಶ್ ಮಾಡಿ ಹಿಂಗೆ ಕಳಿಸೋದು. ಅವ್ರಿಗೆ ವಿಶ್ ಮಾಡಿದ ಅಭಿಮಾನಿಗಳೆಲ್ಲ ಹಿಂಗೆ ಬಂದು ಹಿಂಗೆ ಆಚೆ ಈ ಗೇಟಲ್ಲಿ ಹೋಗಬೇಕು, ಈ ಗೇಟಿಂದ ಒಳಗೆ ಬಂದು ಹಿಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಚ್ಕೊಂಬಿಟ್ಟಿದ್ದೀನಿ ನಾನು ಮೇಲೆ ಹೋಗ್ಬಿಡೋಣ ಅಂತ ಹೋಗೋಕ್ಕಾಗ್ತಿಲ್ಲ. ಇಲ್ಲೆಲ್ಲ ಜನ ಇದ್ದಾರೆ, ಇಲ್ಲೂ ಜನ ಇದ್ದಾರೆ. ಬಂದವರೆಲ್ಲ ನಾನು ಮಾತಾಡ್ಸೋಕ್ಕೆ ಶುರು ಮಾಡಿಬಿಟ್ರು. ಸಿನಿಮಾ ಹಿಟ್ ಆಗ್ಬಿಟ್ಟಿತ್ತು. ಜುಮ್ಕಿ ಜುಮ್ಕಿ. ನನಗೆ ಒಂದು ಹೆಸಿಟೇಷನ್ನು, ಅವ್ರದ್ದು ಇವೆಂಟು, ಇಲ್ಲಿ ನಾನು ಬಂದು ಶೋ ಆಫ್ ಕೊಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಆಮೇಲೆ ಯಾಕೆ ಬೇಕು ಅಂತ ನಾನು ಮುಜುಗರ ಪಡ್ತಾ ಇದ್ದೀನಿ. ಡಿ ಬಾಸ್ ನೋಡಿ ಅಲ್ಲಿಂದ ಒಂದ್ಸಲ ನೋಡಿದ್ರು, ಹಿಂಗಂದ್ರು, ಹಿಂಗಂದೆ ಅಂದರು. ಒಂದು ಸಣ್ಣ ನಿರಾಳ, ಗೊತ್ತಿಲ್ವಲ್ಲ ಅವ್ರ ನೇಚರ್ ಹೆಂಗೆ, ಏನೂ ಗೊತ್ತಿಲ್ಲ ನಂಗೆ, ಅವ್ರ ಪರ್ಸ್ನಲಾಗಿ ಗೊತ್ತಿಲ್ಲ. ಆಮೇಲೆ ಜನದ ಇವನಪ್ಪ ಥ್ಯಾಂಕ್ಸಪ್ಪ ಅಂದ್ಕೊಂಡು ಆಮೇಲೆ ಮೇಲೆ ಬಂದಮೇಲೆ ಒಂದ್ಸಲ ಕೇಳಿದೆ, ಬಸ್ ಆ ಕಡೆ ಈ ಕಡೆ ಹೋಗೋಕ್ಕೆ ಆಗಲಿಲ್ಲ, ಕಚ್ಕೊಂಡ್ಬಿಟ್ಟಿದ್ದೆ ಅಂತ. ಆ್ಯಕ್ಟ್ರ್ ತಾನೇ ನೀವು, ಸಿನಿಮಾ ರಿಲೀಸ್ ಆಗಿದೆ ತಾನೇ, ಎಂಜಾಯ್ ಮಾಡಿ. ಇವಾಗಲ್ರಿ ಇನ್ಯಾವಾಗ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಿ ನೀವು. ಇಷ್ಟು ಜನ ಒಟ್ಟಿಗೆ ಎಲ್ಲಿ ಸಿಗ್ತಾರೆ ನಿಮಗೆ, ಮಜಾ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಹೋದರು. ಯಾವ ನೀವು ನನ್ನ ಮುಂದೆ ಬಿಡಕ್ಕೆ ತಗೋತಾನೆ ಇಲ್ಲ, ಅದು ಅವ್ರಿಗೆ ನೇಚರ್ಗೆ ಇಲ್ಲ ನನ್ನ ಪ್ರಕಾರ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತು ತಾನೆ ಹಾರತಿ. ಸಖತ್ತು ತುಂಬ ಖುಷಿ ಆಯ್ತು ನನಗೆ. ಅಂದರೆ ಜನ ರೆಕಗ್ನೈಸ್ ಮಾಡಿದ್ದಕ್ಕಿಂತ ಅವ್ರು ಹಂಗೆ ಅಂದ್ರಲ್ಲ, ಅದು ತುಂಬ ಖುಷಿ ಆಯಿತು. ಆ ಲೆವೆಲ್ಗೆ ಹಿಟ್ ಆಯಿತು ಸಿನಿಮಾ. 100 ಡೇಸ್ ಪಿಕ್ಚರ್ 75 ಡೇಸ್ ಕಂಪ್ಲೀಟ್ ಆಯಿತು. ಸೂರಿ ಕರ್ಸಿದ್ರು, ಎಷ್ಟು ಫಿಲ್ಮ್ ಸೈನ್ ಮಾಡಿದೆ, ಯಾಕೆ ಬಾಸ್ ಎಷ್ಟು ಮಾಡಿದೆ ಹೇಳಪ್ಪ. ಇಲ್ಲ ಒಂದೂ ಮಾಡಿಲ್ಲ ಅಂದರು. ಸೇಮ್ ಇದೆ ನೀವು ಕೊಟ್ಟಿದ್ದು ರಿಯಾಕ್ಷನ್ನೇ ಅಂದರು. ಇಲ್ಲ ಬಾಸ್ ಯಾರು ಏನೂ ಕೇಳಿಲ್ಲ, ಎನ್ಕ್ವೈರಿನೂ ಬರಲಿಲ್ವಾ. ಇಲ್ಲ ಬಾಸ್ ಇವಾಗ 4 ಜನ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಅಂದರು, ಅಷ್ಟೇ ಬಿಟ್ಟರೆ ಯಾವುದು ಏನೂ ಬರಲಿಲ್ಲ. ದಟ್ ವಾಸ್ ದ ಟ್ರೂತ್. ನಾಟ್ ಇವನ್ ಎ ಸಿಂಗಲ್ ಎನ್ಕ್ವೈರಿ ಐ ಗಾಟ್. ಸಿನಿಮಾ ಸೂಪರ್ ಹಿಟ್ಟು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಸಿಕ್ಕದವ್ರೆಲ್ಲ ತಪ್ಕೊಂಡು ಮುತ್ತಿಕ್ತವ್ರೆ. ಅದ್ರ ಅವಕಾಶ ಇಲ್ಲ. ಒಂದು ಎನ್ಕ್ವೈರಿ ಸರ್, ನಾನು ಹೇಳೋದು ಬಿಡಿ, ಅದು ದೂರದ ಮಾತು. ನನಗೆ ಸೂಪರ್ ಹಿಟ್ ಸಿನಿಮಾ ಸಿಗೋದಲ್ಲ ಆಮೇಲೆ ಮಾತು. ಎನ್ಕ್ವೈರಿ ನಾನು ಅವ್ರು ಹೇಳಿದ ತಕ್ಷಣ ಆ್ಯಕ್ಚುಲಿ ಸೂರ್ಯ ಹರ್ಟ್ ಆಗ್ಬಿಟ್ರು. ಯಾಕಂದರೆ ಒಟ್ಟಿಗೆ ತಿಂದು ಒಟ್ಟಿಗೆ ಕುಡ್ಕೊಂಡು ಒಟ್ಟಿಗೆ ಇರ್ತಾ ಇದ್ದವರಲ್ಲ ಅವಾಗ ಆ ಸಿನಿಮಾ ಮುಗಿಯೋವರೆಗೂ. ಅವ್ರು ಎಲ್ಲಿಗೆ ಹೋಗ್ಬೇಕು, ನಾನು ಬೈಕ್ ತೊಗೊಂಡು ಒಳಗೆ ಬನ್ನಿ ನನ್ನ ಬೈಕಲ್ಲಿ ಅಂತ. ರಾಕ್ಲೈನ್ ಅವ್ರ ಆಫೀಸ್ಗೆ ಹೋಗಬೇಕು, ಅವ್ರ ಮನೆಗೆ ಹೋಗಬೇಕು. ತುಂಬ ಅಂಟ್ಕೊಂಡಿದ್ವಿ ನಾನು ಅವ್ರು. ಆ್ಯಕ್ಚುಲಿ ತುಂಬ ಕ್ಲೋಸ್ ಇದ್ವಿ. ರಾತ್ರಿ 3:30ವರೆಗೂ ಮಾತಾಡ್ಕೊಂಡು ಕೂತಿರ್ತಾ ಇದ್ವಿ. ಪೇಂಟಿಂಗ್ ಬಗ್ಗೆ, ಓಶೋ ಬಗ್ಗೆ, ಫಿಲಾಸಫಿ, ಆರ್ಟ್, ಸಿನಿಮಾ, ಇನ್ಯಾವುದೋ ವರ್ಲ್ಡ್ ಸಿನಿಮಾ ನೋಡ್ಬಿಟ್ಟು ಅದೇ ಹೇಳೋರು ನಮಗೆ. ನಾನು ಅದಕ್ಕೆ ರಿಲೇಟೆಡ್ ಇನ್ಯಾವುದೋ ಒಂದು ಸಣ್ಣ ಕಥೆ ಹೇಳ್ತಾ ಇದ್ದೆ. ತುಂಬ ಅಂದರೆ ಇಲ್ಲಿಂದ ಸ್ಪಂದಿಸ್ತಾ ಇದ್ವಿ ಒಬ್ರಿಗೊಬ್ರು. ಅದು ಹಾಗಾಗಿ ನಾನು ಆ ಒಡನಾಟ ಮರೆಯಲ್ಲ, ಅಷ್ಟು ಚೆನ್ನಾಗಿದ್ವಿ. ಹರ್ಟ್ ಆಗ್ಬಿಟ್ರು ಅವರು. ಏನು ಹೇಳ್ತಿದ್ಯಾ ನೀನು? ಹ್ಞೂ ಸರ್, ಒಂದು ಬರಲಿಲ್ಲ ಸರ್. ಒಂದು ಮಾತಂದರು, ಅವ್ರಿಗೆ ಎಷ್ಟು ಪ್ರಿಕ್ಕಾಗಿದ್ರೆ, ಒಂದು ಕೆಲಸ ಮಾಡು, ನೀನು ಸಿನಿಮಾ ಬಿಟ್ಬಿಡು, ನೀನು ಸಿನಿಮಾ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡು. ಇಲ್ಲಿ ನನ್ನ ಮಕ್ಕಳಿಗೆ ಇವ್ರಿಗೆ ಯಾರಿಗೂ ಇದು ಗಂಧಗಳಿ ಗೊತ್ತಿಲ್ಲ, ಇವ್ರಿಗೆ ಯಾರನ್ನ ತೊಗೋಬೇಕು, ಏನು ಚೂಸ್ ಮಾಡಬೇಕು, ಏನು ಕೊಡಬೇಕು ಇವ್ರು ಯಾರಿಗೂ ಗೊತ್ತಿಲ್ಲ. ನಾನೇ ಸಿನಿಮಾ ಮಾಡಿದ್ರೆ ನೆಕ್ಸ್ಟು ನೋಡೋಣ, ಬಿಟ್ಬಿಡು ನೀನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡು, ಬೇರೆ ಏನಾದ್ರು ಮಾಡೋಕು. ಎಲ್ಲರೂ ಕ್ರೆಡಿಟ್ ಕಾರ್ಡ್ ಮಾರೋದು ಆ ಥರದ್ದು ಏನಾದ್ರು ಮಾಡು, ಬದುಕೊಂತೀಯ ನೀನು, ಸಾಕು ಸ್ಟ್ರಗಲ್ ನಿಂದು, ಓಡು ನೀವು ಹೊಟ್ಬಿಡು ಅಂದರು. ನನಗೆ ಕಣ್ಣಂಚಲ್ಲಿ ನೀರು, ಅವ್ರಿಗೆ ಅಷ್ಟು ಪೇಯ್ನು. ಮತ್ತೆ ಯಾವಾಗ ಬರ್ತೀನಿ ಅಂದ್ಬಿಟ್ಟು ಬಂದುಬಿಟ್ಟೆ. ಲಿಟ್ರಲ್ಲ ಕಣ್ಣಲ್ಲಿ ಇರ್ಕೊಂಬಿಟ್ಟಿತ್ತು ನನಗೆ. ಬಂದು ಆಚೆ ಬಂದೆ, ಗಾಡಿ ಎತ್ಕೊಂಡು ಮನೆಗೆ ಬಂದೆ. ನಾವು ಅಮ್ಮಂಗೆ ಹೇಳಿದೆ, ಅಮ್ಮ ಹಿಂಗೆ ಅಂದ್ರಮ್ಮ ಹಿಂಗೆ. ಅವ್ರಿಗೂ ಬೇಜಾರು. ಅಲ್ಲೋ ಹಂಗೆ ಓಡ್ತು ಸಿನಿಮಾ, ಹಿಂಗೆ ಎಲ್ಲಿ ನೋಡಿದ್ರು ಹಳೆ ಪಾತ್ರ ಹೇಳೋಕ್ಕಬ್ಬಣ, ಏನೋ ಕತೆ ಇದು. ನಾನು ಏನಮ್ಮ ಮಾಡಲಿ ಅಷ್ಟೇ. ಸರಿ ಅಮ್ಮ ಇವತ್ತಿಗೂ ಹೇಳ್ತಾರೆ, ಇಲ್ಲ ನಿನಗೆ ಏನು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ, ಯು ಡಿಂಟ್ ಗೆಟ್ ವಾಟ್ ಯು ಡಿಸರ್ವ್ಡ್. ಆಯಿತು, ಅದು ಮುಗೀತು. ಅದಾದಮೇಲೆ ಜಾಕಿ ಒಂದು ಶೆಡ್ಯೂಲ್ ಕೆಲಸ ಮಾಡಿದೆ. ಕಾರಣಾಂತರಗಳಿಂದ ನಾನು ಆ ಟೀಮ್ನ ಬಿಟ್ಟೆ. ಒಂದು ಸ್ವಲ್ಪ ಅಂದರೆ ಹೆಂಗೆ ಹೇಳೋದು, ನನಗೆ ತುಂಬ ಹಳಬರೆಲ್ಲ ಜೊತೆಗಿದ್ದವ್ರು ಇದ್ರಲ್ಲ, ನಾನು ಜಾಸ್ತಿ ಕ್ಲೋಸ್ ಆಗಿಬಿಟ್ಟೆ ಅವ್ರಿಗೆ. ಅಂದರೆ ದಿಢೀರಂತ ಎಲ್ಲಿಂದ ಬಂದವ್ನು ರಪ್ಪ ಅಂತ ನನ್ನ ಒಳಗೆ ಕರ್ಕೊಂಡೋಗಿ ಬಾಗ್ಲಾಕೊಂಡ್ಬಿಡೋರು. ಸೂರಿ ಸರ್ ಬಾಗ್ಲಾಕೊಂಡು ನನಗೇನೋ ಎಕ್ಸ್ಪ್ಲೈನ್ ಮಾಡೋರು. ಅವ್ರಿಗೇನೋ ಹೇಳೋದಿರುತ್ತೆ, ಹೇಳ್ತಿದ್ರು. ಹೊರಗಡೆ ಇರೋರಿಗೆಲ್ಲ ಒಂದು ಸ್ವಲ್ಪ ಅದು ಸಹಜ ಕೂಡ. ನನಗೆ ಇವಾಗ ಅರ್ಥ ಆಗುತ್ತೆ, ಅವಾಗ ಅರ್ಥ ಆಗ್ತಿರಲ್ಲ, ಅವಾಗ ಸಿಟ್ಟು ಬರೋದು. ಇವಾಗ ಅರ್ಥ ಆಗುತ್ತೆ, ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೆ, ನಿಮ್ಮ ಜಾಗ ನಿಮ್ಮದು ಗುರು, ನಾನು ಇಲ್ಲಿರೋಕ್ಕೆ ಬಂದವನಲ್ಲ, ನಂಗೆ ಅವ್ರನ್ನ ಕಂಡ್ರೆ ಇಷ್ಟ, ಅದಕ್ಕೆ ಬಂದಿದ್ದೀನಿ, ನಂಗೆ ಅವ್ರಿಂದ ಏನೂ ಆಗಬೇಕಾಗಿಲ್ಲ ಹೇಳ್ತಿದ್ದೆ. ಯಾರಿಗೂ ಅರ್ಥ ಆಗ್ತಿರಲ್ಲ, ಅದು ಯಾರು ಕೇಳ್ತಿರಲಿಲ್ಲ. ಅದು ಸಣ್ಣಗೆ ಒಂದು ಹೊಗೆ ಆಡೋಕ್ಕೆ ಶುರುವಾಯಿತು. ಫಸ್ಟ್ ಶೆಡ್ಯೂಲ್ ಮುಗಿಯೋ ಹೊತ್ತಿಗೆ.
ಅದು ಒಂದು ಶಾರ್ಟಲ್ಲಿ ಎರಪ್ಟ್ ಆಗೋಯ್ತು. ಅಂದರೆ ರಂಗಣ್ಣ ರಘುವರ್ದು ಕ್ಯಾಪ್ ತರಬೇಕಿತ್ತು, ಆ ಥರದ್ದೇನೋ ಸಮ್ ಇಶ್ಯೂ. ತರಬೇಕಾ ತರಬಾರ್ದ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಅವರು ಬಜಾಜ್ ಸೂಪರಲ್ಲಿ ಬರ್ತಾ ಇರ್ತಾರೆ ಪುನೀತ್ ಸರ್ನ ಕೂರಿಸ್ಕೊಂಡು, ಕಾನ್ಸ್ಟೇಬಲ್. ಅವರು ಇಡೀ ಸಿನಿಮಾ ಕ್ಯಾಪ್ ಹಾಕಿಲ್ಲ. ಸೊ ನನ್ನ ತಲೆಯಲ್ಲಿ ಏನಿತ್ತು, ಅದು ನನ್ನ ಕೆಲಸನೂ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಬಂದು ಜಾಯ್ನ್ ಆಗಿದ್ದು. ಸೊ ಕಂಟಿನ್ಯೂಟಿ ನನ್ನ ಕೆಲಸನೂ ಆಗಿರಲಿಲ್ಲ. ಇದು ಮಾಡ್ತೀರಾ? ಮಾಡ್ತೀನಿ ಅಂದ್ಬಿಟ್ಟಿದ್ದೆ. ಅದು ನಾನು ಮಾಡಿ ತಪ್ಪು. ಕ್ಯಾಪು ನನ್ನ ಹತ್ರ ಇತ್ತು, ನಂಗೆ ಕೊಟ್ಟಿಲ್ಲ ಅವ್ರಿಗೆ. ಏನಕ್ಕೆ ನನಗೆಲ್ಲೂ ಹೇಳಿಲ್ಲ. ಅವ್ರು ಕ್ಯಾಪ್ ಹಾಕಲ್ಲ ಸಿನಿಮಾಲಿ ಅಂತಲೇ ಡಿಸೈಡ್ ಆಗಿದ್ದು. ಆದರೂ ಅವ್ರು ಅಲ್ಲಿ ಇಟ್ಕೊಂಡಿರಬೇಕು ಆ್ಯಕ್ಚುಲಿ. ಮನೇಲಂತೂ ಇಟ್ಟು ಬರಲ್ಲ ಕಾನ್ಸ್ಟೇಬಲು. ನಾನು ಅಷ್ಟು ಯೋಚನೆ ಮಾಡಲಿಲ್ಲ. ಸೊ ಮಿಸ್ ಆಗೋಯ್ತು. ಆ ಕ್ಯಾಪ್ಗೋಸ್ಕರ 1 more ಆಯಿತು ಶಾರ್ಟು. ಸೂರಿ ತುಂಬ ಅಪ್ಸೆಟ್ ಆಗ್ಬಿಟ್ರು, ಕಿರ್ಚಾಡ್ಬಿಟ್ರು ನನ್ನ ಮೇಲೆ. ನಾವು ಹೊರಗಡೆ ಇರೋರು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ನಂಗೆ ಕಾಣಿಸ್ತು. ಹಿಂಗೆ ಹೋದರೆ ಅದು ಬೇರೆಲ್ಗೂ ಹೋಗುತ್ತೆ, ಇರೋ ಸಂಬಂಧನೂ ಕೆಟ್ಟೋಗುತ್ತೆ. ತುಂಬ ಹರ್ಟ್ ಆಯ್ತು ನನಗೆ. ನಾನು ಹೊರಡ್ತೀನಿ. ಹೌದಾ, ಸರಿ ಹೊರಡು. ಅಷ್ಟು ನಿರ್ಲಿಪ್ತವಾಗಿ ಮುಗಿದೋಯ್ತು. ಅಂದರೆ ವ್ಯಾವಹಾರಿಕವಾಗಿ ಮುಗಿದೋಯ್ತು. ಆ್ಯಂಡ್ ತಪ್ಪು ಇಲ್ಲ ಸರ್, ಅವ್ರಿಗಿರೋ ಸ್ಟ್ರೆಸ್ಸು, ಅವ್ರಿಗಿರೋ ಪ್ರೆಷರಲ್ಲಿ 300-400 ಜನ ಜೂನಿಯರ್ಸ್ನ ಹಾಕ್ಕೊಂಡು, ಅಪ್ಪು ಸರ್ನ ಇಟ್ಕೊಂಡು, ಅಷ್ಟು ದೊಡ್ಡ ಲೊಕೇಶನ್ನು, ಅಷ್ಟು ಲಕ್ಷಾಂತರ ಖರ್ಚು ಮಾಡಿ ಈ ಥರ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಆಗಬಾರ್ದಲ್ಲ. ಮತ್ತೆ ಸರಿ ಹೊರಡು ಅಂದ್ರೆ ನಾನು ಹೊರಟ್ಬಿಟ್ಟೆ. ಆಮೇಲೆ ಹೊರಗೆ ಬಂದು ನಾನು ಕಾರ್ತಿಕ್ ಜೊತೆ ಸ್ವಾಮಿ ವಿವೇಕಾನಂದ ಮಾಡಿದ್ದು, ಅದಾದಮೇಲೆ ದಿನೇಶ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದ್ದು. ಬಟ್ ವೈಯಕ್ತಿಕವಾಗಿ ನಾನು ಅವರು ಚೆನ್ನಾಗೇ ಇದ್ವಿ. ಜಾಕಿ ಮುಗಿದ್ಮೇಲೆ ಅವ್ರ ಮದುವೆ ಫಿಕ್ಸ್ ಆಯಿತು. ಫೋನ್ ಮಾಡಿದ್ರು, 2 ದಿನ ಮೊದಲೇ ಬರಬೇಕು ಅಂದರು. 1 ದಿನ ಮೊದಲೇ ಹೋದೆ. ಇಡೀ ಮದುವೆ ಮುಗಿಯೋವರೆಗೂ ಪಕ್ಕ ಹಿಂಗೆ ಕೈ ಹಿಡ್ಕೊಂಡು ನನ್ನ ಪಕ್ಕ ಇಟ್ಕೊಂಡ್ಬಿಟ್ಟಿದ್ರು. ನನಗಿಂತ ಮೊದಲೇ ಮದುವೆ ಆದ ನೀನು ನಿಂತ್ಕೊ ನನ್ನ ಜೊತೆ ಅಂತ. ಅಂದರೆ ಏನು ಹೇಳ್ತಾರೆ, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ತೆಲುಗಲ್ಲಿ ತೋಡ್ಪೆಂಡ್ಲು ಕೊಡ್ಕೊ ಅಂತಾರೆ. ಅಂದರೆ ಮದುಮಗನ ಜೊತೆ ಇರೋನು ಅಂತ. ಗುಡ್ ಮ್ಯಾನ್, ಕ್ರಿಶ್ಚಿಯನ್ಸಲ್ಲಿ ಗುಡ್ ಮ್ಯಾನ್ ಅಂತಾರಲ್ಲ, ಆ ಥರ ಅವ್ರ ಜೊತೆನೇ ಇಡೀ ಮದುವೆ ಮುಗಿಯೋವರೆಗೂ ಜೊತೆಗಿದ್ದು ಆಮೇಲೆ ಬಾಯ್ ಹೇಳಿ ಬಂದೆ. ಈಗಲೂ ಯಾವಾಗಾರು ಸಿಕ್ಕಿದ್ರೆ, ಹಾರ್ಟಾಗಿ ಸಿಕ್ಕಿದ್ರೆ ಗಂಟೆ ಗಟ್ಟಲೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ರಾತ್ರಿ 2 ಗಂಟೆವರೆಗೂ ಬೇಕಿದ್ರೆ ಮಾತಾಡ್ಕೊಂಡು ಇದ್ದುಬಿಟ್ಟು ಬರ್ತೀವಿ. ಆಲ್ ಆಫ್ ಅ ಸಡನ್ ನಾನು ಈ ಸರ್ತಿ ಸೆನ್ಸಾರ್ ಬೋರ್ಡಲ್ಲಿದ್ದೀನಿ. ಸೊ ಅವ್ರ ಸಿನಿಮಾ ಸೆನ್ಸಾರ್ ಮಾಡಿದೆ ನಾನು, ಬ್ಯಾಡ್ ಮ್ಯಾನರ್ಸು. ಅವಾಗ ಸಿಕ್ಕಿದ್ರು ಎಷ್ಟೋ ವರ್ಷ ಆದಮೇಲೆ. ಸೆನ್ಸಾರ್ ಬೋರ್ಡ್ ಮೆಂಬರ್ ನೀವು? ಹಾಂ, ಪ್ರೆಸೆಂಟ್ಲಿ. ಹಾಂ, ವೆರಿ ಗುಡ್. ಆಮೇಲೆ ಫೋನ್ ಮಾಡಿದ್ರು, ಎಷ್ಟು ವರ್ಷ ಆಗೋಯ್ತು ಮರ ನನ್ನ ಜೊತೆ ಮಾತಾಡಿ, ಗ್ಯಾಪ್ ಆಗೋಯ್ತಲ್ಲ, ಸಿಗೋಣ ಅಂತ. ಸಿಗೋಣ ಬಸ್, ನೀವು ಹೇಳಿ ಯಾವಾಗ ಹೇಳಿದ್ರು ಅಷ್ಟೇ. ವೈಯಕ್ತಿಕವಾಗಿ ಚೆನ್ನಾಗೇ ಇದ್ದೀವಿ. ಪ್ರೊಫೆಷ್ನಲ್ ಆಗಿ ಅದು ಗೊತ್ತಿಲ್ಲ, ಅದು ವರ್ಕೌಟ್ ಆಗಲಿಲ್ಲ ಅಷ್ಟೇ, ಸಿಂಪಲ್. ಈಗ ಆ್ಯಕ್ಟ್ರಾಗಿ ಅವ್ರು ನನ್ನ ಮತ್ತೆ ಕರೆನ ಓಡೋಗ್ತೀನಿ, ನನಗೆ ಇಷ್ಟ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಟೆಕ್ನಿಷಿಯನ್ನ ಕೆಲಸ ಮಾಡೋಕ್ಕೆ ಬಂದರೆ ಮೋಸ್ಟ್ಲಿ ನಾವು ಹೋಗಲ್ವೇನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಆಗಲ್ಲ, ನಾನು ಇನ್ನೂ ಆ ಮೈಂಡ್ ಸೆಟ್ಟಲ್ಲಿಲ್ಲ. ಹೀಗೆ ಅದಾದಮೇಲೆ ಸುಮಾರು ಕೆಲಸ ಮಾಡಿದೆ. ದಂಡುಪಾಳ್ಯಕ್ಕೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ತಿಮ್ಮ ಸರ್ ನನ್ನ ನೋಡೋ, ನಿನ್ನೆ ನೋಡ್ತಾ ಇದ್ದೀನಿ ಸರ್. ದೃಷ್ಟಿದೋಷ ಬಡ್ಡಿ ಮಗನಿಗೆ. ಛತ್ರಪತಿ ಅಂತ ಒಂದು ಸಿನಿಮಾ, ದಿನೇಶ್ ಗಾಂಧಿ ಪ್ರೊಡ್ಯೂಸರ್ ಕಮ್ ಡೈರೆಕ್ಟ್ರು. AK-56 ಮಾಡಿದ್ರಲ್ಲ ಸಿದ್ಧಾಂತ್, ಅವರು ಇದಕ್ಕೆ ಹೀರೋ ಛತ್ರಪತಿಗೆ. ಸೊ ಅದರಲ್ಲಿ ಒಂದು ತಮ್ಮಂದೊಂದು ರೋಲ್ ಇದೆ, ಶಫಿ ಮಾಡಿದ್ದ ತೆಲುಗುಲಿ. ತೆಲುಗು ಛತ್ರಪತಿದೆ, ಕನ್ನಡ ವರ್ಷನ್. ಓ, ಪ್ರಭಾಸ್ದು. ಹಾಂ. ಗುಂಡು ಸೂದಿ ಕುಚ್ಚುకుంటే ತಪ್ಪು ನಾದಿ, ರಾಜಮೌಳಿ ಪಿಕ್ಚರ್. ಅಷ್ಟೊತ್ತಿಗೆ ಆಲ್ರೆಡಿ ಆ ಸಿನಿಮಾನ ಹಿಂಡಿ ಬಿಚ್ಚಿ ಸ್ಪೇರ್ ಪಾರ್ಟ್ಸ್ ಮಾಡಿ ಯಾರ್ಯಾರು ಯಾವ್ಯಾವ ಸಿನಿಮಾಗೆ ಬೇಕೋ ಹಾಕ್ಕೊಂಬಿಟ್ಟಿದ್ರು. ಸಿನಿಮಾ ಹೆಸರುಗಳು ಬೇಡ, ಹಾಕ್ಕೊಂಬಿಟ್ಟಿದ್ರು. ಆಲ್ರೆಡಿ ಅದು ಸವಕಲ್ ನಾಣ್ಯ ಆಗೋಗಿತ್ತು. ಆದರೂ ಅದನ್ನು ಮಾಡ್ತೀನಿ ಅಂತ ತಂದರು. ನನಗೆ ಆ ಕ್ಯಾರೆಕ್ಟರ್ ಮೇಲೆ ಕಣ್ಣಿತ್ತು. ನನ್ನ ಲೈಫಲ್ಲಿ ಇವತ್ತಿನ ತನಕ ನಾನೇ ಒಬ್ಬರ ಮನೆ ಬಾಗಿಲಿಗೆ ಹೋಗಿ ನಂಗೆ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ ಕೇಳ್ದವನಲ್ಲ. ಬಟ್ ಆ ಪಾತ್ರದ ಮೇಲೆ ನಂಗೆ ಎಷ್ಟು ಲವ್ ಇತ್ತು ಅಂದರೆ, ಸೀದಾ ಉಮೇಶ್ ಬಣ್ಕರ್ ಅವ್ರ ಆಫೀಸ್ಗೆ ಹೋದೆ. ಸಾಹೇಬ್ರೆ, ನಿಮ್ಮ ಫ್ರೆಂಡು ಸಿನಿಮಾ ಮಾಡ್ತಾವ್ರೆ ಛತ್ರಪತಿ, ಮಾಡ್ತಾ ಇದ್ದಾರೆ, ಅಲ್ಲೊಂದು ರೋಲ್ ಇದೆ, ನಂಗೆ ಬೇಕು. ಅಷ್ಟೊಂದು ದಂಡುಪಾಳ್ಯ ಮುಗಿದಿತ್ತು. ಅವ್ರಿಗೆ ನಾನೊಬ್ಬ ಆ್ಯಕ್ಟ್ರು ಅಂತ ನಂಬಿಕೆ ಇತ್ತು, ಚೆನ್ನಾಗಿ ಮಾಡ್ತಾನೆ ಅಂತ. ಹೌದಾ, ನಾನು ಯಾರಿಗೂ ಹಂಗೆಲ್ಲ ಹೇಳಲ್ಲ, ಬಾ ನಿಂಗೋಸ್ಕರ ಹೇಳ್ತೀನಿ ಬನ್ನಿರಿ. ಕರ್ಕೊಂಡೋದ್ರು ಆಫೀಸ್ಗೆ. ಆ ರೋಲ್ ಇವ್ರು ಮಾಡ್ತಾರೆ. ದಿನೇಶ್ ಗಾಂಧಿರು. ಅಲ್ಲ, ನಾನು ಇನ್ನೊಬ್ಬ ಆ್ಯಕ್ಟ್ರ್ ಹೆಸರು ಹೇಳ್ಬಿಟ್ಟು ಅವ್ನಿಗೆ ಅಂತ ಅಂದ್ಕೊಂಡೆ ಅಂತ ಇನ್ನೂ ಮಾತು ಕಂಪ್ಲೀಟ್ ಮಾಡಿರಲ್ಲ. ಇವ್ರು ಮಾಡ್ತಾವ್ರೆ, ನೀನು ಮಾಡಿಸ್ತಾ ಇದೆಯಾ ಅಷ್ಟೇ ಅಂದರು. ಒಪ್ಕೊಂಡ್ರು. ನನಗೆ ದಾಡ್ಬಿಟ್ಟೆ ಅವತ್ತು. ಎದ್ದೋಗಕ್ಕೆ ಮುಂಚೆ ಒಂದು ಫಿಟ್ಟಿಂಗ್ ಇಟ್ಬಿಟ್ರು. ತುಂಬ ಒಳ್ಳೆ ಅಸೋಸಿಯೇಟ್. ಯಾಕಂದರೆ ಬಣ್ಕಾರ್ ಅವ್ರದ್ದು 4 ಸಿನಿಮಾ ಮಾಡಿದ್ದೆ ಅಷ್ಟರಲ್ಲಿ. ಸೊ ಅವ್ರಿಗೆ ನನ್ನ ಫೇವ್ರೇಟ್. ಇವತ್ತಿಗೂ ನನ್ನ ಕಂಡ್ರೆ ಅಷ್ಟು ಇಷ್ಟ ಅವ್ರಿಗೆ. ಬಣ್ಕಾರ್ ಸರ್ ಏನು ಹೇಳಿದ್ರು, ಒಳ್ಳೆ ಅಸೋಸಿಯೇಟ್ ಕಣೋ, ನೀನು ಫಸ್ಟ್ ಟೈಮ್ ಮಾಡ್ತಾ ಇದೆಯಾ ಕಮರ್ಷಿಯಲ್ ಸಿನಿಮಾ, ಡೈರೆಕ್ಟ್ ಮಾಡ್ತಾ ಇದೆಯಲ್ಲ, ಇಟ್ಕೊಂಬಿಡು ಜೊತೆಗೆ, ನೀವು ಅವ್ರ ಜೊತೆ ಇದ್ಬಿಡ್ರಿ ಅಂದರು. ನಾನು ಸಾರ್ ಬೇಡ ಅಂದು ನಾನು. ನನಗೆ ಆ ಸ್ಟ್ರೆಸ್ ತಗೊಳಕ್ಕೆ ರೆಡಿ ಇರಲ್ಲ ನಾನು. ಬಟ್ ಇಲ್ಲ ಮಾಡಿ ಪರವಾಗಿಲ್ಲ ಅಂತ ಕಚ್ಚಿಸ್ಬಿಟ್ಟು ಹೋಗ್ಬಿಟ್ರು. ಅಸೋಸಿಯೇಟಾಗಿ ಕಚ್ಕೊಂಡೆ ಅವ್ರ ಜೊತೆ. ಒಂದು ಶೆಡ್ಯೂಲು ಹಿಂಗೋ ಮಾಡಿದ್ವಿ. ಅವಾಗ AR ಬಾಬು ಇದ್ರು. ಇನ್ನು ಬಾಬು ಸರ್ ಒಂದು ಮಾರಲ್ ಸಪೋರ್ಟಿಗೆ ಬರ್ತಾಯಿದ್ರು. ನಾನು ಬಾಬು ಸರ್ ಶೆಡ್ಯೂಲಿಂಗ್ ಎಲ್ಲ ಮಾಡ್ತಾಯಿದ್ವಿ, ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಅದಕ್ಕೆ ಬಾಬು ಸರ್ ಗೈಡೆನ್ಸಲ್ಲಿ ನಾನು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಕಾರಣಾಂತರಗಳಿಂದ ನಂದು ಗಾಂಧಿ ಅವ್ರದ್ದು ಕಿತ್ತೋಯ್ತು. ಸೊ ನಾನು ಕೆಲಸ ಮಾಡೋದು ಬಿಟ್ಬಿಟ್ಟೆ. ಒಂದು ಮೇನ್ ಶೆಡ್ಯೂಲ್ 17 ದಿನದ ಒಂದು ಶೆಡ್ಯೂಲ್ ಮಾಡಿಕೊಟ್ಬಿಟ್ವಿ
ಮೇಜರ್ ಚಂಕ್ ಆಗೋಯ್ತು. ಆಮೇಲೆ ನಾನು ಮಾಡಲ್ಲ ಟೆಕ್ನಿಷಿಯನ್ ಆಗಿ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಕ್ಟ್ ಮಾಡಬೇಕಿತ್ತಲ್ಲ, ಆ್ಯಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಕರಿಸುಬ್ಬು ಅವರು ಒಂದು ರೋಲ್ಗೆ ಬಂದಿದ್ರು. ಒಬ್ಬರೇ ಬರಬೇಕಲ್ಲ ಲಾಂಗ್ ಡ್ರೈವ್ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ನ ಜೊತೆ ಕರ್ಕೊಂಡ್ಬಂದ್ರು, ಶ್ರೀನಿವಾಸರಾಜು ಅವ್ರನ್ನ. ದಂಡುಪಾಳ್ಯ ಡೈರೆಕ್ಟರ್. ಎಲ್ಲಿಗೆ? ಕೇರಳಗೆ ಶೂಟಿಂಗ್ಗೆ. ಅಲ್ಲಿ ಪರಿಚಯ ಮಾಡಿಕೊಟ್ರು. ಹಿಂಗೆ ಒಂದು ಸಿನಿಮಾ ಮಾಡ್ತಾರೆ ಕಣೋ ದಂಡುಪಾಳ್ಯ. ಯಾವುದು? ಅದೇ ದಂಡುಪಾಳ್ಯನ ಅಂದೆ. ಸೂಪರ್ ಐಡಿಯಾ ಸರ್ ನಿಮ್ಮದು. ನೋಡ್ರಿ ನಮ್ಗೆ ಯಾರಿಗೂ ಒಳ್ದೇ ಇಲ್ಲ, ನಾವು ಕನ್ನಡದವ್ರಾಗಿ ನಮಗೆ ಒಳ್ದಿಲ್ಲ, ಇದ್ರ ಬಗ್ಗೆ ಅದನ್ನೇ ಒಂದು ಸಪ್ರೇಟ್ ಸಿನಿಮಾ ಮಾಡ್ಬೋದು ಅಂತ. ನೀವು ಅಲ್ಲಿದ್ದವ್ರು ಆಂಧ್ರವ್ರಾಗಿ ನಿಮ್ಗೆ ಒಳ್ದಿದೆ, ಸೂಪರ್ ಒಂದೇ. ಇದಕ್ಕಿದಂಗೆ ಕರಿಸುಬ್ಬವರು, ರಾಜು ಆ ರೋಲ್ ಇದೆಯಲ್ಲ ಅದೇ ಅವನು ತಿಮ್ಮಂದು, ಇವನು ಮಾಡ್ಬೋದು ನೋಡು, ನಾನು ಇವನ ಜೊತೆ ವರ್ಕ್ ಮಾಡಿದ್ದೀನಿ, ಒಳ್ಳೆ ಆ್ಯಕ್ಟ್ರು ಇವನು. ಅವ್ರಿಗೆ ಇನ್ನೂ ನಂಬಿಕೆ ಇಲ್ಲ, ನಾನು ನೋಡಿಲ್ವಲ್ಲ ಅವ್ರ ಆ್ಯಕ್ಟ್ರಾಗಿ. ಸೊ ಚೂಸ್ತಾಮು ಅಂತೇನೋ ಅನ್ನೋಕ್ಕೆ ಶುರು ಮಾಡಿದ್ರು. ನನಗೆ ಅದೊಂದು ಖುಷಿ ಪರಮ್. ಹೆಂಗೆ ಗೊತ್ತಾ, ನನ್ನ ಮೇಲೆ ನಂಬಿಕೆ ಇಟ್ಟಿರೋ ಪೂರ್ತಿ ನಂಬಿಕೆ ಇಟ್ಟಿದ್ರು. ಈಗ ಬಣ್ಕರ್ ಸರ್ ಹೆಂಗೆ ಮಾಡ್ತಾನೋ ಕೊಡು ಅಷ್ಟೇ ಅಂದರು, అదే ధాటిಲಿ ఇల్లు కరిసుబణ చేస్తాడు అంతే. నువ్వు ఫిక్స్ అయిపో, నువ్వు ఫిక్స్, వీడు చేస్తున్నాడు ಮಾಡ್ತಾನೆ ಇವನು, ಫಿಕ್ಸ್ ಆಗ್ಬಿಟ್ಟೆ ಆ ಕ್ಯಾರೆಕ್ಟರ್ಗೆ. ಬಂದ್ವಿ ವಾಪಸ್ಸು, ಆ ಶೂಟ್ ಮುಗಿಸ್ಕೊಂಡು ಬಂದೆ. ಇಲ್ಲಿ ಶುರುವಾಗಿತ್ತು ಕೆಲಸ, ಶುರುವಾಗಿತ್ತು. ಕರೆಸಿದ್ರು ಡೈರೆಕ್ಟ್ರು, ಹೋದೆ. ಆಯಿತು ಮಾತುಕತೆ, ಇಷ್ಟು ದಿನ ಡೇಟು, ಈ ಪೇಮೆಂಟು, ಇದು ಎಲ್ಲ ಮಾತುಕತೆ ಆಯಿತು. ಆದಮೇಲೆ ಆ ರೂಮಲ್ಲಿ ಸ್ಕ್ರಿಪ್ಟ್ ಇದೆ, ನೀವು ಒಂದು ಸರ್ತಿ ಸುಮ್ಮನೆ ಕಣ್ಣಾಡಿಸ್ತೀರಾ? ಓಕೆ ಓದೆ. ಒಂದು ಕಲವರ್ ಕುತ್ಕೊಂಡು ಪೂರ್ತಿ ನೀಟಾಗಿ ಓದಿದೆ. ಸೇಮ್ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಒಂದು ಶೀಟ್ ಇಟ್ಕೊಂಡು ಕೂತ್ಕೊಂಡೆ. ನನಗೇನು ಇಷ್ಟ ಆಗುತ್ತೆ ಏನಾಗಲ್ಲ ಒಂದು ನೋಟ್ಸ್ ಹಾಕ್ಕೊಂಡೆ, ಎತ್ತಿ ಜೋಬಲ್ಲಿ ಇಟ್ಕೊಂಡೆ, ಬಂದೆ. ಹ್ಞೂ ಸರ್ ಓದಿದೆ, ಹೆಂಗಿದೆ? ಚೆನ್ನಾಗಿದೆ. ಸೊ ಏನು ಚೆನ್ನಾಗಿಲ್ಲ ಅಂದರು, ಬಾಯಿ ಬಿಡಿಸ್ತಾ ಇದ್ದಾರೆ. ಚೀಟಿ ತೆಗೆದುಬಿಟ್ಟು ನೋಡಿ, ಇದು ಸೀನ್ ನಂಬರು, ಇದು ಈ ಡೈಲಾಗು, ಈ ಸೀನಲ್ಲಿ ಹಿಂಗೆ ಹೇಳಿದ್ದೆ, ಈ ಸೀನಲ್ಲಿ ಹಿಂಗೆ ಹೇಳ್ತಾ ಇದ್ದಾರೆ. ಕಾಂಟ್ರಾಸ್ಟ್ ಹೊಡೆಯುತ್ತೆ. ಬುದ್ಧಿವಂತ ಆಡಿಯನ್ಸ್ಗೆ ಇದು ಸ್ವಲ್ಪ ಹೊಡೆಯುತ್ತೆ. ಈ ಥರದ್ದು ನನಗೆ ಅನಿಸಿದ್ದು ಒಂದು 5-6 ಪಾಯಿಂಟ್ಸ್ ಹೇಳಿದೆ. 1 ನಿಮಿಷ ಅಂದ್ಬಿಟ್ಟು ಸೀದಾ ರೈಟ್ರಿಗೆ ಫೋನ್ ಮಾಡಿಬಿಟ್ರು, ಒಂಚೂರು ಬರೋಕ್ಕಾಗುತ್ತಾ ಅಂತ. ಬಂದರೆ ನೋಡಿದ್ರೆ ಆನಂದ್ ರೈಟ್ರು, ನಂಗೆ ಚಡ್ಡಿ ಬಡ್ಡಿ, ನಾಗೇಂದ್ರ ಪ್ರಸಾದ್ ಸರ್ ತಮ್ಮ. ಏನೋ ಹೇಳ್ದಂತೆ ಚಿನ್ನ, ನಂಗೆ ಹಿಂಗೆ ಅನ್ನಿಸ್ತು ಚಿನ್ನ, ಹಿಂಗೆ ಅವರಿಬ್ರು ಮಾತಾಡ್ಕೊಂಡು ಏನೋ ಜಸ್ಟಿಫೈ ಮಾಡ್ಕೊಂಡ್ರು. ಅದಾದಮೇಲೆ ಆನಂದ, ಇಲ್ಲ ಚಿನ್ನ ಬರೆದ್ಬಿಡೋಣ ಬಾ ಮತ್ತೆ. ನಾನು ಆನಂದ ಒಂಥರ ಲವ್, ನಂದು ಆನಂದಿದು ಒಂದಷ್ಟೆಲ್ಲ ರೈಟ್ ಆಯ್ತು ಅವತ್ತು. ಅದಾದಮೇಲೆ ಒಂದೊಂದೇ ಇನ್ವಾಲ್ವ್ ಆಗೋಕ್ಕೆ ಶುರುವಾದೆ. ಅಂದರೆ ನಾವು ಥಿಯೇಟ್ರ್ ಅವರು ಒಂದು ಕೆಲಸ ಮಾಡೋಕ್ಕೆ ಬರೋಲ್ಲ ನಮಗೆ, ಸಮಗ್ರವಾಗಿ ಮಾಡೋದು. ಅಲ್ಲಿಂದ ಸೀನ್ ಅಂತ ಶುರುವಾಗಿದ್ದು ಕಾಸ್ಟಿಂಗು, ಮೇನ್ ಕಾಸ್ಟಿಂಗ್ ಆಗೋಗಿತ್ತು 7 ಜನದ್ದು. ಉಳಿದಿದ್ದು ಇದು ನಿಂಗೆ ಯಾರು ಗೊತ್ತಾ, ಇದು ಯಾರು ತಗೋ, ಅಲ್ಲಿಂದ ಲೊಕೇಶನ್ ನೋಡೋಕೆ ಹೋಗ್ತಾಯಿದ್ದೀವಿ ಬಾ, ಹೋದೆ ಪ್ರತಿಯೊಂದು. ಆಮೇಲಿಂದ ಸೊ ಪರ್ಮಿಷನ್ಗೆ ಹಾಕ್ಬೇಕಲ್ಲ ನಿಮಗೆ, ಒಂದು ನಿಮಿಷ ನಂಗೆ ಗೊತ್ತು, ಹುಡುಗ ಹಿಂಗೆ ಪರ್ಮಿಷನ್. ಆಮೇಲೆ ಈ ಥರದ್ದೊಂದು ಲೊಕೇಶನ್ ಬೇಕು ನನಗೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ಮೈಸೂರಲ್ಲಿ ನನಗೆ ಯಾವನೋ ಗೊತ್ತಿದ್ದಾನೆ, ಅವನ ಜೊತೆಗೆ ಹಾಕ್ಕೊಂಡು ನೋಡೋ ಇದು ಕಣ, ಫೋಟೋ ತೋರಿಸೋ, ಸರಿ ಈ ಥರ ಓಕೆನಾ, ಓಕೆ ಬನ್ನಿ ಲೊಕೇಶನ್ನು. ಆರ್ಟ್ಗೆ ಯಾರು ಗೊತ್ತಾ ನಿಮಗೆ? ನಮ್ಮ ಹುಡುಗ ಮತ್ತು ಮಂಜು ಅಂತ, ಇವಾಗ ಒಂದು ದೊಡ್ಡ ಆ್ಯಕ್ಟ್ರ್ ಈಗ. ಸೊ ಅವನಿಗೆ ಮಜಾ ಆರ್ಟ್ ನೋಡ್ಕೋತೀಯ? ನೋಡ್ಕೋತೀನಿ ಮಾಮ. ಅವನು ಸೆಟ್ಟು ಆರ್ಟು ಅವನು. ಹೀಗೆ ಬರ್ತಾ ಅದು ನನ್ನ ಸೆಟ್ ಆಗೋಯ್ತು. ದಂಡುಪಾಳ್ಯ ಪ್ರತಿಯೊಂದು ಹೀರೋಯಿನ್ನು ನಿಶಾ ಕೊಟ್ಟಾರೆ. ಅವಳಿಗೆ ಡೈಲಾಗ್ ಕೊಡಬೇಕು. ನಮ್ಮ ಅಸೋಸಿಯೇಟ್ಗೆ ಹಿಂದಿ ಚೆನ್ನಾಗಿ ಬರ್ತಿರ್ಲಿಲ್ಲ, ಹಿಂದಿ ಇಂಗ್ಲೀಷ್ ಬಿಟ್ಟು ಅವಳಿಗೆ ಬೇರೆ ಬರಲ್ಲ. ಇವ್ರಿಗೆ ಹಿಂದಿ ಇಂಗ್ಲೀಷ್ ಸರಿಯಾಗಿ ಬರಲ್ಲ. ಹೆಂಗೆ ಮ್ಯಾನೇಜ್ ಮಾಡೋದು? ಸೊ ನಾನು ಹೋಗಿ ಒಂದು ಲೈನ್ ಕೊಟ್ಟೆ, 1 ನಿಮಿಷ ಮೇಡಮ್ ನಾನು ಕೊಟ್ಟು ನೋಡ್ತೀನಿ ರೀ. ಅಂದರೆ ಎಲ್ಲ ನಾನು ಒಂಥರ ಹಿಂಗೆ ತಬ್ಕೊಂಡು ಎತ್ಕೊಂಬಿಟ್ಟೆ ಅಷ್ಟರಲ್ಲಿ, ನನಗೆ ಗೊತ್ತಿಲ್ಲದಂಗೆ. ಅವ್ರು ಲೈನ್ ಕೊಟ್ಟೆ, ऐसा लगता है ऐसा होता है, तभी आपके हस्बैंड आते हैं, घर में आते हैं, तो ऐसा होता है, ये कंटेंट है, ये आपका लाइन्स है, देख तू कितना अच्छा दे रहा है, तू ही दे दे मुझे. ತೊಗೊಳ್ಳಿ, ಇಡೀ ಸಿನಿಮಾ ಒಳಗೆ ಡೈಲಾಗ್ ಕೊಡೋದು ತೊಗೊಂಡೆ, ಅದು ಜವಾಬ್ದಾರಿ. ಅದಾದಮೇಲೆ ಮಾರ್ಕ್ ಕೊಡಬೇಕಲ್ಲ, ಇಲ್ಲಿ ಹಿಂಗೆ ಮಲಗುತ್ತೆ ಪಾತ್ರ, ಇಲ್ಲಿಂದ ಹಿಂಗೆ ಇಲ್ಲಿ ಬರುತ್ತೆ ಕ್ಯಾಮ್ರಾ, ಮಾರ್ಕು. ಅಂದರೆ ಎಷ್ಟು ಖುಷಿಯಾಗಿ ಒಂದಾದ್ಮೇಲೆ ಆ ಪ್ರಾಸೆಸ್ಸು, ಆ ಕಿಕ್ಕು ನಂಗೆ ಇವತ್ತು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ನನಗೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದೆ ಎಡಿಟ್ ಆಗೋವರೆಗೂ. ಅದಾದಮೇಲೆ ಏನಾಯಿತು, ಅದು ಕೋಲಾರು ಮತ್ತು ಹೊಸಕೋಟೆ ಸ್ಲ್ಯಾಂಗು ಬೇರೆಯವ್ರಿಗೆ ಬರಲ್ಲ, ನನಗೆ ಬರುತ್ತೆ. ಡಬ್ಬಿಂಗ್ ಮಾಡಿಸ್ಬಿಡು, ಓಕೆ ಫೈನ್. ಡಬ್ಬಿಂಗ್ ಇನ್ಚಾರ್ಜು. ಒಂದು ಕಾಂಪ್ಲಿಮೆಂಟ್ ಬಂದಿದ್ದು ನನಗೆ ಇಡೀ ಡಬ್ಬಿಂಗ್ ಪ್ರಾಸೆಸ್ಸಲ್ಲಿ ಅಂದರೆ, ರವಿಶಂಕರ್ ಅವರು, ಶ್ಯಾಮ್ ಯಾವುದೋ ಅರುಂಧತಿ, ತೆಲುಗು ಅರುಂಧತಿ ಡೈರೆಕ್ಟರ್ ಶ್ಯಾಮ್ನ ಬಿಟ್ಟರೆ ನನ್ನ ಕೈಲಿ ಇಷ್ಟು ಡಬ್ಬಿಂಗ್ ಮಾಡಿಸಿದವ್ ನೀನು ಒಬ್ಬನೇ ಅಂತ. ಅಂದರೆ ಹಿಂಗೆ ನೋಡ್ಕೊಂಡು ಪಟ ಅಂತ ಹೊಡೆದು ಹೋಗ್ತಾ ಇದ್ದೆ ನಾನು. ಹಿಂಗೇ ಬೇಕು, ಇಲ್ಲೇ ಒತ್ತು, ಇಲ್ಲೇ ಎತ್ತು. ತೆಲುಗು ಸ್ಲ್ಯಾಂಗ್ ಬರ್ತಾ ಇದೆ, ಬೇಡ, ಕ್ಯಾರೆಕ್ಟ್ರ್ ಗೌಡ, ಕನ್ನಡದ ಗೌಡ, ನಂಗೆ ಅದು ಬೇಡ ಅಂತ ಹಠ ಹಿಡ್ದು ಜಗಳ ಡೈಲಿ ಜಗಳ. ನಾನೇನು ಮಾಡಲಿ, ನನ್ನ ಮದರ್ ಟಂಗ್ ತೆಲುಗು ಕಣ, ಹಿಂಗೆ ಬರುತ್ತೆ ಆ್ಯಕ್ಸೆಂಟು. ಸರ್ ಬರುತ್ತೆ ಸರಿ ಸರ್, ಅದು ಬರಬಾರ್ದು ಅನ್ನೋದೇ ತಾನೇ. ಪ್ಲೀಸ್ ಇನ್ನೊಂದು ಮಾಡ್ಬಿಡೋಣ. ಆಚೆ ಬಂದ್ಬಿಡೋರು ಟೆನ್ಷನ್, ಕಾಫಿ ತರಿಸು, ಕಾಫಿ ಹಿಂಗೆ ಇದೆಯಲ್ಲ ನೀನು, ಸರಿ ಆಯಿತು ಮಾಡೋಣ. ಹಂಗೆಲ್ಲವು ಮಾಡಲ್ಲ ಅಂತ ಹಂಗೆಲ್ಲ ಹೋಗ್ತಾರೆ ಪ್ರೊಫೆಷ್ನಲ್ಸ್. ಸಖತ್ ಜಗಳ, ಎಲ್ಲರ ಜೊತೆ ಜಗಳ. ನನಗೆ ರವಿಶಂಕರ್ ಅವ್ರ ಜೊತೆಯಿಂದ ಶುರುವಾಗಿದ್ದು, ಭವ್ಯ ಮೇಡಮ್ ಜೊತೆ ಜಗಳ, ದೊಡ್ಡಣ್ಣ ಅವ್ರ ಜೊತೆ ಜಗಳ,
ನನಗೆ ಹಿಂಗೆ ಬೇಕು ಅಂತ. ಹಂಗಾಗಲ್ಲ ಕಣಯ್ಯ ಅಂತ. ಇಲ್ಲ ಸರ್ ನಿಮ್ಮ ಖುಷಿಗೆ ಒಂದು ಕೊಡಿ ಅಂತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿರೋರು. ಈಗ ನನಗೆ ಹೆಂಗೆ ಬೇಕು ಹಂಗೆ ಒಂದು ಮಾಡಿ. ದಟ್ ಡೈರೆಕ್ಟರ್ ಡಿಸೈಡ್ ಅಂತ. ಇಲ್ಲ ನನಗೆ ಗೊತ್ತು ಬಿಡು, ನೀನು ನಿನಗೆ ಬೇಕಾದ ಇಟ್ಕೋತೀಯ ಅಂತ. ಗೊತ್ತು ತಾನೇ, ಮತ್ತು ಮಾಡಿಕೊಡಿ. ನನ್ನ ಕೆಲಸಕ್ಕೆ ಕೇಳ್ತಾ ಇದ್ದೀನ, ನಮ್ಮನೆಗೆ ಕೇಳ್ತಾ ಇದ್ದೀನ, ಸಿನಿಮಾಗೆ ಸ್ವಾಮಿ ನನಗೆ ಹಾಗೆ ಬೇಕು ಅಷ್ಟೇ, ಸಿಂಪಲ್. ಎಲ್ಲರೂ ಜಗಳ ಮಾಡೋರು ಮುಗಿಸ್ಕೊಂಡು ಹೋಗುವಾಗ ಎಲ್ಲರೂ ಹೊಗಳ್ಬಿಟ್ಟು ಹೋಗೋಳು, ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಇಲ್ಲ ಇದು ಬೇಕು, ಈ ಕ್ವಾಲಿಟಿ ಬೇಕು, ಇವತ್ತಿನ ಡೈರೆಕ್ಟರ್ಗಳಲ್ಲಿ ಕಡಿಮೆ ಇದೆ, ಇದು ನೀನು ಹಿಂಗೆ ಇರೋ, ಚೇಂಜ್ ಆಗಬೇಡ. ದೊಡ್ಡಣ್ಣ ಸರ್ ಡಬ್ಬಿಂಗ್ ಬಿಟ್ಟು ಹೋಗ್ಬಿಟ್ರು ಸಿಟ್ಟು ಮಾಡ್ಕೊಂಡು. ನನಗೆ ಹಂಗೆ ಬೇಕು, ನಾನು ಹಠ ಮಾಡಿದ್ದಕ್ಕೆ ಹೋಗ್ಬಿಟ್ರು. ಹೋಗಿ 4 ದಿನ ಬಿಟ್ಕೊಂಡು ಬಂದರು. ನಂಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಟ್ರು. ಆಮೇಲೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಇಲ್ಲ ಕಣಯ್ಯ ನಂಗೆ ಅವತ್ತು ಸಿಟ್ಟು ಬಂದಿದ್ದು ನಿಜ, ಇಲ್ಲ ಇದು ಬೇಕು, ನೀನು ಹಿಂಗೆ ಇರು, ಒಳ್ಳೆ ಡೈರೆಕ್ಟರ್ ಆಗ್ತೀಯ ಅಂದ್ಬಿಟ್ಟು ಹೋದ್ರು. ನಿನ್ನ ಹೀರೋ ಆಗಿ ಹಾಕೊಂಡು 70mm ನಲ್ಲಿ ಈಸ್ಟರ್ನ್ ಕಲರ್ ನಲ್ಲಿ ಒಂದು ಕನ್ನಡ ಪಿಕ್ಚರ್ ತೆಗಿಬೇಕು ಅಂತ ಕೆಲಸ ಸರ್ ಅಷ್ಟೇ. ಏನಿದೆ ಅದರಲ್ಲಿ ದೊಡ್ಡದೇನಿದೆ ಅಂದ್ರೆ ಅಲ್ಲೇನು ದೊಡ್ಡದಕ್ಕೆ ಏನಿಲ್ಲ. ನನಗೆ ಹಂಗೆ ಬೇಕು ಹಂಗೆ ಬೇಕು, ಹೌದು ಸಹಜ ಅಲ್ವಾ. ಈಗ ನಾನು ಆ್ಯಕ್ಟ್ರಾಗಿ ಹೋದಾಗ ನೀವು ಡೈರೆಕ್ಟ್ ಮಾಡ್ತಿದ್ದೀರ ಅಂದರೆ ನಿಮ್ಗೆ ಏನು ಬೇಕು ಫಸ್ಟು. ಯಾಕಂದರೆ ಇಡೀ ಚಿತ್ರದ ವಿಷನ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಒಂದು ಪಾತ್ರ ಎಕ್ಸ್ಟ್ರಾ ಉಸಿರಾಡುತ್ತೆ ಅಂದ್ರೂ ಯಾಕೇನು ನಿಮಗೆ ಗೊತ್ತಿರುತ್ತೆ. ನಾನು ಪಾತ್ರ ಮಾಡ್ಬೋದಾದ್ರೆ ನನಗೆ ಗೊತ್ತಿಲ್ಲ ಅದು. ಇದನ್ನು ನೀವು ಇನ್ನೆಲ್ಲೋ ಯೂಸ್ ಮಾಡ್ಕೋಬೋದು. ಅವ್ನು ಎಕ್ಸ್ಟ್ರಾ ಉಸಿರಾಡ್ತವನೇ, ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂತ ಆಮೇಲೆ ಹೇಳಿಸ್ಬೋದು. ಗೊತ್ತಿಲ್ಲ, ನಿಮಗಷ್ಟೇ ಗೊತ್ತಿರುತ್ತೆ. ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ನೀವು ಹೆಂಗೆ ಹೇಳ್ತೀರ ಅದು ಮಾಡ್ಬೇಕಷ್ಟೇ. ನಾನು ಆ್ಯಕ್ಟ್ರಾಗಿ ಹೋದರೆ ಅದನ್ನು ಫಾಲೋ ಮಾಡ್ತೀನಿ. ಕೇಳ್ತೀನಿ ನಾ ಕನ್ಫ್ಯೂಷನ್ ಆದರೆ, ಬಸ್ ನಂಗೆ ಹಿಂಗೆ ಅನ್ನಿಸ್ತಾ ಇದೆ, ಬಸ್ ಹಿಂಗೆ ಅನ್ನಿಸ್ತಾ ಇದೆ, ಏನು ಅದಲ್ಲ ಇದು ಫಿಕ್ಸು. ನಾನು ಅದನ್ನ ಇನ್ನೊಬ್ಬ ಆ್ಯಕ್ಟ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಸೀಟಲ್ಲಿ ಕೂತಾಗ. ಸೊ ನನ್ನ ಪುಣ್ಯ ಏನು ಅಂದರೆ ನಂಗೆ ಆ ಸೀಟಲ್ಲಿ ಕೂತು ಚೆನ್ನಾಗಿ ಗೊತ್ತಿದೆ, ಈ ಸೀಟಲ್ಲಿ ಕೂತು ಚೆನ್ನಾಗಿ ಗೊತ್ತಿದೆ. ಆ ಅನುಭವದ ಮೇಲೆ ಈಗ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ. ದೊಡ್ಡ ಹಿಟ್ ದಂಡುಪಾಳ್ಯ ಇವಾಗ ಮ್ಯಾಸಿವ್. ತೆಲುಗುಲಿ ಯಾವ ಲೆವೆಲ್ ಹಿಟ್ ಅಂದರೆ, ಆಂಧ್ರ ಅಲ್ಲಿ ನನ್ನ ಜೊತೆ ಸೆಲ್ಫೀಸ್ ತೆಗೆಸ್ಕೊಂಡವರು 100 ಜನ ಇದ್ದಾರೆ ಆ ಪಾತ್ರಕ್ಕೆ. ಆ ಲೆವೆಲ್ ಹಿಟ್ ಆಯಿತು. ತೆಲುಗು ಡಬ್ಬಿಂಗ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಪಾರ್ಟ್ 2, 3 ಮಾಡೋಕ್ಕೆ ವೆಂಕಟ್ ಅವ್ರು ಬಂದಿದ್ದು. ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಮಾಡಿರ್ಬೇಕದು ಪ್ರೊಡ್ಯೂಸ್ ಮಾಡೋಕ್ಕೆ. ತೆಲುಗು ಡಬ್ಬಿಂಗಲ್ಲಿ ಆ ಲೆವೆಲ್ ಹಿಟ್ಟು ತೆಲುಗುಲಿ. ನಿಮಗೆ ಇಲ್ಲಿ ರೆಕಗ್ನಿಷನ್ ಸಿಕ್ತು ಕರ್ನಾಟಕದಲ್ಲಿ ತುಂಬಾ. ಇವತ್ತಿಗೂ ಜನ ನೆನೆಸ್ಕೋತಾರೆ, ಸರ್ ಕಣ್ಣು ಚೂರಿಂಗ್ ಮಾಡಿ ಸರ್ ಅಂತಾರೆ. ಶ್ರೀಜಯ್ದು ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು ದೇವ್ರ ಪಿಕ್ಚರ್ ನಡೀತಾ ಇದೆ, ದೇವಿದು. ಅದಕ್ಕೆ ನಾನು ಡೈಲಾಗ್ ಅಸೋಸಿಯೇಟ್ ಆಗಿ ಒಂದು ಶೆಡ್ಯೂಲ್ ಕೆಲಸ ಮಾಡಿಕೊಟ್ಟು ಬಂದೆ. ಯಾಕಂದರೆ 2-3 ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋ ಕಾರಣಕ್ಕೆ. ರಮೇಶ್ ಸರ್ದು ನಂದು ಕೆಮಿಸ್ಟ್ರಿ ಚೆನ್ನಾಗಿದೆ, ರಮೇಶ್ ಅರವಿಂದ್ ಅವ್ರದ್ದು ನಂದು ಕೆಮಿಸ್ಟ್ರಿ ಚೆನ್ನಾಗಿದೆ. ಸೊ ಹಾಗಾಗಿ ನೀನು ಬಂದಾಗವರು ನೆಮ್ಮದಿಯಪ್ಪ ಇನ್ಮೇಲೆ ಅಂತಿದ್ರು ಅವರು. ಸೊ ತೆಲುಗು ತಮಿಳು ಪ್ರಾಂಪ್ಟಿಂಗ್ ಕೊಡಬೇಕಲ್ಲ, ಅದಕ್ಕೆ. ಆ್ಯಂಡ್ ಐ ಆಮ್ ಗುಡ್ ಎಟ್ ಪ್ರಾಂಪ್ಟಿಂಗ್. ನಾನು ಪ್ರಾಂಪ್ಟ್ ಕೊಡೋ ಇದು ತುಂಬ ಇಷ್ಟ ಬೇರೆ ಆ್ಯಕ್ಟ್ರ್ಗಳಿಗೆ. ಒಂದು ಗ್ಯಾಪಲ್ಲಿ ನೀಟಾಗಿ, ಯಾಕಂದರೆ ನಾನೊಬ್ಬ ಆ್ಯಕ್ಟ್ರ್ ಅಲ್ವಾ, ನನಗೆ ಗೊತ್ತಲ್ವ ಹೆಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನನಗೆ ಗೊತ್ತು. ಆ್ಯಂಡ್ ನಿಮ್ಮ ಡೈಲಾಗ್ ಡೆಲಿವರಿ ಇರೋನ ನಾನು ಆ ಸ್ಪೀಡ್ನ, ಆ ಪೇಸ್ನ, ಆ ಗ್ರಾಫ್ನ ಅಬ್ಸರ್ವ್ ಮಾಡಿರ್ತೀನಿ. ನಿಮ್ಗೆ ಯಾವುದು ಸೆಟ್ ಆಗುತ್ತೆ ನನಗೆ ಗೊತ್ತಿದೆ. ಇಟ್ಸ್ ಕೈಂಡ್ ಆಫ್ ಮಿಮಿಕ್ರಿ. ನಿಮ್ಮ ಇಂಟೋನೇಷನ್ನ, ನಿಮ್ಮ ಪಂಕ್ಚುಯೇಷನ್ಸ್ನ ನಾನು ಮಿಮಿಕ್ ಮಾಡಬೇಕು ಈ ಡೈಲಾಗ್ ಜೊತೆಗೆ, ಅಷ್ಟೇ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಯಾರು ಬೇಕಾದ್ರೂ ತುಂಬ ಚೆನ್ನಾಗಿ ಪ್ರಾಂಪ್ಟ್ ಕೊಡ್ಬೋದು. ಆದರೆ ಹೇಳಿದಷ್ಟು ಸುಲಭ ಇಲ್ಲ ಅನ್ಸುತ್ತೆ ಅದು ಮೋಸ್ಟ್ಲಿ. ಸೊ ಪ್ರಾಂಪ್ಟಿಂಗ್ ಅಂತ ಹೋಗಿದೆ ಒಂದು ಮೇಜರ್ ಶೆಡ್ಯೂಲು. ಅಲ್ಲಿ ಪುನೀತ್ ಸರ್ ಸಿಕ್ಕಿದ್ರು, ಮೋಹನ್ ಪಿಕ್ ಹೋಟ್ಲಲ್ಲಿ ಸಿಕ್ಕಿದ್ರು. ಬಂದು ತಬ್ಕೊಂಡು ಮಾತಾಡಿಸಿ, ಏಯ್ ಗುರುವೆ ಅದು ಕಣ್ಣೇನೋ ಮಾಡಿದ್ದಲ್ಲ, ಮಾಡೊಂದ್ಸಲಿ ಅಂತ ಹಂಗೆ ಮಾಡಿಸ್ಕೊಂಡು ನೋಡಿ ನಕ್ಕಿ ಪ್ಯಾಂಪರ್ ಮಾಡಿ ನನ್ನ ಮುದ್ದು ಮಾಡಿ ಹೋಗಿದ್ರು. ಹಾಗೆ ಅದು ಆ ಲೆವೆಲ್ ರೆಕಗ್ನಿಷನ್ ಸಿಕ್ಕಿತ್ತು ಆ ಪಾತ್ರಕ್ಕೆ. ನಮ್ಮ ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಯಾರೋ ನಟ ಒಂದು ಸಿನಿಮಾ ಅಥವಾ ನಟಿ ಒಂದು ಯಾವ್ದಾರು ಗೆದ್ರೆ ಸಾಲು ಬುಕ್ ಆಗೋದು ಸಹಜ. ಇಟ್ ಇಸ್ ಅಲ್ವಾ, ಟ್ರೆಂಡ್ ಆಫ್ ದಿ ಇಂಡಸ್ಟ್ರಿ ಇದು. ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ನಟ ಸ್ಟಾರ್ ಆಗೋದು ಹಂಗೆ, ಪಾಪ್ಯುಲರ್ ಆಗೋದು ಹಂಗೆ. ಬಟ್ ನಿಮ್ಗೆ ಯಾಕೆ ಸಿಗ್ತಿರ್ಲಿಲ್ಲ? ಎನಿ ರೀಸನ್? ನನಗಂತೂ ಗೊತ್ತಿಲ್ಲ. ನಾನು ಡಿಪ್ರೆಷನ್ಗೆ ಹೋಗಿದ್ದು ಒಂದು ಕಾರಣ. ಅಂದರೆ ಈಗ ಒಂದ್ಸಲ ಗೆದ್ದೆ, ಓಕೆ, ಯಾರಿಗೆ ಗೆಲುವು ಇಷ್ಟ ಆಗಲ್ಲ ಸರ್, ಯಾರ ಕಿಕ್ನ ಅನುಭವಿಸಲ್ಲ, ಯಾರು ಎಂಜಾಯ್ ಮಾಡಲ್ಲ. ಸಿಕ್ತು, ಇನ್ಮೇಲೆ ಕೆಲಸ ಇರುತ್ತೆ, ನನಗೆ ರೆಗ್ಯುಲರಾಗಿ ಕೆಲಸ ಇರುತ್ತೆ, ಹೊಸ ಪಾತ್ರಗಳು. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಇನ್ನೇನು ಬೇಕು ಸರ್? ಡೈಲಿ ಬಣ್ಣ ಹಚ್ಚಬೇಕು, ಹೊಸದೊಂದು ಪಾತ್ರ ಮಾಡಬೇಕು, ಇನ್ನೊಂದೇನೋ ಒಂದು ಸೂಕ್ಷ್ಮ ಏನೋ ಒಂದು ಟ್ರೈ ಮಾಡಬೇಕು. ಇದೇ ತಾನೇ, ಇದಕ್ಕೆ ತಾನೇ ನಾವು ಬಂದಿರೋದು. ಎಲ್ಲ ಬಿಟ್ಬಿಟ್ಟು, ಬೇರೆ ಎಲ್ಲ ಬಿಟ್ಬಿಟ್ಟು. ಈಗ ನಾನು ಮಾಸ್ಟರ್ ಡಿಗ್ರಿ ಮಾಡಿ ನಾನು ಲೆಕ್ಚರರ್ ಆಗಿದ್ರೆ ಆ ಕಾಲಕ್ಕೆ ಇವಾಗ ನಮ್ಗೆ 1.5 ಲಕ್ಷ ಸಂಬಳ. ಏನಕ್ಕೆ ಅದೆಲ್ಲ ಬಿಟ್ಟು ಬಂದು ಇಲ್ಲಿ ಸೈಕಲ್ ಹೊಡಿತಾ ಇರ್ತೀವಿ? ಆ ತೃಪ್ತಿಗೆ ಅದೇ ಸಿಕ್ಕಿಲ್ಲ ಅಂದಾಗ, ಇನ್ಸ್ಪೈಟ್ ಆಫ್ ಡೂಯಿಂಗ್ ಆಲ್ ದಿಸ್, ಸೈಕಲ್ ಎಲ್ಲ ಹೊಡೆದು ಬಂದು ಇನ್ನೇನು ಆಯ್ತಪ್ಪ ಸೆಟ್ ಅದೇ ಅನ್ನೋವಾಗ ಮತ್ತೆ ಸ್ಕ್ವೇರ್ ಒನ್ನಿಂದ ಶುರು ಮಾಡ್ಬೇಕು. ನೀವು ಒಂದ್ಸಲಿ 2 ಸಲ ಎಷ್ಟು ಮಾಡ್ತೀರಾ? ಎಷ್ಟು ಸಲ ತೊಗೊಳಕ್ಕಾಗತ್ತೆ ನಿಮಗೆ ಆ ನೋವನ್ನ? ಬಿಡಲಿಲ್ಲ, ತೊಗೊಂಡೆ, ಅರ್ಗಿಸ್ಕೊಂಡೆ, ಅದನ್ನು ಡೈಜೆಸ್ಟ್ ಮಾಡ್ಕೊಂಡೆ. ಐ ಫಾಟ್ ಮೈ ಡಿಪ್ರೆಷನ್, ಐ ಫಾಟ್ ಇಟ್ ಲೈಕ್ ಎನಿಥಿಂಗ್. ಗೆದ್ದೆ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಈಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ನಿಮ್ಮ ಕಲೆಗಳು ಸ್ಕ್ಯಾರ್ ಬಗ್ಗೆ ನೀವು ಕೊರಗೋ ಅವಶ್ಯಕತೆ ಇಲ್ಲ, ಅದೆಲ್ಲ ನೀವು ಒಂದು ಬ್ಯಾಟಲ್ನ ಗೆದ್ದಿರೋದಕ್ಕೆ ಮೊಮೆಂಟೋ ಥರ ಕೊಟ್ಟಿರೋದು ಅಂತ. ಮೈ ಮೇಲೆ ಬಿದ್ದಿರೋ ಗಾಯಗಳು, ಮೈ ಮೇಲಾಗಲಿ ಮನಸ್ಸು ಮೇಲಾಗಲಿ ಯಾವುದೇ ಇರಲಿ ಗಾಯಗಳು, ಆ ಕಲೆಗಳಿದೆಯಲ್ಲ, ಗಾಯದ ಕಲೆಗಳು,
ಅದು ನೀವೊಂದು ಯುದ್ಧನ ಗೆದ್ದಿದ್ದೀರಾ ಅನ್ನೋದಕ್ಕೆ ಸಿಕ್ಕಿರುವಂಥ ಮೊಮೆಂಟೋಸ್ ಅದು ಅಂತ ನಾನು ಇವಾಗ ಖುಷಿ ಪಡ್ತೀನಿ. ಹೌದು, ನನ್ನ ಬಗ್ಗೆ ಹೆಮ್ಮೆ ಇದೆ. ನಾನು ಇದನ್ನೆಲ್ಲ ದಾಟ್ಕೊಂಡು ಬಂದೆ. ನನ್ನ ಕಮ್ ಬ್ಯಾಕ್ ಆಯ್ತು ಇವಾಗ ಟೆಲಿವಿಷನಲ್ಲಿ. ಕಲ್ತನ ಮಾಡಿಲ್ಲ ಸರ್, ನಾನು ಉಂಗ್ರ ಅಲ್ಲಿ ಬಿದ್ದಿತ್ತು ಸರ್. ಆಫ್ಟರ್ ದಂಡುಪಾಳ್ಯ ಸೊ ಅದೇ ಮತ್ತೆ ಒಂದಷ್ಟು ಸಿನಿಮಾಗಳಿಗೆ ಬರ್ದೆ, ಗೋಸ್ಟ್ ರೈಟರ್ ಆಗಿ ಬರ್ದೆ. ಇನ್ನು ಯಾರ್ಯಾರು ಹೊಸಬರು ಬರೋರು ನಮ್ಮ ಒಂಚೂರು ಬರ್ಕೊಡಿ. ನನಗೆ ಅವಾಗ ನನ್ನ ಹೆಸರು ಹಾಕ್ಬೇಡಿ ಅಂತಲೇ ಹೇಳ್ತಾ ಇದ್ದೆ. ಯಾಕಂದ್ರೆ ಆ ಸಬ್ಜೆಕ್ಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ನನ್ನ ಸಿನಿಮಾ ಅಲ್ಲ ಅದು, ನಿಮ್ಮ ಸಿನಿಮಾಗೆ ನಾನು ಬರ್ಕೊಡ್ತಾ ಇದ್ದೀನಿ, ನನ್ನ ಹೆಸರು ಹಾಕ್ಬೇಡಿ, ದುಡ್ಡು ಕೊಡಿ. ದುಡ್ಡು ಕೊಡ್ತಿದ್ರು, ದುಡ್ಡು ಇಸ್ಕೊಂಡು ಕೆಲಸ ಮಾಡ್ಕೊಡ್ತಾ ಇದ್ದೆ. ಆಮೇಲೆ ಆ ಸಿನಿಮಾನ ನೋಡೋಕೆ ಹೋಗ್ತಿರಲ್ಲ, ಡಬ್ಬಿಂಗ್ ಕರೆಯೋರು ಒಂದ್ಸಲಿ ಬಂದೋಗಿ, ನಾನು ಬರಲ್ಲ. ಯಾಕಂದ್ರೆ ನಾನು ಬರೆಯೋ ಮಾತನ್ನ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತು. ನೀವು ಹಂಗೆ ಹೇಳ್ಸಿರಲ್ಲ, ಪ್ರಿಕ್ ಆಗತ್ತೆ ಮತ್ತೆ ಥೂ ಅನಿಸುತ್ತೆ. ಬೇಡ ನಾನು ಸೀರಿಯಲ್ಗೆ ಬರೆಯೋದು ನಿಲ್ಲಿಸಿದ್ದು ಅದೇ ಕಾರಣಕ್ಕೆ. ನಾನೇನು ಬರೀತಿದ್ದೆ ಅದು ಅಲ್ಲಿ ಹಂಗೆ ಬರಲ್ಲ, ಬೇಡ. ಹಾಗಾಗಿ ನಾನು ಬೇರೆಯವ್ರಿಗೆ ಬರೆಯೋದು ನಿಲ್ಲಿಸ್ಬಿಟ್ಟೆ. ಟೆಲಿವಿಷನ್ಗೆ ವಾಪಸ್ ಬಂದಿದ್ದು, ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ ರೀಸನು ಅದೇನೆ. ಜೀವನ ನಡಿಬೇಕು, ಜೀವನ ನಡೀತಿದೆ, ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಿದೆ. ಕಮ್ ಬ್ಯಾಕ್ ಅಂತೂ ನಂದು ಅದ್ದೂರಿ. ದಂಡುಪಾಳ್ಯ ಆದಮೇಲೆ ಅಷ್ಟು ವರ್ಷ ಗ್ಯಾಪ್ ನಂತರ ಮತ್ತೆ ಈಗಲೇ ವಾಪಸ್ ಬಂದಿರೋದು. ಈಗ ಅಂದರೆ 21 ಎಂಡಲ್ಲಿ, ಆಫ್ಟರ್ ಕೋವಿಡ್ 21 ಎಂಡು ರೈಟ್ರಾಗಿ ಬಂದಿದ್ದು, ಸೀರಿಯಲ್ಗೆ ಬರೆಯೋಕ್ಕೆ ಶುರು ಮಾಡಿದ್ದು. ಅದಾದಮೇಲೆ ಮತ್ತೆ ವಸಂತ ಅಂತ ಒಂದು ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಅದಾದಮೇಲೆ ಕಲರ್ಸ್ ಕನ್ನಡದಿಂದ ಜಯದೇವ್ ಕಪ್ಪಣ್ಣ ಅವರು ನಂದು ಒಂದು ಸ್ಟಿಲ್ ನೋಡಿ ಒಂದು ಕ್ಯಾರೆಕ್ಟರ್ ಕಾಸ್ಟ್ ಮಾಡಿದ್ರು, ದೊರೆಸಾನಿ ಅಂತ. ಅದರ 4 ಮಕ್ಕಳ ಅಪ್ಪ, ನಾನು ಹೀರೋಯಿನ್ ಅಪ್ಪ. ಇದನ್ನ ಆಫೀಸಲ್ಲಿ ಬಾಸ್ ಆಗಷ್ಟೇ ನೋಡಿದ್ದೆ. ಈಗ ಒಬ್ಬ ಒಳ್ಳೆ ಮನುಷ್ಯನಾಗಿ ನಮ್ಮ ಬಂಧುವಾಗಿ ನೋಡ್ತಾ ಇದ್ದೀನಿ. ಮಜಾ ಏನಂದ್ರೆ ಹೀರೋಯಿನ್ಗೂ ನನಗೂ 9 ವರ್ಷನೋ 10 ವರ್ಷನೋ ಡಿಫ್ರೆನ್ಸ್. ಐ ಲವ್ಡ್ ಇಟ್ ಆ್ಯಕ್ಚುಲಿ. ನಾನು ಅವ್ರನ್ನ ಕೇಳಿದ್ದು ಒಂದೇ ಮಾತು, ಬ್ರದರ್ ನನಗೆ ನೀವು 50 ವರ್ಷದ ಕ್ಯಾರೆಕ್ಟರ್ ಕೊಡ್ತಾ ಇದ್ದೀರಾ ಅಂತ ಏನು ಬೇಜಾರಿಲ್ಲ, ನೀವು 60 ವರ್ಷದ ಕೊಟ್ಟರು ನಾನು ಮಾಡ್ತೀನಿ, ನಾನೊಬ್ಬ ಆ್ಯಕ್ಟ್ರು. ಆದರೆ ಕನ್ವಿನ್ಸ್ ಆಗ್ತಾರೆ ಜನ ಅಂತ ನಿಮಗೆ ನಂಬಿಕೆ ಇದೆಯಾ? ಅವಾಗ ಜೆ ಡಿ ಒಂದು ಮಾತು ಅಲ್ಲಿಂದ ಹೇಳಿದ್ರು, ನಂಗೆ ಭಾಳ ಖುಷಿಯಾಯಿತು. ಉಳಿದವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬ್ರದರ್, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ, ನೀವು ಮಾಡ್ತೀರಾ, ಅಷ್ಟೇ ಮಾಡಿ. ಫ್ಯಾಂಟಾಸ್ಟಿಕ್. ಜನ ಯಾವ ಲೆವೆಲಿಗೆ ತೊಗೊಂಡ್ರು ಅಂದರೆ ನಿಮಗೆ ಎಕ್ಸಾಜರೇಷನ್ ಅನಿಸ್ಬೋದು. ನನಗಿಂತ ಒಂದು 7-8 ವರ್ಷಕ್ಕೆ ಚಿಕ್ಕ ಹೆಣ್ಮಕ್ಳು ನಾನು ನಿಮ್ಮನ್ನ ಅಪ್ಪ ಅಂತ ಕರಿಬೋದು ಅಂದರು. ದಟ್ ವಾಸ್ ಲೈಕ್ ಓಕೆ ಫೈನ್, ನಿಮ್ಮಿಷ್ಟ ಕರೀರಿ. ಹಾಗೆ ಅಂದರೆ ಹೆಂಗೆ ಅಷ್ಟು ಆಪ್ತ ಆಗಿಬಿಡುತ್ತೆ ಅಂತ ಕಿರಿತಾರೆ. ದಿನ ನೋಡ್ತಾರೆ ಅನ್ನೋ ಕಾರಣಕ್ಕಿರ್ಬೋದು. ತುಂಬ ಒಳ್ಳೆ ಮೈಲೇಜ್ ಕೊಡ್ತು ನನಗೆ. ಸಿನಿಮಾ ಕೊಟ್ಟಷ್ಟೇ ಒಳ್ಳೆ ಮೈಲೇಜು ಕಿರಿತಾರೇನೂ ಕೊಡ್ತು. ಮತ್ತೆ ಕಮ್ ಬ್ಯಾಕ್. ಅದಾದಮೇಲೆ ಈಗ ಸೀತಾರಾಮ ಮಾಡ್ತಾಯಿದ್ದೀನಿ ಝೀಯಲ್ಲಿ, ಅದು ಅಷ್ಟೇ ತುಂಬಾ ಆಪ್ತ ಅನಿಸುತ್ತೆ. ಜನ ಈಗ ಎಲ್ಲೋದ್ರೂ ಏನು ಬಾಸ್ ಹಾಂ ಆಯಿತಾ ಅಂತಾರೆ. ಅದ್ರಲ್ಲಿ ನಾನು ಯಾವಾಗಲೂ ಕುಡ್ಕೊಂಡಿರ್ತೀನಿ. ಅದು ಗಂಡಸಿರಲಿ ಹೆಂಗಸಿರಲಿ ಯಾರೇ ಇರಲಿ, ಏನು ಸರ್ ಆಯಿತಾ ಅಂತಾರೆ. ಆದರೆ ಆ ಮಟ್ಟಕ್ಕೆ ತೊಗೊಂಡಿದ್ದಾರೆ. ಐಮ್ ಹ್ಯಾಪಿ. ಈಗ ಮತ್ತೆ ನನಗಿಲ್ಲ, ಈಗ ನಂಗೆ ವಾಪಸ್ ಸಿನಿಮಾಲ್ ಮಾಡಬೇಕು. ನನಗೆ ಈ ವರ್ಷ ಒಂದು 3 ಸಿನಿಮಾ ನಾನು ಮಾಡಲ್ಲ ಅಂತ ಬಿಟ್ಟೆ. ಇಷ್ಟ ಆಗಲಿಲ್ಲ ನನಗೆ. ಅಂದರೆ ನಾನು ಮಾಡೋವಂಥದ್ದು ಏನಿಲ್ಲ ಅಲ್ಲಿ, ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಇತ್ತು. ನಾನು ಮಾಡೋವಂಥದ್ದು ಬೇಕು ಅಂದರೆ ನನಗೆ ಚಾಲೆಂಜ್ ಮಾಡಬೇಕದು. ನಿನ್ನ ಕೈಲಾಗುತ್ತಾ ಅಂತ ಅವು ಕೇಳಬೇಕು, ನನ್ನ ಆ ಪಾತ್ರ ಕೇಳಬೇಕು, ಆ ಸ್ಕ್ರಿಪ್ಟು ಕೇಳಬೇಕು. ದುಡಿತೀಯಾ, ನಿನ್ನ ಕೈಲಾಗುತ್ತಾ ಕಿಸಿಯೋಕ್ಕೆ ಅಂತ ಕೇಳಬೇಕು. ಅಂಥವಿದ್ರೆ ಮಾಡಬೇಕು. ದಂಡುಪಾಳ್ಯ ಒಪ್ಕೊಂಡಿದ್ದೆ ಅದಕ್ಕೆ. ನಾನು 3 ಪಾರ್ಟ್ ಮುಗಿಸೋತ್ತಿಗೆ ಬ್ರದರ್ ಈಗಲೂ ನಂಗೆ ಕಣ್ಣು ಸ್ಕ್ವಿಂಟ್ ಮಾಡೋದ್ರಲ್ಲಿ ನೋವು ಬರುತ್ತೆ ನನಗೆ. ಇನ್ನೊಂದು ಸ್ವಲ್ಪ ದಿನ ಹೋಗಿದ್ರೆ ಆಪ್ಟಿಕಲ್ ನರ್ವ್ ಡ್ಯಾಮೇಜ್ ಆಗಿರೋದು. ಅಂದರೆ ನಾನು ಬರೀ ಆ್ಯಕ್ಟ್ರಾಗಿ ಹೋಗಿದ್ರೆ ಏನು ಮಾಡಿರ್ತಿದ್ದೆ, ಪ್ಯಾಕಪ್ ಅಂತಿದ್ದಂಗೆ ಬಂದು ಅದಕ್ಕೆ ಅದೇನು ಎಕ್ಸಸೈಸ್ ಮಾಡಬೇಕು, ಆಪ್ಟಿಕಲ್ ಎಕ್ಸಸೈಸ್ ಎಲ್ಲ ಮಾಡಿ ಒಂದು ವಾಮ್ತ್ ಕೊಟ್ಟು ರೆಸ್ಟ್ ಕೊಟ್ಟು, ಇಲ್ಲ ನಾನು ಅಲ್ಲಿ ಟೆಕ್ನಿಷಿಯನ್ ಆಗೂ ಕೆಲಸ ಮಾಡ್ತಿದ್ನಲ್ಲ. ರಾತ್ರಿ 11-12 ಗಂಟೆ ಮೇಲೆ ಮಲಗ್ತಾ ಇದ್ದಿದ್ದು. ಬೆಳಗ್ಗೆ 5ಕ್ಕೆಲ್ಲ ಎದ್ಬಿಟ್ಟು ಮತ್ತೆ ವರ್ಕೌಟ್ ಮಾಡು, ಎದ್ದು ಓಡೋಗು, ಉಳ್ಳೋರು ಎಬ್ಬಿಸಿ ಕರ್ಕೊಂಡೋಗು ಸೆಟ್ಗೆ, ಈ ಥರ ಎಲ್ಲ ಮಾಡ್ತಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಮಾಡೋ ಕೆಲಸನೂ ಮಾಡಿದ್ದೀನಲ್ಲ ನಾನು, ಖುಷಿಯಾಗಿ ಮಾಡಿದ್ದೀನಿ. ಸೊ ಆ ಥರದ್ದು ಏನಾದ್ರು ಇದ್ರೆ ಪಾತ್ರ ಚಂದ, ಮಜಾ. ಇಲ್ವಾ, ನೀವೇನಾದ್ರೂ ಪಾತ್ರ ಕೊಡಿ, ನನಗೆ ಫುಲ್ ಫ್ರೀಡಮ್ ಕೊಟ್ಬಿಡಿ. ನೀವು ಕೊಡೋ ಚೌಕಟ್ಟು ಒಳಗೆ ಮಾಡ್ತೀನಿ ನಾನು, ಚೌಕಟ್ಟು ದಾಟಲ್ಲ. ಇಲ್ಲ ನಂಗೆ ಹಿಂಗೆ ಬೇಕು ಅಂತ ನೀವು ಆ್ಯಕ್ಟ್ ಮಾಡಿ ತೋರಿಸೋದಾದ್ರೆ ಐ ಆಮ್ ನಾಟ್ ದ ಪರ್ಸನ್, ಸಾರಿ. ಮೊನ್ನೆ ಒಂದು ಸಿನಿಮಾ ಮಾಡಲ್ಲ ಅಂದೆ. ಅವ್ರು ಸ್ವಲ್ಪ ದೊಡ್ಡ ಡೈರೆಕ್ಟರ್, ಅವ್ರ ಹೆಸರು ಬೇಡ, ಅವ್ರು ಏನು ಅನ್ಕೊಂಡ್ರು ಏನೋ ಗೊತ್ತಿಲ್ಲ. ಐ ಸೆಡ್ ನೋ, ಇಲ್ಲ. ಈ ಮುಂಚೆ ಎಲ್ಲ ಬರೀ ಹಶ್ವಷ್ಟೇ ಇರ್ತಾ ಇತ್ತು. ಇದೊಂದು ಸಿನಿಮಾ ಒಂಚೂರು ಫ್ರೀಯಾಗಿ ಮಾಡ್ಕೊಟ್ಬಿಡಮ್ಮ, ಮಾಡ್ಕೊಟ್ಟಿದ್ದೀನಿ. ಒಂದು 5,000 ಕೊಡ್ತೀನಿ ಮಾಡಮ್ಮ, 10,000 ಕೊಡ್ತೀನಿ ಮಾಡಮ್ಮ, ಮಾಡಿದ್ದೀನಿ. ಪಾಪ ಅವ್ರಿನ್ನ ಅದೇ ಹ್ಯಾಂಗ್ ಓವರ್ಲಿದ್ದಾರೆ, ನಾನು ಹ್ಯಾಂಗ್ ಓವರ್ಲಿಲ್ಲ. ಈಗ ಬಂದು ಕೇಳ್ತಾರೆ, ಸಾರಿ ಐ ನೋ ಹೌ ಟು ಸೇ ನೋ ನೌ. ಮುಂಚೆ ನಂಗೆ ಅದು ಬರ್ತಿರ್ಲಿಲ್ಲ. ಈಗ ನಂಗೆ ನೋ ಹೇಳಕ್ ಗೊತ್ತಿದೆ. ನೋ ಹೇಳಕ್ ಶುರು ಮಾಡಿದ್ಮೇಲೆ ಅವಕಾಶಗಳು ಒದ್ಕೊಂಡ್ಬರ್ತಿದೆ. ಇದಕ್ಕೆ ನೀವು ವಿಪರ್ಯಾಸ ಅಂತೀರಾ ಏನಂತೀರಾ ಗೊತ್ತಿಲ್ಲ. 3 ಸಿನಿಮಾ ಮಾಡಲ್ಲ ಅಂದೆ. ಅಂಡ್ ಇದರಲ್ಲಿ ಯಾವುದೇ ದೊಡ್ಡಸ್ಟಿಕೆ ಇಲ್ಲ, ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ಯಾವುದೇ ದೊಡ್ಡಸ್ಟಿಕೆ ಇಲ್ಲ, ಅಹಂಕಾರ ಇಲ್ಲ, ಏನೂ ಇಲ್ಲ. ಐ ಜಸ್ಟ್ ಫೆಲ್ಟ್ ದೇ ಆರ್ ನಾಟ್ ಮೈ ಕಪ್ ಆಫ್ ಟೀ, ಅಷ್ಟೇ, ಸಿಂಪಲ್. ಈಗ ನಾಡಿದ್ದು ಹೋಗ್ತಾ ಇದ್ದೀನಿ ಸಾಗರಕ್ಕೆ, ಒಂದು ಸಿನಿಮಾ ಶೂಟ್ ಇದೆ. ಅದು ಪುಟಾಣಿ ಬಜೆಟ್ಟೆ, ಬಟ್ ನಾನು ಮಾಡಬೇಕು ಅನ್ನೋಂಥದ್ದು ಇದೆ ಅದರಲ್ಲಿ. ನನಗೆ ಅನ್ನಿಸ್ತು ಇದು ನಿನಗೆ ಬೇಕು, ಈ ಪಾತ್ರ ನಿನ್ಗೆ ಹೇಳಿ ಮಾಡಿಸಿರೋದು, ಮಾಡಬೇಕು, ಮಾಡ್ತೀನಿ. ಆ ಥರದ್ದೇನೋ ಅದ್ಭುತವಾದಿದ್ದರೆ ಓಕೆ ಫೈನ್. ನಾನು ಆವಾಗ ರೆಮ್ಯುನರೇಷನು, ಪೇಮೆಂಟು ಅದೆಲ್ಲ ಆಮೇಲೆ ಬರುತ್ತೆ. ಆ ಥರದ್ದು ಯಾರೂ ಏನೂ ಬರೀತಿಲ್ಲ ಅನ್ನೋದು ನನಗೆ. ಇವಾಗ ಸೆನ್ಸಾರಲ್ಲಿದ್ದೀನಿ, ಬೇಕೋ ಬೇಡೋ ಸಿನಿಮಾಗಳು ನೋಡ್ತೀನಿ. ಸೆನ್ಸಾರಲ್ಲಿ ಸಿನಿಮಾಗಳು ನೋಡ್ತಿರಲಿಲ್ಲ, ಏನು ಸರಳವಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹೋಮ್ವರ್ಕ್ ಸಾಲದು, ಸುಲಭ ಆಗಿಬಿಟ್ಟಿದೆ ಎಲ್ಲರಿಗೂ ಅಂತ ಅನಿಸುತ್ತೆ. ಸದರ ಆಗಿಬಿಡಿ, ಸುಲಭ ಅಲ್ಲ, ಸದರ ಆಗಿದೆ.
ಸುಲಭ ಆದರೆ ಸಂತೋಷ. ಆ್ಯಕ್ಚುಲಿ ಸದನ ಆಗಿದೆ ಅಂದರೆ ಯಾರಿಗೂ ಕೃಷಿ ಬೇಕಾಗಿಲ್ಲ, ರೆಡಿಮೇಡು. ಯೂಟ್ಯೂಬ್ ನೋಡಿದ್ರೆ ಸಾಕು, ಸಿನಿಮಾ ಮಾಡ್ಬೋದು. ಟೆಕ್ನಿಕಲಾಗಿ ಹೌದು ಸ್ವಾಮಿ ಮಾಡ್ಬೋದು. ಅದಕ್ಕೆ ಒಂದು ಸೋಲ್ ಅಂತಿದೆಯಲ್ಲ, ಒಂದು ಸತ್ವ, ಅಂತಃಸತ್ವ ಅಂತ ಒಂದು ಇರುತ್ತೆ. ಅದನ್ನು ಹಿಡಿಯೋಕ್ಕೆ ಬರುತ್ತಾ, ಅದು ಪ್ರಶ್ನೆ. ಈಗ ನೀವು ಹಳೆ ಡಾಕ್ಟ್ರ್ ಹತ್ರ ಹೋದರೆ ನಾಲ್ಗೆ ತೋರಿಸು, ಕಣ್ಣು ತೋರಿಸು, ಹೊಟ್ಟೆ ಒಂದೆರಡು ಕಡೆ ಹಿಂಗೆ ಅಮುಕ್ಬಿಟ್ಟು ಪಲ್ಸ್ ನೋಡ್ಬಿಟ್ಟು ಆ್ಯಕ್ಯುರೇಟಾಗಿ ಹಂಗೆ ಹೊಡಿತಾರೆ. ಹೊಸ ಡಾಕ್ಟ್ರ್ ಹತ್ರ ಹೋದರೆ ಒಂದಿಷ್ಟು ದೊಡ್ಡ ಟೆಸ್ಟ್ಗಳು ಬರ್ಕೊಡ್ತಾನೆ. ಅಷ್ಟು ಬರ್ಕೊಟ್ಮೇಲೆ ನಿಮ್ಗೆ ವಾಸಿ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆ? ಅವನು ಒಂದು ಸಬ್ಜೆಕ್ಟ್ನ ಅಷ್ಟು ಆಳವಾಗಿ ಹೋಗಿರ್ತಾನೆ, ಅಷ್ಟು ನೂರು ಜನ ಪೇಷಂಟ್ಸ್ನ ನೋಡಿರ್ತಾನೆ. ಈಗಿನ ಸುಮಾರು ಜನ ನೋಡಿದ್ದೀನಿ. ಅವೆಲ್ಲ ನೀವೆಲ್ಲ ಓಲ್ಡ್ ಸ್ಕೂಲ್, ನೀವೆಲ್ಲ ಓಲ್ಡ್ ಸ್ಕೂಲ್. ಇದು ಹೊಸ ಅಲೆ. ಅಂದರೆ ಹೊಸ ಅಲೆಗೆ ಅಂತಃಸತ್ವ ಏನು ಬೇಡವಾ, ಸೋಲ್ ಬೇಡವಾ? ತುಂಬ ಸಿನಿಮಾಗಳು ನೋಡ್ತೀನಿ ಸರ್, ಈಗಲೂ ನೋಡ್ತೀನಿ. ಬರೀ ಸೆನ್ಸರಲ್ಲಿ ಅಂತಲ್ಲ. ಈಗ ನೀವು ಇಲ್ಲಿಂದ ಹೋಗಿದ ತಕ್ಷಣ ಆನಾಗುತ್ತೆ, ಒಂದು ಸಿನಿಮಾ ನೋಡ್ಬಿಟ್ಟು ಎದ್ದೋಗೋದನ್ನ ಇಲ್ಲಿಂದ ಆಚೆಗೆ. ಬೆಳಗ್ಗೆ 7 ಒಂದು ಸಿನಿಮಾ ನೋಡ್ತೀನಿ ನಾನು, ಅರ್ಲಿ ಮಾರ್ನಿಂಗ್ ಶೋ ಅಂತೀನಿ. ಅದನ್ನ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿದ ತಕ್ಷಣ ಆನ್ ಮಾಡ್ತೀನಿ, ಒಂದು ಸಿನಿಮಾ ನೋಡ್ತೀನಿ. ಆಮೇಲೆ ಬೇರೆ ಕೆಲಸ ಮಾಡೋದು. ಮಲಗೋಕ್ಕೆ ಮುಂಚೆ ಒಂದು ಸಿನಿಮಾ ನೋಡ್ತೀನಿ. ನಂಗೆ ಇಷ್ಟ. ನನಗೆ ನೀವು 1-2 ದಿನ ಊಟ ಇಲ್ಲದೆ ಬೇಕಿರೋ ಆರಾಮಾಗಿ ಹೆಂಗೋ ಇದ್ಬಿಡ್ತೀನಿ. ಸಿನಿಮಾಗಳಿರ್ಬೇಕು ನನಗೆ, ನಾವೆಲ್ಸ್ ಇರಬೇಕು, ಸಿನಿಮಾ ಇರಬೇಕು. ಹಂಗೆ ಓದಿ ನೋಡಿ ನನ್ನ ಇಂಪ್ರೆಸ್ ಮಾಡ್ಬೇಕು ಸಿನಿಮಾ. ಅದು ಫಾರ್ ಎಕ್ಸಾಂಪಲ್ ಕಾಂತಾರ ಕೊನೆ ಬರ್ತಾ ಇದೆ. ಫಸ್ಟ್ ಡೇ ಹೋಗಿದ್ದೆ, ಫಸ್ಟ್ ಡೇ 4 ಶೋ ಹೋಗಿದ್ದು. ಅದ್ರ ಜೊತೆ ನನಗೂ ಆ ಪಲ್ಪಿಟೇಷನ್ ಬರ್ತಾ ಇದೆ, ಕೂದಲು ನಿಂತ್ಕೋತಾ ಇದೆ, ಎದುರು ಬರ್ತಾ ಇದೆ, ಎದ್ದು ಕುಡಿಬೇಕು ಅನಿಸ್ತಾ ಇದೆ. ಸಿನಿಮಾ ಮುಗಿದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ 100 ಫೋನ್ ಕಾಲ್ ಮಾಡಿದ್ವಿ. ಈಗ ಒಂದು ಸಿನಿಮಾ ಬಂದಿದೆ, ನೋಡ್ಬಿಟ್ಟು ಹೇಳು. ನೋಡ್ಬೇಕಿಲ್ಲ, ಒದೆ ಬೀಳ್ತವೆ ಈ ಲೆವೆಲ್ಗೆ. ಸಿಕ್ಕಿದವ್ರಿಗೆಲ್ಲ ಒಂದು ವಾರ ಅದನ್ನೇ, ನಾನು ಒಂದು ವಾರ ಸ್ಟೇಟಸ್ ಎಲ್ಲ ಅದೇ ನಂದು. ಅಷ್ಟು ಹೋಮ್ವರ್ಕ್ ಕೇಳುತ್ತೆ. ಮೊನ್ನೆ ಒಂದು ಸಿನಿಮಾ ನೋಡಿದೆ, ಕಾಂಗ್ರೋ ಅಂತ. ಒಂದು ಸಾಮಾಜಿಕ ಸಮಸ್ಯೆನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಪ್ಲಾನ್ ಮಾಡಿದ್ದಾರೆ. ಅಗೇನ್ ಮಲ್ಲಂ ಸಿನಿಮಾಗಳು ನೆನಪಾಯಿತು. ಅವ್ರು ಹಾಗೆ ಒಂದು ತೆಳುವಾದ ಹಂದ್ರ, ಏನಿರಲ್ಲ ಕಥೆಯಲ್ಲಿ. ಕತೆ ಇಲ್ಲ, ಕತೆ ಅಷ್ಟೇ. ಕತೆ ಅನ್ನಂಗಿಲ್ಲ, ಕತೆ ಅಷ್ಟೇ. ಆದರೆ ಅದನ್ನು ಅವ್ರು ನಿಮಗೆ ಉಣಬಡಿಸೋ ರೀತಿ ಇದೆಯಲ್ಲ, ನೀವು ಅಗೇನ್ ಕೊನೆಯ ಒಂದು 20-25 ನಿಮಿಷ ಎತ್ತಿ ಬಿಸಾಕ್ತಾರೆ. ಎಲಿವೇಶನ್ ಹಂಗಿರುತ್ತೆ, ನಿಮಗೆ ಅನಿಸುತ್ತೆ. ಅದು ದೃಶ್ಯಂ ಇರ್ಬೋದು, ಮೊನ್ನೆ ರೋಮಾಂಚಮ್ ಅಂತ ಬಂದು ಬಿಡಿ 100 ಇದ್ದಾವೆ. ಅಂದರೆ ನಾನು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ನಾವು ಕೆಲಸ ಕಡಿಮೆ ಮಾಡ್ತಾ ಇದ್ದೀವಿ ಅನ್ನೋದು ಸಿಟ್ಟು. ಸಿನಿಮಾ ಚೆನ್ನಾಗಿ ಬರ್ತಿಲ್ಲ ಅನ್ನೋದಲ್ಲ, ಅದು ಔಟ್ಪುಟ್ ಅಷ್ಟೇ. ಅದು ನಾವು ಕೆಲಸ ಮಾಡ್ತಿಲ್ಲ, ಎಷ್ಟು ಮಾಡಬೇಕಿತ್ತು ಅಷ್ಟು ಮಾಡ್ತಿಲ್ಲ. ಈಗ ನನ್ನದೊಂದು ಪ್ರಶ್ನೆ, ರೈಟರ್ಸ್ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಫಿಲ್ಮ್ ರೈಟರ್ಸ್ ಕನ್ನಡದಲ್ಲಿ? ನಿಮ್ಮ ಪ್ರಕಾರ ಎಷ್ಟು ಜನ ಇದ್ದಾರೆ? ಹೆಸರು ಹೇಳಿ ನೋಡೋಣ, ಒಂದು 5 ಹೆಸರು ಹೇಳಿ. ಅಷ್ಟೇ, 4-5 ಜನ ಹೆಸರು ಹೇಳಿ ಸರ್. 5 ಹೆಸರು ಹೇಳಿ ಸರ್. ನೀವು ಪಟ್ಟಂತ ಹೇಳಬೇಕು. ನಾನು ತಮಿಳ ರೈಟರ್ಸ್ ಅಂತ ಕೇಳಿ 4 ಹೆಸರು ಹೇಳ್ತೀನಿ, ತೆಲುಗು ರೈಟರ್ಸ್ ಅಂತ ಕೇಳಿ ಮಿನಿಮಮ್ 4 ಹೆಸರು ಹೇಳ್ತೀನಿ. ಮಲಯಾಳಂ ಸಿನಿಮಾಗಳು ನೋಡಿ ಅವ್ರದ್ದು 2-3 ರೈಟರ್ಸ್ದು ನಂಗೆ ಗೊತ್ತಿದೆ ಹೆಸರು. ನಮ್ಮಲ್ಲಿ ಕಮರ್ಷಿಯಲ್ ಸಿನಿಮಾ ರೈಟರ್ ಅಲ್ಲೊಂದು ರಘು ನಿಡುವಳ್ಳಿ ಇರ್ಬೋದು, ಇಲ್ಲೊಬ್ರು ಮಾಸ್ತಿ ಇರ್ಬೋದು. 2 ಬಿಟ್ಟರೆ 3ನೇ ಹೆಸರು ಹೇಳಿ ನೀವು. ಕಮರ್ಷಿಯಲ್ ಇವನು ಕೊಟ್ಟರೆ ಆಯ್ತಮ್ಮ ಅಂತ. ಚೇತನ್ ಅವ್ರ ಸಿನಿಮಾ ಅವ್ರು ಬರ್ಕೋತಾರೆ, ಬಿಟ್ಬಿಡಿ. ಸೂರಿ ಸರ್ ಅವ್ರ ಸಿನಿಮಾ ಅವ್ರು ಬರ್ಕೋತಾರೆ, ಬಟ್ ಅವ್ರ ಸಿನಿಮಾ ಅವ್ರು ಬರ್ಕೋತಾರೆ. ಹಂಗಲ್ಲ, ಪ್ರೊಫೆಷನಲ್ ಸಿನಿಮಾ ರೈಟರ್ಸ್ ಅಂತ. ಉದಯ್ ಶಂಕರ್ ಅಲ್ಲಿ ನೀವು ಕೇಳೋದು ಇವಾಗ ಉದಯ್ ಶಂಕರ್ ಇವತ್ತಿನ ಉದಯ್ ಶಂಕರ್ ಅಲ್ಲಿ ಹಂಸಲೇಖ ಇಲ್ಲಿ ಅಂತ, ವಿಜಯ ನರಸಿಂಹ, ಪ್ರಭಾಕರ್ ಶಾಸ್ತ್ರಿ. ಸರ್ ನಾವು ಮಿಸ್ ಮಾಡಿದೀವಿ ಸರ್. ಆ ಕೊಂಡಿನೇ ಕಳ್ಚೋಗಿದೆ, ಅದಿಲ್ಲ ಇವತ್ತು. ಪಾತ್ ಬೆಳೆಸಲೇ ಇಲ್ಲ. ತೆಲುಗೂರು ಬೆಳೆಸಿದ್ರು, ತಮಿಳವ್ರು ಬೆಳೆಸಿದ್ರು, ಮಲಯಾಳಿಗಳು ಬೆಳೆಸಿದ್ರು. ನಮ್ಮಲ್ಲಿ ಇಲ್ಲಿ ಒಂದು ರೈಟರ್ಸ್ ವರ್ಕ್ಶಾಪ್ ಅಂತ ಕನ್ನಡ ಸಿನಿಮಾ ಇಂಡಸ್ಟ್ರಿಲಾಗಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಪ್ರಕಾರ? ನೆನಪೇ ಇಲ್ಲ ಯಾರಿಗೂ, ನನಗಂತೂ ನೆನಪಿಲ್ಲ. ರಾಮೋಜಿ ರಾವ್ ಅವ್ರದ್ದು ETV ಇದ್ದಾಗ ಯಾವಾಗೋ ಒಂದು ಆಗಿತ್ತು. ಬ್ಯಾರಿ ಜಾನ್ ಅವ್ರನ್ನ ಕರೆಸಿದ್ರು, ಹಾಲಿವುಡ್ಡಿಂದ ಕರೆಸಿ ಒಂದು ರೈಟರ್ಸ್ ವರ್ಕ್ಶಾಪ್ ಮಾಡಿದ್ರು. ಅದಾದಮೇಲೆ ಎಷ್ಟು ವರ್ಷದಿಂದ ನಾನು ಹೇಳ್ತಾ ಇರೋದು ಕತೆ, 17-18 ವರ್ಷ ಕಳೆ ಕತೆ ಹೇಳ್ತಾ ಇರೋದು. ಯಾಕೆ ಮಾಡಬಾರ್ದು? ಅಕಾಡೆಮಿಗಳಿದೆ, ಚೇಂಬರ್ ಆಫ್ ಕಾಮರ್ಸ್ ಇದೆ, ಸರ್ಕಾರಿ ಅಸೋಸಿಯೇಷನ್ಸ್ ಇದೆ. ಆಮೇಲೆ ನಾನು ಏನಾದ್ರು ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ. ಮತ್ತೆ ಯಾಕೆ ಮುತುವರ್ಜಿ ತಗೊಳ್ಳಲ್ಲ ಯಾರು? ಪ್ರೊಫೆಷನಲ್ ಫಿಲ್ಮ್ ರೈಟರ್ ಎಲ್ಲಿ? 2 ಹೆಸರು ಬಿಟ್ಟು 3ನೇದು ಬರಲಿಲ್ವಲ್ಲ ನಮಗೆ. 270 ಸಿನಿಮಾ ಆಗ್ತಾ ಇದೆ. ಅವ್ರು ಎಷ್ಟೊಂದು ಬರೀತಾರೆ? ಅಯ್ಯಪ್ಪ, ಕರೆಕ್ಟು. ಎಷ್ಟೊಂದು ಬರೀತಾರೆ ಅವರು? ಸರ್, ಹೊಸ ಹುಡುಗರು ಸುಮಾರು ಜನ ಅವ್ರು ಸ್ಕ್ರಿಪ್ಟ್ ತೊಗೊಂಡ್ಬರ್ತಾರೆ ನನ್ನ ಹತ್ರ. ಒಂದ್ಸತಿ ಓದ್ಬಿಟ್ಟು ಏನು ಅನ್ಸುತ್ತೆ ಹೇಳಿ ಅಂತ ಕೇಳಕ್ಕೆ ಅಷ್ಟೇ ಬರ್ತಾರೆ. ನಾನು ಓದ್ಬಿಟ್ಟು ನಂಗೆ ಅನ್ಸಿದ ಒಪಿನಿಯನ್ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಂಗೆ ಇದು ಹಿಂಗೆ ಅನಿಸ್ತಾ ಇದೆಯಮ್ಮ, ಹಿಂಗೆ ಅನಿಸ್ತಾ ಇದೆ, ಇದು ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು ನೋಡು, ಎಲಿವೇಶನ್ ಇಲ್ಲಿಂದ ತೊಗೋಬೋದು, ಇದೊಂದು ಸ್ವಲ್ಪ ಡೆಪ್ತ್ ಬಂದರೆ ಚೆನ್ನಾಗಿರುತ್ತೆ. ಓಕೆ, ನೀ ಈ ಥರ ಆ್ಯಕ್ಟರ್ ಅನ್ಕೋತಾ ಇದೆಯಾ, ಅವ್ರಿಗೆ ಈ ಮಾಡ್ಯುಲೇಷನ್ ವರ್ಕ್ ಆಗೋ ಡೌಟು ನೋಡು, ಇಷ್ಟು ನಾನು ಹೇಳಬಲ್ಲೆ. ನನಗಿಂತ ಎಕ್ಸ್ಪರ್ಟ್ಗಳು ಬೇಕಲ್ಲ. ಒಂದಷ್ಟೇನೋ ಉಜ್ಜಿ ತಿಕ್ಕಿ ಘರ್ಷಣೆ ಆಗಬೇಕು, ಇಂಟ್ರಾಕ್ಷನ್ಸ್ ಆಗಬೇಕು, ಸೆಮಿನಾರ್ಗಳಾಗಬೇಕು, ಮೇಜು ಗುದ್ದಿ ಮಾತಾಡಬೇಕು, ಎಲ್ಲ ಆಗಬೇಕಲ್ಲ ಸರ್. ಸಹಜ ಅದೆಲ್ಲ ಪ್ರಕ್ರಿಯೆಗಳು. ಅದೇನೂ ಆಗಿಲ್ವಲ್ಲ. ಒಂದು. ಎರಡನೇದು, ಒಬ್ಬ ನಿರ್ಮಾಪಕ ಅಥವಾ ನಿರ್ಮಾಣ ಸಂಸ್ಥೆ ಒಬ್ಬ ರೈಟರ್ಗೆ ಏನು ಪೇಮೆಂಟ್ ಕೊಡ್ತಾ ಇದ್ದಾರೆ ಇವತ್ತು ಸಿನಿಮಾಗೆ? ಒಂದು 2 ಕೋಟಿ ರೂಪಾಯಿ ಬಜೆಟಿನ ಸಿನಿಮಾ ಅಂತ ಅನ್ಕೊಳ್ಳೋಣ. ನಿಮ್ಮ ಪ್ರಕಾರ ಏನು ಪೇಮೆಂಟ್ ಕೊಡ್ತಾರೆ? 2-3 ಲಕ್ಷ ಅಷ್ಟಾದರೂ ಕೊಡಬೇಕಲ್ವಾ? ಅಂದರೆ 1% ನಾನು ಹೇಳ್ತಾ ಇರೋದು. ಕರೆಕ್ಟ್, ಇಟ್ಸ್ 1%. ಜಸ್ಟ್ 1% ಆದರೂ ಕೊಡಬೇಕು. ಆ 1%ನ ಬೇಸ್ ಮೇಲೆ ನಿಮ್ಮ 2 ಕೋಟಿಯ ಸೌಧವನ್ನು ನೀವು ಕಟ್ಟಬೇಕು. 99% ಬಿಲ್ಡಿಂಗ್ ನಿಂತ್ಕೊಳ್ಳುತ್ತೆ.
ಎಷ್ಟು ಸ್ಟ್ರಾಂಗ್ ಇರಬೇಕಿದು, ಇದಕ್ಕೆ ಎಷ್ಟು ಮುತುವರ್ಜಿ ವಹಿಸ್ಬೇಕು, ನೀವು ಎಷ್ಟು ಖರ್ಚು ಮಾಡಬೇಕು, ಮಾಡ್ತಾ ಇದ್ದೀರಾ? ನನಗಂತೂ ಕಾಣ್ತಿಲ್ಲ. ಮತ್ತು ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಸಿನಿಮಾ ಎಲ್ಲಿಂದ ಬರುತ್ತೆ? ಒಳ್ಳೆ ಸಿನಿಮಾ ಹೆಂಗೆ ಬರುತ್ತೆ? ಸೊ ರೈಟಿಂಗೇ ಬೇಸಿಕ್. ಹೌದು, ಇಲ್ವಲ್ಲ ಇವತ್ತು ನಾನು ಹೇಳಿದ್ನಲ್ಲ, ಆ ಕೊಂಡಿನೇ ಕಳ್ಸ್ಕೊಂಡ್ಬಿಟ್ಟಿದ್ದೆ ಸರ್. ಆ ಕಮ್ಯುನಿಕೇಷನ್ ಇಲ್ಲ. ಒಂದು ಕಾಲ ಇತ್ತು ಅವಾಗ. ಇವಾಗ ನಾನು ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಾವೆಲ್ಲ ಮಾಡುವಾಗ ಆ್ಯಕ್ಟರ್ಗಳೆಲ್ಲ ಕುತ್ಕೋತಾ ಇದ್ವಿ, ಡೈರೆಕ್ಟ್ರು ಕುತ್ಕೋತಾ ಇದ್ರು. ಸಿನಿಮಾಗೆ ಮುಂಚೆ ಮೇನ್ ಆ್ಯಕ್ಟರ್ಗಳನ್ನ ಕರೆಸ್ತಾ ಇದ್ರು. ಕರೆಸಿ ಅವ್ರಿಗೆ ಊಟ ಗೀಟ ವ್ಯವಸ್ಥೆ ಮಾಡಿ ನೆರೇಷನ್ ಇರ್ತಿತ್ತು. ಇದು ನಿಮ್ಮ ಪಾತ್ರ, ಇದು ನಿಮ್ಮ ಪಾತ್ರ, ಇದು ಹಿಂಗೆ ಬರುತ್ತೆ ಹಿಂಗೆ ಪ್ರೊಡ್ಯೂಸರ್ ಬರ್ತಿದ್ರು, ಡೈರೆಕ್ಟ್ರು, ರೈಟ್ರು ಎಲ್ಲರೂ ಬಂದು ಕೂತು ಒಂದು ನೆರೇಷನ್ ಆಗ್ತಿತ್ತು. ಆ ಸಂಸ್ಕೃತಿನೇ ಇಲ್ವಲ್ಲ ಸರ್ ಈಗ. ಸೆಟ್ಟಿಗೆ ಹೋಗಿ ನೋಡ್ತೀವಿ ಸೀನ್ ಪೇಪರ್ನ. ಹೌದಾ? ಅಷ್ಟೊಂದು ಅಂದರೆ ಬ್ರಹ್ಮಜ್ಞಾನ ಇದೆಯಾ ನಮಗೆಲ್ಲ? ಸರಿನಾ ಅದು? ಒಂದು ದಿನ ಒಂದು ವಾರ ಮುಂಚೆ ಕೈಗೆ ಸಿಕ್ಕಿ ಓದಿ ನಾನು ಅದಕ್ಕೇನೋ ಒಂದಷ್ಟು ಇನ್ಪುಟ್ಸ್ ನನಗೇನೋ ಅಂದ್ಕೊಂಡು ಕೇಳಿದ್ರೆ ನೀವು, ಒಂದು ವಾರಕ್ಕೆ ಮುಂಚೆನೋ ಅಥವಾ ಒಂದು ತಿಂಗಳಿಗೆ ಮುಂಚೆ ಸ್ಕ್ರಿಪ್ಟ್ ಕೇಳಿದ್ರೆ ನೀವು, ಓಹ್ ದೊಡ್ಡ ಪ್ರಕಾಶ್ ರೈ ಏನೋ ಸ್ಕ್ರಿಪ್ಟ್ ಕೇಳ್ತಾನೆ, ನನಗೆ ನಾನು ಕೇಳಿಸ್ಕೊಂಡಿನಿ, ನನ್ನ ಬಗ್ಗೆನೇ ಕೇಳಿಸ್ಕೊಂಡಿನಿ ನಿಂದ. ಓ ಸ್ಕ್ರಿಪ್ಟ್ ಕೊಟ್ಟಿಲ್ಲ ನಾನು ಆ್ಯಕ್ಟ್ ಮಾಡಲ್ವಂತ ಏನೋ ಬಾಸ್. ನನ್ನ ಮೂಲ ಬಾಸ್ ಅದು ನೋಡ್ಬಿಡ್ತಾನೆ, ನಿಂಗೆ ಅಲ್ಲೇನೋ ಔಟ್ಪುಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು. ನಾನೇನು ತಿನ್ಬಿಡ್ತೀನಿ ಅದನ್ನ ಅಥವಾ ತೊಗೊಂಡೋಗಿ ಮಾರ್ಬಿಡ್ತೀನ? ನಾನು ಹೇಳಿದ್ದು ಈಗ ಹೈಯರಾರ್ಕಿ ಈಗೋ ಇದು ಬೇರೆ. ಅದಕ್ಕೆ ಹೇಳಿದ್ದು ನನ್ನ ಸಿನಿಮಾ ಬೇರೆ. ನಾನೇ ಕೇಳಿಸ್ಕೊಂಡಿದ್ದೀನಿ. ಒಂದು ಪ್ರಶ್ನೆ ಎಕ್ಸ್ಟ್ರಾ ಕೇಳಂಗಿಲ್ಲ ನೀವು. ಸರ್ ಈ ಪಾತ್ರ, ಇವಾಗ ನಾವು ಥಿಯೇಟ್ರಲ್ಲಿ ಏನು ಕಲಿತೀವಿ ಬೇಸಿಕ್ಸು, ಪಾತ್ರಕ್ಕೆ ಲೇಯರ್ಸ್ ಇರಬೇಕು. ಒಂದು ಪಾತ್ರ ಅಂದಿದ ತಕ್ಷಣ ಈಗ ನಾನು ನಿಮ್ಮದೊಂದು ಪಾತ್ರ ಏನಿದೆ ಅದನ್ನು ನಾನು ನಿರ್ವಹಿಸಬೇಕು ಅಂದರೆ ಅವ್ರಿಗೆ ಏನು ಇಷ್ಟ ಅನ್ನೋದ್ರಿಂದ ನಮ್ಮದೊಂದಷ್ಟು ಕ್ವಶನ್ ನಾವೇ ಪ್ರಿಪೇರ್ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಯಾವ ಬಣ್ಣ ಇಷ್ಟ ಇರ್ಬೋದು, ಯಾವ ಮೂಡಲ್ಲಿ ಹೆಂಗೆ ಹೇಳುತ್ತೆ, ಏನು ಈ ಥರ 26ಕ್ಕೆ ಉತ್ತರ ಕೊಟ್ಕೋತೀವಿ. ಅದರ ಮೇಲೆ ಅಲ್ಲೇನೋ ಮಾಡೋಕ್ಕೆ ಬರ್ತೀವಿ. ಸೊ ಜನಕದು ಇಷ್ಟ ಆಗುತ್ತೆ. ಅಷ್ಟು ಪರಿಶ್ರಮ ಇದೆ. ಅದಕ್ಕೋಸ್ಕರ ತಾನೇ ಕೇಳ್ತಾ ಇದ್ದೀವಿ. ಕೊಡಲ್ಲ ಅದೆಲ್ಲ ಹಾಳಾಗೋಗ್ಲಿ ಸರ್. ಫೋನ್ ಬರುತ್ತೆ, ಸರ್ ಹೇಳಿ ಸರ್ ಹಿಂಗೆ ಒಂದು ರೋಲ್ ಇದೆ, ನೀವೇ ಮಾಡಬೇಕು. ಮಾಡೋಣ ಸರ್, ಮಾಡೋಣ. ಏನು ಹೇಳಿ ಸರ್? ಹೀರೋ ಫ್ರೆಂಡು. ಸರಿ ಸರ್, ಸಂತೋಷ, ಮಾಡೋಣ. ಏನು ಮಾಡುತ್ತದು? ಹೇಳಿದ್ನಲ್ಲ ಹೀರೋ ಫ್ರೆಂಡು. ಹೀರೋ ಫ್ರೆಂಡ್ ಸರಿ ಕಣಯ್ಯ, ಏನು ಮಾಡುತ್ತೆ ಸಿನಿಮಾಗದು? ಆ ಪಾತ್ರ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ ಕತೆಗೆ? ಈ ಪ್ರಶ್ನೆ ನೀವು ಕೇಳಿದ್ರೆ, ಹೌದಾ, ಹಂಗೆ ಇರಿ ನಮ್ಮ ಅಸೋಸಿಯೇಟ್ ಮಾಡ್ತಾರೆ ಕಟ್ಟು. ಅಸೋಸಿಯೇಟು ಮಾಡಲ್ಲ, ಯಾರು ಮಾಡಲ್ಲ, ಅಷ್ಟೇ ಕಾಲು ಬರಲ್ಲ ಇನ್ನು ನಿಮಗೆ. ನೀವೇ ಕಟ್ಟು. ಫೋನ್ ಕಟ್ಟರೆ ನೀವೇ. ಕಟ್ಟು. ಏನು ಅಷ್ಟೆಲ್ಲ ಕೇಳೋದು ಅವನು? ಅಯ್ಯೋ ನೀವು ರೆಡಿ, ಹೀರೋ ಫ್ರೆಂಡು ಓಡ್ ಬಂದ್ಬಿಟ್ಟು ಹೀರೋ ಫ್ರೆಂಡ್ ಬಂದ್ಬಿಡ್ಬೇಕು. ಅವ್ನು ಕಪಾಳ ಕೊಡಿದ್ರೆ ಹೊಡ್ಸ್ಕೊಂತಾ ಇರ್ಬೋದು. ಏನಾದರೂ ಇರಲಿ ಬಂದ್ಬಿಡ್ಬೇಕು. ಫಸ್ಟ್ ಅಲ್ಲಿ ಬಂದ್ಬಿಡೋ ಚೆಟ್ಟಿಗೆ ನಾನು. ಆಮೇಲೆ ನೀವೇನು ಹೇಳ್ತಿರೋದು ಮಾಡಬೇಕು ಅಂದರೆ ಪಪೆಟ ನಾನು. ಥಿಂಕಿಂಗ್ ಆ್ಯಕ್ಟರ್ ಅನ್ನೋದೆಲ್ಲ ಏನಿಲ್ಲ. ಅಂದರೆ ನಿಮ್ಗೆ ಅಂಥವ್ರು ಬೇಡ. ಪ್ರಾಬ್ಲಿ ಅದೇ ಇರ್ಬೋದು ರೀಸನ್ನು. ನೀವಾಗಲೇ ಕೇಳಿದ್ರಲ್ಲ ಯಾಕೆ ನಿಮ್ಮನ್ನು ಕಷ್ಟ ಮಾಡಲಿಲ್ಲ ಅಂತ. ಇರ್ಬೋದೇನೋಪ್ಪ ಈಗ ಅನಿಸ್ತಾ ಇದೆ ನೋಡಿ. ಕನೆಕ್ಟಿಂಗ್ ದ ಡಾಟ್ಸ್ ಇರ್ಬೋದು. ಅಂದರೆ ಪ್ರಶ್ನೆ ಕೇಳ್ತೀನಿ ಅಂದರೆ ಅವ್ನು ಬೇಡ ನಮಗೆ. ಹಾಗಾಗಿ ನಾನು ಬರವಣಿಗೆನ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡೆ. ನನಗೇನು ಪಾತ್ರ ಬೇಕು ನಾನೇ ಬರ್ಕೊಂಡು ಅದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿ ಅದು ಓಕೆ ಆಯಿತು ಅಂದರೆ ಆ ಪಾತ್ರ ನಾನೇ ಮಾಡ್ತೀನಿ. ಹೀರೋ ಕ್ಯಾರೆಕ್ಟರ್ ಅವ್ರು ಮಾಡಲಿ. ಒಂದು ಸಶಕ್ತವಾದ ಒಂದು ಪಾತ್ರ ನಾವು ಬರ್ಕೋಬೇಕು. ஐயாவுக்காக நான் என் உயிரையே கொடுப்பேங்க. ಅದೆಲ್ಲ ಬೇಡ. ಮಲಯಾಳಮಲ್ಲಿ ಒಬ್ಬ ಆ್ಯಕ್ಟರ್ ಇದ್ದ, ಇವಾಗಿಲ್ಲ ಪಾಪ, ತಿರೋದ, ಕೊಚಿನ್ ಹನೀಫಾ ಅಂತ. ಆಯಪ್ಪ ಬರೆಯೋಕ್ಕೆ ಶುರು ಮಾಡ್ದ ಸ್ಕ್ರಿಪ್ಟ್ಗಳು. ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬರ್ಕೊಳ್ಳೋನು ಆತನಿಗೆ ಅಂತ. ಇನ್ನು ಉಳಿದಿದ್ದು ಹೀರೋಯಿನ್ನು ಕತೆ ಎಲ್ಲ ಇರೋದು. ಆ ಪಾತ್ರ ನನಗೆ ಕೊಡಂಗಿದ್ರೆ ಈ ಸ್ಕ್ರಿಪ್ಟ್ ನಿಮಗೆ ಕೊಡ್ತೀನಿ ಇಂದ ಗಿಟ್ತು. ಸೂಪರ್ ಹಿಟ್ ಪಿಕ್ಚರ್ ಯಾವ್ದು ಗೊತ್ತಾ ನಿಮಗೆ? ಬಿಲ್ಲು ಬಾರ್ಬರ್. ಕುಚೇಲಂದು ಒರಿಜಿನಲ್ಲು മലയാളമല്ലേ ಆತ ಬರೆದಿದ್ದು. ಆ ಬಾರ್ಬರ್ ರೋಲ್ ನಾನು ಮಾಡಂಗಿದ್ರೆ ಮಾತ್ರ ಅಂದ. അമ്പലത്തിൽ വല്ല നേർച്ച നേർന്നിട്ടുണ്ടോ? മാസത്തിൽ ഇത്ര ചട്ടി പൊട്ടിച്ചോളാമെന്ന്. ಮಲಯಾಳಂ ಶಾರುಖ್ ಖಾನ್ ಎಲ್ಲ ಮಾಡಿದ್ರಲ್ಲ ಮಮ್ಮುಟ್ಟಿ ಈ ರೋಲ್, ಬಾರ್ಬರ್ ರೋಲ್ ನಾನು ಮಾಡಂಗಿದ್ರೆ ಕೊಡ್ತೀನಿಲ್ಲ, ಕೊಡಲ್ಲ ಅಂದ ಸ್ಕ್ರಿಪ್ಟ್. ಈ ಘಟನೆ ನನಗೆ ಕಣ್ ತೆರೆಸ್ತು. ಸೊ ನಾನು ಅವತ್ತಿನ ನನಗೆ ನಾನು ಸೀರಿಯಸ್ ಆಗಿ ಒಂದಷ್ಟು ಬರ್ಕೊಂಡು ಕೂತಿದ್ದೀನಿ. ಇವತ್ತಿಗೂ ಬರೀತಾ ಇದ್ದೀನಿ. ಒಂದು ಓಪನಿಂಗು ಈ ವರ್ಷ ಆಗುತ್ತೆ, ನಂಬಿಕೆ ಇದೆ. ಓಪನಿಂಗ್ ಆಗಿದ ತಕ್ಷಣ ನನ್ನ ಪಾತ್ರ ಏನಿದೆ ಅದು ನಾನು ಮಾಡ್ತೀನಿ. ಉಳಿದಿದ್ದ ಸ್ಕ್ರಿಪ್ಟ್ ನಿಮ್ಮದು. ಒಬ್ಬರು ತುಂಬ ಹಳೆ ದೊಡ್ಡ ಡೈರೆಕ್ಟ್ರು ಕಮ್ ಪ್ರೊಡ್ಯೂಸರು, ಅವ್ರ ಜೊತೆ ಈಗ ಒಂದು 6 ದಿನಕ್ಕೆ ಹಿಂದೆ ಒಂದು ಮೀಟಿಂಗ್ ಆಗಿದೆ. ಅವ್ರಿಗೆ ಇದೇ ಹೇಳಿದೆ, ಸರ್ ಹಿಂಗಾದ್ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಅಂತಲೇ ಹೇಳಿದೆ. ಒಳ್ಳೇದು ಕಣಯ್ಯ, ಒಳ್ಳೇದು, ಬರೀ ನೀನು ಬರೀ, ಬೇರೆಯವ್ರನ್ನ ಬೈಯೋದೆಲ್ಲ ಬೇಡ ನಮ್ಗೆ, ಯಾಕೆ ಬೇರೆಯವ್ರು ಏನಾರು ಮಾಡ್ಕೊಳ್ಳಿ, ನೀನು ಬರೀ, ನಿಂಗೇನು ಬೇಕೋ ನೀವು ಬರ್ಕೋ, ಕಮರ್ಷಿಯಲಾಗಿ ಹಿಂಗೆ ವಯಬಲ್ ಅಂತ ನಂಗೆ ತೋರಿಸು, ಮಾಡೋಣ ಸಿನಿಮಾನ. ಈಗ US ಇದ್ದಾರೆ, ಬರ್ತಾರೆ, ಈ ಮಂತ್ ಎಂಡಿಗೆ ಬರ್ತಾರಂತೆ, ಇನ್ನೊಂದು ಮೀಟಿಂಗ್ ಇದೆ. ಸೊ ನೋಡಿ, ಇಷ್ಟು ವರ್ಷ ಮಂಡೊತ್ತಿದ್ದು ಈಗೇನೋ ಮೋಸ್ಟ್ಲಿ ಇನ್ಮೇಲೆ ನಡೀತಾ ಇದೆ ಲೈಫ್. ಜೀವನ ಯಾವತ್ತೂ ಚೆನ್ನಾಗೈತೆ ಸರ್. ನಾನು ಕಂಪ್ಲೇಂಟ್ಸೇ ಇಲ್ಲ ಲೈಫ್ ಬಗ್ಗೆ. ನನಗೆ ಯಾರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇರೋಲ್ಲ, ನನಗೆ ಕಂಪ್ಲೇಂಟ್ಸೇ ಇಲ್ಲ. ಲೇಟ್ ಆಗಿಬಿಡ್ತು ಅದೆಲ್ಲ ಇರ್ಕೋರಿ, ಏನು ಮಾಡೋಕ್ಕಾಗಲ್ಲ ಸರ್. ಈಗ ಚೈನಲ್ಲಿ ಒಂದು ಬಿದಿರಿದೆ, ಒಂದು ಜಾತಿ ಬಿದಿರು. ಬೇರೆ ಬಿದಿರೆಲ್ಲ ಹಾಕಿದ್ರೆ ಇಷ್ಟು ವರ್ಷ ಹಿಂಗೆ ಬಂದು ಅದು ಕಟಾವು ಬಂದು ಮುಗಿದೋಗುತ್ತದೆ ಆಯುಸು. ಇದ್ರದ್ದು ವಿಶೇಷತೆ ಏನು ಅಂದರೆ, ಇದನ್ನ ನೆಟ್ಬಿಟ್ಟು ನೀವು 7 ವರ್ಷ ನೀರು ಹಾಕ್ಬೇಕಂತೆ. 7 ವರ್ಷ ನೀರು ಹಾಕ್ತಾ ಇರಬೇಕು. ಕಾಣಲ್ಲ ನಿಮ್ಗದು, ಒಳಗೆ ಇರುತ್ತೆ. 7 ವರ್ಷ ಕಳೆಯೋ ಹೊತ್ತಿಗೆ ಒಂದು ಸರ್ತಿ ಅದು ಆಚೆ ಬಂದರೆ ಕೆಲವು ದಿನಗಳಲ್ಲಿ 30 ಅಡಿ ಆಗುತ್ತಂತೆ. ಕೆಲವು ದಿನಗಳಲ್ಲಿ ಬಂಪರ್ ಬೆಳೆ. ಆ್ಯಂಡ್ ಬೇರೆ ಬಿದಿರಿಗಿಂತ ಹೆಚ್ಚು ಬಾಳಕೆ, ಹೆಚ್ಚು ಈಲ್ಡು, ಹೆಚ್ಚು ಸಲ ಕಟ್ ಮಾಡ್ಬೋದು ನೀವು.
ಹೂವು ಬರೋದು ಲೇಟ್, ಅದು ಅಕ್ಕಿ ಬರೋದು, ಬಿದಿರಕ್ಕಿ ಬರೋದು ಲೇಟು. ಯಾರಿಗೂ ಗೊತ್ತು, ದೇವ್ರು ನನ್ನ ಹಂಗೆ ಹುಟ್ಟಿಸಿದ್ದಾನೆ ಅನ್ಕೋತೀನಿ ನಾನು ತುಂಬ ಪಾಸಿಟಿವ್ ಮನುಷ್ಯ. ನನ್ನನ್ನು ಹಂಗೆ ಹುಟ್ಟಿಸಿದ್ದಾನೆ ದೇವರು. ಇಷ್ಟು ವರ್ಷ ಒಳಗೆ ಊತಿ ನೀರು ಇದ್ದಿದ್ದಾನೆ. ಬರ್ತೀನಿ ಆಚೆ ಈಗ. ಆಗಿದೆ ಸರ್, ಕಣ್ಣೀರು, ಅವಮಾನಗಳು, ಹಸಿವು ಎಲ್ಲ ಏನೇನು ನೋಡ್ಬೋದು ಒಬ್ಬ ನಟ ಎಲ್ಲ ನೋಡಿದ್ದೀನಿ ನಾನು. ಆದರೆ ನನ್ನನ್ನು ಅದು ಯಾವುದೂ ಕಂಗೆಡಿಸಿಲ್ಲ, ನನ್ನ ದಿಕ್ಕು ತಪ್ಪಿಸಿಲ್ಲ, ನನಗೆ ನನ್ನ ಜೀವನನ ಹಳಿಯುವ ಅಥವಾ ಬೈಯುವ ದಿಕ್ಕಿಗೆ ದೂಡಿಲ್ಲ. ಇತ್ತು, ಈಗಿಲ್ಲ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡಲಿ ನಾನು ದಡ್ಡನ? ಅವಾಗ ನಾನು ಮೈನಸಲ್ಲಿದ್ದೆ, ಪ್ಲಸ್ ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇರ್ತೀನಿ. ಈಗ ನಾನು ಆಲ್ರೆಡಿ ಪ್ಲಸ್ಸಲ್ಲಿದ್ದೀನಿ, ನಾನು ಯಾಕೆ ಮೈನಸ್ ಬಗ್ಗೆ ಯೋಚನೆ ಮಾಡಲಿ? ದಡ್ಡನ ನಾನು? ಇನ್ನಷ್ಟೇನು, ನೆಕ್ಸ್ಟ್ ಏನು, ಇನ್ನೇನು? ಸೊ ಅದನ್ನು ಯೋಚನೆ ಮಾಡೋದು, ಪಾಸಿಟಿವ್ಸ್ ಮಾತ್ರ ಯೋಚನೆ ಮಾಡೋದು ಅಷ್ಟೇ ಅಲ್ವ ಸರ್? ಇನ್ನೇನಿದೆ ಲೈಫಲ್ಲಿ? ಈಗ ಯಾರ ಲೈಫಲ್ಲಿ ಸ್ಟ್ರಗಲ್ ಇಲ್ಲ? ಎಲ್ಲೆಲ್ಲೋ ಕಸ ಹೊಡಿತಾ ಇದ್ದಾನೊಬ್ಬ ಅಂದರೆ ಅವನದೇ ಹೋರಾಟ ಇದೆ ಅವನ ಜೀವನದಲ್ಲಿ. ನೀವು ಅಂಬಾನಿನ ತಿರುಗಿ ನೋಡಿ, ಅವನಿಗೆ ಇರುತ್ತೆ ಸರ್. ಮರಕ್ಕಿಂತ ಮರ ದೊಡ್ಡದು, ಇರುವೆ ಭಾರ ಆದರೆ ಆನೆ ಭಾರ. ಯಾಕೆ ದುಃಖಗಳು ತೋಡ್ಕೋಬೇಕು? ಯಾಕೆ ಅದನ್ನು ಎದೆ ಮೇಲೆ ಹಾಕ್ಕೊಂಡು ಅಳಬೇಕು? ಆಯ್ತು, ಮುಗೀತದು. ಮತ್ತದು ಬರಲ್ಲ ನನಗೆ ಗೊತ್ತಿದೆ. ಯಾಕಂದರೆ ನನ್ನ ನೋಡುವ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದೆ. ಅವಾಗ ನಾನು ಬದುಕನ್ನು ನೋಡ್ತಾ ಇದ್ದ ರೀತಿ ಬೇರೆ ಇತ್ತು, ಈಗ ನಾನು ಬದುಕನ್ನು ನೋಡ್ತಾ ಇರೋ ರೀತಿ ಬೇರೆ ಇದೆ. ಒಂದು ಕಾಲಘಟ್ಟನ ಕಳೆದಿದ್ದೀವಿ, ಕಾವೇರಿ ಸಾಕಷ್ಟು ನೀರು ಹರಿದಿದೆ, ಚೆನ್ನಾಗಿದೆ. ಈಗ ತುಂಬ ಖುಷಿಯಾಗಿದ್ದೀನಿ, ಕೃತಜ್ಞನಾಗಿದ್ದೀನಿ ಇಂಡಸ್ಟ್ರಿಗೂ. ನನಗೆ ನಾನು ಕೃತಜ್ಞತೆ ಅರ್ಪಿಸ್ಕೋತೀನಿ. ನನ್ನ ಲೈಫಲ್ಲಿ ಬಂದು ಹೋದ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೀನಿ. ಅವರು ಒಳ್ಳೇದು ಕೊಟ್ಟಿದ್ದಾರೆ, ಕೆಟ್ಟದ್ದು ಕೊಟ್ಟಿದ್ದಾರೆ, ಕಣ್ಣೀರು ಕೊಟ್ಟಿದ್ದಾರೆ, ನಗು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಕೃತಜ್ಞತೆ ಅರ್ಪಿಸ್ತೀನಿ. ಯಾಕಂದರೆ ಅವ್ರು ಅಷ್ಟೆಲ್ಲ ಕೊಡದೆ ಹೋಗಿದ್ರೆ ನನಗೆ ಇಷ್ಟು ಅನುಭವಗಳು ದಕ್ತಿರ್ಲಿಲ್ಲ. ಈಗ ನಾನು ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಕೂತ್ಕೊಂಡ್ರೆ ನನಗೆ ಇದೆಲ್ಲ, ಇದು ಬೇಡವಾ ಕಟ್ಟು, ಇನ್ನೊಂದು ಇದು ಬೇಡವಾ ಕಟ್ಟು, ಅಲ್ಲಿ ಅದಾಗಿತ್ತು, ಅದು ಬೇಡವಾ, ಅಲ್ಲ ಅವ್ನು ಹೇಳಿದ್ನಲ್ಲ, ಇವಳು ಹೇಳಿದ್ಲಲ್ಲ, ಎಷ್ಟಿದೆ ಆಪ್ಷನ್ಸ್ ನನಗೀಗ. ಸೂಪರಾಗಿ ಬರೀತೀನಿ. ಎಷ್ಟು ಚೆನ್ನಾಗಿ ಅವರು ಬದುಕಿನ ಒಂದು ಫಿಲಾಸಫಿಕಲ್ ಆಗಿ ಕಟ್ಟಿಕೊಟ್ರು ನೋಡಿ. ಚೈನಾ ಬಿದಿರಿನ ಇನ್ಸಿಡೆಂಟ್ ಇದೆಯಲ್ಲ, ಅಂದರೆ ಫ್ರಾಂಕ್ಲಿ ನಿಮ್ಗೆ ಯಾರೋ ಕೇಳ್ತಿದ್ರಲ್ಲ, ಏನು ದೊಡ್ಡ ಪ್ರಕಾಶ್ ರೈ ಏನು ಯಾವ ಸ್ಕ್ರಿಪ್ಟ್ ಕೇಳೋಕ್ಕೆ ಅಂತ. ಆ್ಯಕ್ಚುಲಿ ಪ್ರಕಾಶ್ ರೈ ಅದೇ ಹೇಳ್ತಾರೆ. ಅವ್ರಿಗೆ ಯಾರೋ ಇದೇ ಪ್ರಶ್ನೆ ಕೇಳಿದ್ರಂತೆ, ಯಾರೋ ಪತ್ರಕರ್ತರು, ಸರ್ ಲೇಟ್ ಆಗಿಬಿಡ್ಲಿಲ್ವಾ 35ಕ್ಕೆ ನೀವು ಸ್ವಲ್ಪ ಹೆಸರು ಮಾಡಿದ್ದು ಹಂಗೆ ಅಂತ. ಅಂದರೆ ತಡೆದು ಬಂದಿದ್ದು ಜಡದು ಬರುತ್ತಂತಲ್ಲ, ಹಾಗೆ ಅದನ್ನು ಹೇಳಿದ್ರು. ಇಲ್ಲ, ಆ ಥರ ನಟರು ಒಂದಷ್ಟು ಜನ ನಮ್ಮ ಮಧ್ಯ ಇದ್ದಾರೆ. ನೀವು ಹೇಳ್ದಂಗೆ ಪ್ರಕಾಶ್ ರೈ ಅವರು ಇರ್ಬೋದು, ನೀವು ಬಾಲಿವುಡ್ಗೆ ಹೋದರೆ ಒಂದಷ್ಟು ಜನ ಇದ್ದಾರೆ. ನವಾಜುದ್ದೀನ್ ಸಿದ್ದಿಕಿ ಎಷ್ಟು ಜೂನಿಯರ್ ಆರ್ಟಿಸ್ಟ್ಗಳಾಗಿ ನನ್ನ ಆರ್ಟಿಸ್ಟ್ ರೋಲ್ಗಳು ಮಾಡಿರೋದು ನಾನು ಎಷ್ಟೋ ಸಿನಿಮಾ ನೋಡಿದ್ದೀನಿ. ಸಣ್ಣವು. ಈಗ ಇರ್ಫಾನ್ ಖಾನ್, ಎಲ್ಲಿಂದ ತುಂಬ ಜನ ಇದ್ದಾರೆ. ಆ ಥರ ಹೆಸರು ಹೇಳ್ತಾ ಹೋದರೆ ಸಾಕು. ಅರ್ಜುನ್ ರಾಮ್ಪಾಲ್, ಅವ್ನು ಹೀರೋ ಆದಾಗ ಅವನಿಗೆ 39 ವರ್ಷ. ವಿಕ್ರಮ್, ಚಿಯಾ ವಿಕ್ರಮ್. ಆ ಥರ ನಂಬಿಕೆ ಇರಬೇಕು ಅಷ್ಟೇ ಬ್ರದರ್ ನನ್ನ ಪ್ರಕಾರ. ನನ್ನ ಲಿಮಿಟೇಷನ್ಸ್ ಏನು ನನಗೆ ಗೊತ್ತಿದೆ. ನನ್ನ ದೈಹಿಕ ಈ ಆಪ್ಷನ್ಸ್ ಏನಿದೆ, ಎಷ್ಟಿದೆ, ಏನು ಮಾಡ್ಬೋದು, ನಾನು ಏನು ಆ್ಯಕ್ಟ್ ಮಾಡಿದ್ರೆ ಗಿಟ್ಟತ್ತೆ ನಂಗೆ ಗೊತ್ತಿದೆ. ನಾನು ಅದಕ್ಕೆ ತಕ್ಕಂಗೆ ಬರ್ಕೋತೀನಿ. ನಾನೇನೋ ಸೂಪರ್ ಸ್ಟಾರ್ ಆಗ್ಬೋದು, ನಾನು ಫೈಟರ್ ಆಗ್ಬೋದು, ಇಲ್ಲ, ಗೊತ್ತು. ನನ್ನ ಲಿಮಿಟೇಷನ್ಸ್ ನಂಗೆ ಗೊತ್ತಿರೋ ಹಾಗೆ ನನ್ನ ಸ್ಟ್ರೆಂತ್ಸು ನನಗೆ ಗೊತ್ತಿದೆ. ಅದು ನನ್ನ ಪ್ಲಸ್ ಪಾಯಿಂಟು. ಅದಕ್ಕೆ ತಕ್ಕಂಗೆ ನಾನು ಮೋಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ ಅಂತ ನನಗೆ. ಎಕ್ಸಾಕ್ಟ್ಲಿ. ಅಂದರೆ ಒಬ್ಬ 40 ಆಸುಪಾಸಲ್ಲಿರುವ ಒಬ್ಬ ನಟ ಎಷ್ಟು ಒಳ್ಳೆಯ ಅನುಭವ ಆಗಿದೆ ಬದುಕು. ಅವರೇ ಹೇಳಿದ್ರು, ನಾನು ಮಾಗ್ಬಿಟ್ಟಿದ್ದೀನಿ ಈ ಜೀವನ, ಈಗ ಸುಮ್ಮನೆ ಬೆಳಗಾಗಿಲ್ಲ ಗಡ್ಡ ಇದೆಲ್ಲ, ನನ್ನ ಜೀವನ ಒಂದಷ್ಟು ಪಾಠ ಕಲಿಸಿದೆ ಅಂತ. ಸೊ ಹೊಸ ಫಾರ್ಮ್ಯಾಟ್, ಒಬ್ಬ ನಟ ತನಗೋಸ್ಕರನೇ ಪಾತ್ರ ಬರ್ಕೊಂಡು ಆ ಪಾತ್ರ ತಾನು ಮಾಡಿ ತನ್ನ ಸ್ಕ್ರಿಪ್ಟ್ ಇನ್ನೊಬ್ರು ಡೈರೆಕ್ಟ್ ಮಾಡಿಕೊಡುವಂಥದ್ದು, ಅಥವಾ ಅವಕಾಶ ಸಿಕ್ಕರೆ ತಾನೇ ಡೈರೆಕ್ಟ್ ಮಾಡೋದು ಅಂತ ಅನ್ನೋದಿದೆಯಲ್ಲ. ಸೊ ನೋಡಿ, ಅದೇ ಹೇಳೋದು, ಅದರದ್ದು ಟ್ರೆಂಡ್ ಸೆಟ್ಟಿಂಗ್ ಆ ಥರದ್ದು ಒಳ್ಳೆಯದಾಗಲಿ. ಅವ್ರು ತುಂಬ ಒಳ್ಳೆಯ ವಿಷಯ ಎತ್ತಿದ್ರು. ಇಡೀ ಸಂದರ್ಶನದ ಎಂಥ ಒಳ್ಳೆಯ ವಿಷಯ ಎತ್ತಿದ್ರು ಅಂದರೆ, ನಾವು ಸ್ಕ್ರಿಪ್ಟ್ ಮೇಲೆ ಇಡೀ ಸಿನಿಮಾ ನಿಂತಿರೋದು, ಅಂದರೆ ಬೇಸ್ಮೆಂಟ್ ತಳಪಾಯದ ಮೇಲೆ ಇಡೀ ಮನೆ ನಿಂತಿರೋಂಥದ್ದು. ನೀವು ತಳಪಾಯಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದೀರಿ? ಮನೆಯ ಫ್ಯಾನ್ಗೋ, ಸೀಲಿಂಗಿಗೋ, ಇನ್ನೊಂದು ಯಾವುದೋ POP ವರ್ಕಿಗೋ, ಒಂದು ಬಲ್ಬ್ ತಂದಾಕೋ ತಲೆ ಕೆಡಿಸ್ಕೊಳ್ಳೋಷ್ಟು ನೀವು ತಳಪಾಯಕ್ಕೆ ಕೊಡ್ತಾ ಇಲ್ಲ. ಅಂದರೆ ನೀವು ಹಾಕೋ ಸೀಲಿಂಗು ಫ್ಯಾನ್ ಎಲ್ಲ ಕುಸ್ದೋಗಲ್ವಾ, ದಬಾಕೊಂಬಿಡಲ್ವಾ? ನೀವು ಹಾಕಿರೋ ಗಿಟ್ರಿಫೈಡ್ ಎಲ್ಲ ಹೋಗ್ಬಿಡಲ್ವಾ? ಬೇಸ್ಮೆಂಟೇ ಸರಿ ಇಲ್ಲ ಅಂತ ಭಾಳ ಪ್ರಶ್ನೆ ಕೇಳಿದ್ರು ಅವರು. ಒಳ್ಳೆ ಪ್ರಶ್ನೆ. ಅಂದರೆ ನೀವು ಸ್ಕ್ರಿಪ್ಟ್ ರೈಟ್ರನ್ನ ಬೆಳೆಸದೆ, ಸ್ಕ್ರಿಪ್ಟ್ ರೈಟ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೆ, ಸ್ಕ್ರಿಪ್ಟ್ ರೈಟ್ರು ಅದೇನಂತಲ್ಲ ಬಡ ರೈಟ್ರಾಗಿ ಉಳಿಸಿ ಅವ್ರನ್ನ, ಮತ್ತು ರೈಟಿಂಗ್ ಬಂದಿದ್ದಾನೆ ಅಂತಂದರೆ ಬಹುಶಃ ಅವ್ನಿಗೆ ಇನ್ನೇನು ಮಾಡೋಕ್ಕೆ ಬರಲ್ಲ ಅನ್ನೋ ಥರದ್ದೆಲ್ಲ ಅವ್ರಿಗೆ ಹಣೆಪಟ್ಟಿ ಕಟ್ಟಿ ಅವ್ರನ್ನ ಹಾಳು ಮಾಡಿ ಎಂಥ ಇನ್ನೊಂದು ಮಾತು ಕೇಳಿದ್ದೆ, ನಂಗೆ ತುಂಬ ಹಾಂಟ್ ಮಾಡ್ತದ್ದು. ಅಂದರೆ ಕಾಡ್ಬಿಡ್ತು. ಏನು ರೀ 50 ಪೈಸೆ ರೀಫಿಲ್ ತೊಗೊಂಬರ್ತಾರೆ, ಅವ್ರದ್ದೇನು ರೀ ಇನ್ವೆಸ್ಟ್ಮೆಂಟು ಅಷ್ಟೇ ತಾನೇ, ನಾನು ₹1 ಆಗ್ತಾ ಇಲ್ವ, ನಾನು ತಾನೇ ಇನ್ವೆಸ್ಟ್ ಮಾಡಿ, ವಾಟ್ ದ ಹೆಲ್? ನೋಡಿ ಇಂಥ ದುರಂಕಾರದ ಮಾತು. 50 ಪೈಸೆ ರೀಫಿಲ್ ತರ್ತಾನೆ, ಅವ್ನಿಗೇನು ಅಷ್ಟು ಏನು ಅದಕ್ಕಿಂತ ಜಾಸ್ತಿ ಕೊಟ್ಬಿಡ್ತಾರಾ? ಈ ಮಾತುಗಳು ಕೇಳಿದ್ದೀನಿ ಬೇರೆಯವ್ರ ಬಗ್ಗೆ. ಪಾಪ ಅಲ್ಲ, ಅವ್ನಿಗೆ ಹೇಳಬೇಕಿತ್ತು, ಅವ್ನಿಗೆ ನಾನು ಒಂದು ಅಕ್ಷರ ಬರೆದಿದ್ರೆ ಏನು ಹೇಳಿಸ್ತೀಯ ಅಲ್ಲಿ ಅಂತ. ಅಲ್ಲ, ಅವ್ನಿಗೆ ಹೇಳಿಲ್ಲ, ಒಬ್ಬ ಇನ್ನೊಬ್ಬಂಗೆ ಹೇಳ್ತಾರೆ, ನಾನು ಕೇಳಿಸ್ಕೊಂಡಿರೋದು ಇನ್ನೊಬ್ಬ ರೈಟ್ರ್ ಬಗ್ಗೆ, ನಂಗೆ ಗೊತ್ತಿರೋ ರೈಟ್ರ್ ಬಗ್ಗೆ. ನೋಡಿ ಇಂಥ, ಅಂದರೆ ಈ ಅಜ್ಞಾನದ ಜನರಿದ್ದಾರಲ್ಲ ಕೆಲವರು, ಅವರಿಂದ ಇಂಡಸ್ಟ್ರಿಯ ಅಧಪತನ ಆಗ್ತಿರುವಂಥ ನನ್ನ ಅನಿಸಿಕೆ. ಸೊ ಅದರ ಹಾಗಾಗಬಾರ್ದು. ಅನೇಕ ಬುದ್ಧಿವಂತರು ಬರ್ತಿದ್ದಾರೆ, ಬನ್ನಿ ಇನ್ನೂ ಹೆಚ್ಚಿನ ಜನ, ಇದು ಇನ್ನೂ ಚೆನ್ನಾಗಾಗಲಿ ಈ ಕ್ಷೇತ್ರ ಅಂತ ಕೇಳಿಕೊಂಡು ಸಿನಿಮಾ ಬದುಕು. ಜಯದೇವಣ್ಣ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಸೊ ಹೇಳೋದಾಗೆ ಬಹುಶಃ 7ನೇ ವರ್ಷ ಇರಬೇಕಿದ್ದು ನಿಮಗೆ.
ಚೈನಾ ಬಿದಿರು ಟ್ರಪಕ್ಕಂತ ಮೇಲೆ ಬರುತ್ತೆ. ಸೊ ಒಳ್ಳೆಯದಾಗಲಿ, ಬಿದಿರು ಬೇಗ ಕೆಲವು ದಿನಗಳಲ್ಲಿ 30 ಅಡಿ ಬೆಳೀಲಿ, ಅದು ಹುಲಸಾಗಿ ಬೆಳೀಲಿ, ಚೆನ್ನಾಗಿ ಬೆಳೀಲಿ, ಕನ್ನಡಕ್ಕೂ ಒಂದಷ್ಟು ಒಳ್ಳೆ ಕೊಡುಗೆಗಳನ್ನ ಕೊಡಲಿ ಅಂತ ಕೇಳ್ಕೊಂಡು ಸುದೀರ್ಘ ಸಮಯ ಕೊಟ್ಟರು ಅವ್ರಿಗೆ, ಕುಟುಂಬಕ್ಕೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಕಲಾ ಮಾಧ್ಯಮದ ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ನನ್ನ ಮಾತುಗಳನ್ನ ಸಹಿಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪರಮ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೂ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.